हरिरचिन्त्यः सर्वदेवैकवन्द्यः परमगुरुरभीष्टावक्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः अशेषवाग्जाड्यमलापहन्त्री नवं नवं स्पष्टसुभप्रदायिनी ममेघ जिह्वाग्रसुरङ्गनर्तकी भवप्रसन्ना वदने च मे श्रीः व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये सत्यर्न वै बाधिते नैवास्ति प्रतिपक्षयुक्तिरतुलम् शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः वाणिते करवण्यम्ब चरणो हृदि सर्वदा मद्वाक्यसर्वैर्भूयात् श्रीमदाचार्यभावगान् नमोऽस्तु तात्विका देवाः विष्णुभक्तिपरायणाः धर्मवाक्ये प्रेरयन्तु भवन्तः सर्व एव हि यस्य वाक्कामधेनुर्नः कामितार्थान् प्रयच्छति सेवेतं जय योगीन्द्रं कामवानच्छिदं सदा अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरून् नमः आपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः वैकुण्ठरामोऽयं वव्रे स्वयमेव स्वपूजकं रघुप्रियाय योगीन्द्रं नौमि सज्ञानसिद्धये ಶ್ರೀಗುರುಭ್ಯೋ ನಮಃ. ಹಿಂದಿನ ಭಾಗದಲ್ಲಿ ಹಿಂದಿನ ಪ್ರಸಂಗದಲ್ಲಿ ಯಾದವಾರ್ಯರು ರಚನೆ ಮಾಡಿರುವಂತಹ ಈ ವ್ಯಾಸಗದ್ಯದ ಕೆಲವು ವಾಕ್ಯಗಳನ್ನು ಯಥಾಮತಿಯಾಗಿ ನೋಡುವಂತಹ ಪ್ರಯತ್ನ ಆಗಿತ್ತು. ಇದರಲ್ಲಿ 100 ವಾಕ್ಯಗಳು, ಆ 100 ವಾಕ್ಯಗಳಲ್ಲಿ 28 ವಾಕ್ಯಗಳನ್ನು ನಾವು ಕಳೆದ ಬಾರಿ ಮುಗಿಸಿದ್ದೇವೆ. ಇನ್ನುಳಿದ ವಾಕ್ಯಗಳನ್ನು ಇವತ್ತಿನಿಂದ 5 ದಿನಗಳಲ್ಲಿ ಕೇಳಿ ತಿಳಿದುಕೊಳ್ಳುವ ಪ್ರಯತ್ನ. ಬಹಳ ಅದ್ಭುತವಾದ ವಿಷಯಗಳನ್ನೆಲ್ಲವನ್ನು ನಿರೂಪಣೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಅದೇನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಸೂತ್ರಗಳ ಅರ್ಥವನ್ನು 3ನೇ ಅಧ್ಯಾಯ 4ನೇ ಅಧ್ಯಾಯಗಳಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ. ಅದನ್ನೇ ಸಂಗ್ರಹಾತ್ಮಕವಾಗಿ ಕೆಲವು ವಾಕ್ಯಗಳಲ್ಲಿ ತಿಳಿಸಿಬಿಟ್ಟು ಕೊನೆ ವಾಕ್ಯ 28ನೇ ವಾಕ್ಯ ನಾವು ಕೇಳುತ್ತಿರುವಾಗ ವಿಷ್ಣುನಾಮ್ನಿ ಸಂಹಿತಾ ದೇವತಾತ್ವೇನ ಹಸ್ವಮಾಂಡೂಕೇಯ ಉಪಾಸಿತಾಯ ನಮಃ ಅಂತ. ವಿಷ್ಣುನಾಮ್ನಿ ಅದು ವೇದಗಳಲ್ಲಿ ಸಂಧ್ಯಕ್ಷರಗಳು ಅಂತ ಬರುವಂತಹ ಆ ಸಂಧ್ಯಕ್ಷರಗಳಲ್ಲಿ ಪೂರ್ವವರ್ಣ, ಉತ್ತರವರ್ಣ, ಸಂಧಿ ಅಂತ 3 ನಮಗೆ ಸಿಗುವಂಥದ್ದು. ಇದರಲ್ಲೂ ಭಗವದ್ ರೂಪದ ಅನುಸಂಧಾನವನ್ನು ಮಾಡಲಿಕ್ಕೆ ಬರ್ತದೆ ಅಂತ ತಿಳಿಸ್ತಾರೆ. ಪೂರ್ವವರ್ಣದಲ್ಲಿ ಯಾವ ರೂಪವನ್ನು ವರ್ಣನ ಮಾಡಿ ಚಿಂತಿಸಬೇಕು, ಉತ್ತರವರ್ಣದಲ್ಲಿ ಯಾವುದನ್ನು ಚಿಂತಿಸಬೇಕು, ಕೊನೆಯಲ್ಲಿ ಮಧ್ಯದಲ್ಲಿ ಸಂಧಿ ಭಾಗ ಅಂತೇನಿರ್ತದೆ ಅಲ್ಲಿ ಯಾವ ಭಗವದ್ ರೂಪದ ಚಿಂತನೆಯನ್ನು ಮಾಡಬೇಕು ಅಂತ ಹೇಳುವಾಗ ಆ ಆಚಾರ್ಯರು ಐತರೇಯ ಭಾಷ್ಯದಲ್ಲಿ ಹೇಳುವಾಗ ಹೀಗೆ ಚಿಂತನೆ ಮಾಡಲಿ ಅಂತ ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ಬರುವಾಗ ಬೇರೆ ಬೇರೆ ಋಷಿಗಳು, ಆ ಬೇರೆ ಬೇರೆ ಋಷಿಗಳೆಲ್ಲರೂ ಕೂಡ ಸಂಧ್ಯಕ್ಷರದಲ್ಲಿ ಇದ್ದ ಭಗವದ್ ರೂಪವನ್ನು ಭಿನ್ನವಾಗಿ ಚಿಂತನೆ ಮಾಡುತ್ತಾರೆ. ಕೆಲವರು ನರಸಿಂಹನ ಚಿಂತನೆಯನ್ನು ಮಾಡಿಕೊಂಡ್ರೆ, ಕೆಲವರು ವೇದವ್ಯಾಸ ರೂಪವನ್ನು ಚಿಂತನೆ ಮಾಡಿದ್ದಾರೆ. ಆ ಭಾಗವನ್ನು ಇಟ್ಟುಕೊಂಡು ಯಾದವಾರ್ಯರು ವಿಷ್ಣುನಾಮ್ನಿ ಸಂಹಿತಾ ದೇವತಾತ್ವೇನ ಹ್ರಸ್ವ ಮಾಂಡೂಕೇಯ ಉಪಾಸಿತಾಯ ನಮಃ ಅಂತ ತಿಳಿಸಿಕೊಟ್ಟಿದ್ದಾರೆ. ಕಾಣಿಸಂಗಿಲ್ಲ
ಆಗಿಲ್ಲ ಅದಕ್ಕೆ ಅದು ಅಲ್ಲಿ ಹ್ರಸ್ವಮಾಂಡೂಕೇಯ ಉಪಾಸಿತಾಯ ನಮಃ ಅಂತ. ಹ್ರಸ್ವಮಾಂಡೂಕರು ಅಂತನ್ನುವಂತಹ ಋಷಿಗಳು, ಆ ಋಷಿಗಳು ಉಪಾಸನೆ ಮಾಡಿರುವಂತಹ ರೂಪ ವೇದವ್ಯಾಸ ರೂಪ. ಅದಕ್ಕೆ ಇದು ವ್ಯಾಸಗದ್ಯವಾದದ್ದರಿಂದ ವೇದವ್ಯಾಸ ದೇವರ ಸ್ಮರಣೆಯಲ್ಲಿ ಬರಬೇಕು ಅಂದರೆ ಎಲ್ಲಿ ಸಂಧಿಯಾಗುವ ಅಕ್ಷರಗಳಿರ್ತದಲ್ಲ ಅಲ್ಲಿ ವೇದವ್ಯಾಸ ದೇವರ ಚಿಂತನೆಯನ್ನು ಮಾಡ್ರಿ ಅಂತ ಹೇಗೆ ತಿಳಿಸಿಕೊಟ್ಟಿದ್ದಾರೆ. ಇದನ್ನು ನಾವು ಕಳೆದ ಬಾರಿ ಕೇಳಿದ್ದೇವೆ. ಪೂರ್ವವರ್ಣ ಸ್ಥಿತಂ ಯತ್ತತ್ ರೂಪಂ ಪೂರ್ವಾಕ್ಷರಾಭಿಧಂ ವರಾಹಾಖ್ಯಂ ಹರೇರನ್ಯವರ್ಣಗಂ ವಾಮನಾಭಿಧಂ. ಮೊದಲನೇ ಅಕ್ಷರದಲ್ಲಿ ವರಾಹ ರೂಪದಲ್ಲೂ, ಉತ್ತರ ವರ್ಣದಲ್ಲಿ ವಾಮನ ರೂಪದಲ್ಲೂ, ಮಧ್ಯದ ಸಂಧ್ಯಕ್ಷರದಲ್ಲಿ ಕೆಲವರು ನರಸಿಂಹನನ್ನು ಕೆಲವರು ವ್ಯಾಸರನ್ನು ಉಪಾಸನೆ ಮಾಡುತ್ತಾರೆ ಅಂತ ಹೀಗೆ ತಿಳಿಸಿಕೊಟ್ಟಿದ್ದಾರೆ. ಇದಾದ ಮೇಲೆ ಮುಂದಿನ ವಾಕ್ಯ ಅದೊಂದು ಸ್ವಲ್ಪ ದೀರ್ಘವಾಗಿ ಎರಡು ಕೂಡಿಸಿ ಇರುವಂತಹ ವಾಕ್ಯ ಇದೆ. ಕೆಲವು ಕಡೆಗೆ ಎರಡು ಪ್ರತ್ಯೇಕ ವಾಕ್ಯವಾಗಿ, ಇನ್ನು ಕೆಲವು ಪುಸ್ತಕಗಳಲ್ಲಿ ಒಂದೇ ವಾಕ್ಯವಾಗಿ ಮುದ್ರಣಾಗಿದೆ. ವಾಸುದೇವಾದಿ ಚತುರೂಪಾಯ ಅನ್ನಮಯಾದಿ ಪಂಚರೂಪಾಯ ನಮಃ ಅಂತ ಹೇಳ್ತಾ ಇದ್ದಾರೆ. ಇದು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬ 4 ರೂಪಗಳು, ಜೊತೆಗೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎಂಬುವಂತಹ 5 ರೂಪಗಳು ಅಂತ. ಪ್ರತಿ ಬಾರಿ ನಾವು ಪ್ರವಚನವನ್ನು ಕೇಳುವಾಗ ಇದು ಹಿಂಗೆ ಕೇಳಿರ್ತೇವೆ. ಎಷ್ಟು ರೂಪಗಳು, ದಶಾವತಾರಗಳನ್ನಂತರೂ ಮತ್ತೆ ಮತ್ತೆ ಕೇಳ್ತಿರ್ತೀವಿ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ರೂಪಗಳನ್ನು ಕೇಳ್ತಿರ್ತೀವಿ. ಆಮೇಲೆ ವಿಶ್ವತೈಸ ಪ್ರಾಜ್ಞೆಗಳನ್ನು ಕೇಳ್ತಿರ್ತೇವೆ. ಹೀಗೆ ಮೇಲಿಂದ ಮೇಲೆ ಬರ್ತಿದ್ರು ಕೂಡ ಇಲ್ಲಿ ಯಾದವಾರರು ಹೇಳಲಿಕ್ಕೆ ಹೊರಟದ್ದು ವೇದವ್ಯಾಸ ರೂಪದಿಂದ ಅಭಿನ್ನವಾಗಿ ನೀವು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧರನ್ನ ಚಿಂತನೆ ಮಾಡ್ರಿ ಅಂತ ಹೇಳಿಕೊಂಡಿದ್ದಾರೆ. ಕೇವಲ ವಾಸುದೇವಾದಿ ರೂಪಗಳಲ್ಲ, ಹಂಗ ವಾಸುದೇವಾದಿ ರೂಪಗಳು ಸಾಕಷ್ಟಿವೆ. ಕೇಶವಾದಿ 24 ವಾಸುದೇವ ಬರ್ತಾನೆ, ಬೇರೆ ಕಡೆಗೆ ವಿಷ್ಣು ಸಹಸ್ರನಾಮದ ಅಲ್ಲಿ ಸಹಸ್ರ ರೂಪಗಳಲ್ಲಿ ಬರ್ತಾನೆ. ಆಮೇಲೆ ಕೃಷ್ಣನ ಅಷ್ಟೋತ್ತರ ಶತನಾಮದಲ್ಲಿ ಬರುವಂತಹ ನಾಮದಲ್ಲಿ ಒಂದು ರೂಪ ಬರ್ತದೆ. ಬೇರೆ ವಾಸುದೇವ ರೂಪಗಳು ಇರಬಹುದು. ಆದರೆ ಇಲ್ಲಿ ನಾವು ಚಿಂತಿಸಬೇಕಾದ ವಾಸುದೇವ ಯಾರು ಅಂತ ಕೇಳಿದರೆ ವಾಸುದೇವಾದಿ ಚತುರೂಪಾಯನಾದವನು, ಚತುರೂಪನಾದವನು ವೇದವ್ಯಾಸ ದೇವರು ಅಂತ. ಇವರಿಗೂ ಅಭೇದವನ್ನು ಚಿಂತಿಸಬೇಕು ಅಂತ. ಈ ವಾಸುದೇವ ಇವತ್ತೆಲ್ಲ ರೂಪದ್ದು ಒಂದೊಂದು ಬಣ್ಣ, ಆಯುಧಗಳು ಎಲ್ಲವನ್ನೂ ಶ್ರೀಮದಾಚಾರ್ಯ ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ್ದಾರೆ. ಅದು ಎಲ್ಲವನ್ನೂ ಸಂಕ್ಷೇಪದಲ್ಲಿ ಹೇಳ್ತಾ ಹೊರಡುತ್ತೇನೆ. ಇವತ್ತಿನಿಂದ ನಮಗೆ ಇನ್ನು 5 ದಿವಸಗಳಲ್ಲಿ ಈ ವಿಷಯಗಳನ್ನು ಸಂಗ್ರಹ ಮಾಡಬೇಕಾದ್ದರಿಂದ ಒಂದೊಂದೇ ವಾಕ್ಯದಲ್ಲಿ ಹೇಳ್ತಾ ಹೊರಡುತ್ತೇವೆ. ವಾಸುದೇವಾದಿ ಚತುರೂಪಾಯ. ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಪ್ರಾರಂಭ ಮಾಡುವಾಗ ಆಸೀದುದಾರ ಗಣವಾರಿದ ಅಪ್ರಮೇಯ ಸಂಶಾಂತ ಸಂವಿಧಕಿಲಂ ಜಠರೇ ಶಯಾನಃ ಅಂತ ಮೂಲ ರೂಪದ ನಾರಾಯಣನಿಂದ ಅವನು ಪ್ರಳಯ ಕಾಲದಲ್ಲಿ ಇದ್ದ. ಅವನಿಂದ ಹೊರಬಂದ ರೂಪಗಳು ಯಾವುದು ಅಂತ ಹೇಳಿದಾಗ ಮೊದಲು ಬಂದದ್ದೇ ವಾಸುದೇವ ರೂಪ ತಿಳಿಸಿಕೊಟ್ಟಿದ್ದಾರೆ. ಮುಕ್ತಿಪ್ರದನಾದ ವಾಸುದೇವ. ಈ ವಾಸುದೇವ ರೂಪದಲ್ಲೂ 2 ವಾಸುದೇವ ರೂಪ ಇದೆ ಅಂತನ್ನುವುದನ್ನ ನಾವಿನ್ನು ಮುಂದೆ ಕೇಳುವರಿದ್ದೇವೆ. ಹಾಗಾಗಿ ಆ ವಾಸುದೇವ ರೂಪ, ಅನಂತರದಲ್ಲಿ ಸಂಕರ್ಷಣ, ಅನಂತರದಲ್ಲಿ ಪ್ರದ್ಯುಮ್ನ, ಅನಂತರದಲ್ಲಿ ಅನಿರುದ್ಧ ರೂಪಗಳು ಬರುವಂತಹದ್ದಾಗಿದೆ. ಮೂಲ ರೂಪದ ನಾರಾಯಣನನ್ನ ಹೊರತುಪಡಿಸಿ ವಾಸುದೇವಾದಿ 4 ರೂಪಗಳಿವೆಯಲ್ಲ, ಇದಕ್ಕೆ ಚತುರ್ರೂಪ, ಚತುರ್ವ್ಯೂಹ ಅಂತ ಕರೀತಾ ಇದ್ದಾರೆ. ಆ ವ್ಯೂಹ ರೂಪದಲ್ಲಿರುವಂತಹ ಭಗವಂತ ಹೇಗಿದ್ದಾನೆ ಅಂದ್ರೆ ವಾಸುದೇವ ಶುಕ್ಲವರ್ಣ, ವಾಸುದೇವಾದಿಕ ಶುಕ್ಲ ರಕ್ತಪೀತ ಸಿತೋಜ್ವಲಾಹ ಅಂತ ಹೇಳಿ ನಾವೇನು ನಾರಾಯಣ ಮಂತ್ರವನ್ನ ಮಾಡುವಾಗ ಅಥವಾ ತತ್ವ ಮಾತೃಕಾನ್ಯಾಸವನ್ನು ಹೇಳುವಾಗ ಆ ಶ್ಲೋಕಗಳನ್ನು ಹೇಳ್ತಿರ್ತೇವೆ. ಆಚಾರ್ಯರು ಅಲ್ಲಿ ಆಯಾ ರೂಪಗಳ ಚಿಂತನೆಯನ್ನೇ ಹೇಳಿದ್ದಾರೆ. ವಾಸುದೇವ ರೂಪ ಹೆಂಗಿದೆ ಅಂತ ಕೇಳಿದ್ರೆ ಬೆಳ್ಳಗಿನ ಬಣ್ಣ ವಾಸುದೇವ ರೂಪ, ಅದು ಬಿಳಿ ಬಣ್ಣದಿರ್ತಕ್ಕಂಥದ್ದು. ಚಕ್ರ, ಶಂಖ, ಗದ, ಪದ್ಮ ಈ 4 ಕೈಗಳಲ್ಲಿ 4 ಆಯುಧಗಳನ್ನು ಧರಿಸಿದ್ದಾರೆ. ಅದೇಂದ್ರೆ ಅಚರ ಪ್ರತಿ ರೂಪದಾಗೂ 4 ಆಯುಧಗಳು ಇದ್ದೇ ಇರ್ತಾವ. ವಾಸುದೇವನಷ್ಟೇ ಧರಿಸಿದ್ದಾನೆ ಅಂದ್ರೆ ಹೆಂಗ್ ತಿಳ್ಕೋಬೇಕು. 4 ಕೈಗಳದ, ಬಲಗೈ ಕೆಳಗದ, ಬಲಗೈ ಮೇಲದ, ಎಡಗೈ ಮೇಲದ, ಎಡಗೈ ಕೆಳಗದ. ಹೆಂಗ್ ಹಿಡಿಬೇಕು ಅಂದ್ರೆ ಯಾವಾಗಲೂ ಮೇಲಿನ ಬಲಗೈಯಿಂದ ಪ್ರದಕ್ಷಿಣಾಕಾರವಾಗಿ ಆಯುಧಗಳ ಚಿಂತನೆಯನ್ನ ಮಾಡಿದೆ ಅಂತ ಹೇಳ್ತಾರೆ. ಏನ್ ಮಾಡೋಂಗಿಲ್ಲ, ತೆಳಗಿನ ಬಲಗೈಯಿಂದ ಹಿಡಿಯೋಂಗಿಲ್ಲ. ಯದ್ಯಪಿ ತೆಳಗಿನ ಬಲಗೈಗೆ ಮೊದಲು ನಮಗ, ಆದ್ರೆ ಪ್ರದಕ್ಷಿಣಾಕಾರ ಬಂದು ಮೇಲಿನ ಬಲಗೈಯಿಂದ ಬಂದು ತೆಳಗೆ ಮುಟ್ಕೋಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಮೊದಲನೇ ಮೇಲಿನ ಬಲಗೈಯಲ್ಲಿ ಚಕ್ರ, ಎಡಗೈಯಲ್ಲಿ ಶಂಖ, ಕೆಳಗಿನ ಎಡಗೈಯಲ್ಲಿ ಗದ, ಬಲಗೈಯಲ್ಲಿ ಪದ್ಮವನ್ನು ಹಿಡ್ಕೊಂಡಿದ್ದಾನೆ. ವಾಸುದೇವ ಶುಕ್ಲ ವರ್ಣದವನಾಗಿದ್ದಾನೆ ಅಂತ. ಸಂಕರ್ಷಣ ಬಂದಿದ್ದಾನೆ.
ಇವ ಹೆಂಗಿದ್ದಾನೆ ಸಂಕರ್ಷಣ ರೂಪಿ ಪರಮಾತ್ಮ ಅಂದ್ರೆ ಕೆಂಪು ಬಣ್ಣ ಇದೆ ಅಂತ. ಆಶ್ಚರ್ಯ ನೋಡ್ರಿ, ಸಂಕರ್ಷಣದ ಬಣ್ಣ ಕೆಂಪು ಅಂತ ಹೇಳ್ತೀವಿ. ಇದರ ಜೊತೆಗೆ ಪರಶುರಾಮ ರೂಪವು ಅದೇ ತರಹದಿರುವಂತಹದ್ದು. ಅಂಗಾರ ಬಣ್ಣ ಬಹಿಕೊಂಡ ಬಹಿಪ್ರಭಾವಿ ಅಂತ ಹೇಳುವಾಗ ಪರಶುರಾಮ ದೇವರು ಕೆಂಪಿದ್ದಾರೆ, ಸಂಕರ್ಷಣ ರೂಪದ ಪರಮಾತ್ಮನು ಕೆಂಪಿದ್ದಾನೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಇಬ್ಬರು ಕೆಂಪಿರುವಂಥವ್ರು. ಸಂಕರ್ಷಣ ಕೆಂಪು ವರ್ಣದವನಾಗಿದ್ರೆ ಅವನ ಕೈಯಲ್ಲಿರುವಂತಹ ಆಯುಧಗಳು ಯಾವುದು? ಶಂಖ, ಚಕ್ರ, ಗದಾ, ಪದ್ಮ ಅಲ್ಲ. ಮತ್ತೆ ಅವನಲ್ಲಿ ವ್ಯತ್ಯಾಸ ಆಗ್ತದೆ. ಏನಾಗ್ತದೆ ಅಂದ್ರೆ ಚಕ್ರ ಮತ್ತು ಶಂಖ ಕೆಳಗಡೆಗೆ ವನಿಕೆ ಮತ್ತು ನೇಗಿಲು ಅಂತಿರುವಂತಹದ್ದು ಆಯುಧಗಳು. ಆ ಸಂಕರ್ಷಣೋಪಿ ಪರಮಾತ್ಮನ ಕೈಯಲ್ಲಿ ಎಡಗೈ ಇರತಕ್ಕಂಥದ್ದು ವನಿಕೆ, ಬಲಗೈ ಇರತಕ್ಕಂಥದ್ದು ನೇಗಿಲು, ಇವೆರಡಿಟ್ಕೊಂಡಿದ್ದಾರೆ. ಇದೇ ಸಂಕರ್ಷಣ ರೂಪ ಮತ್ತೆ ಬಲರಾಮ ದೇವರಲ್ಲಿ ಆವೇಶಗೊಂಡಿತ್ತಂತೆ. ಗೊಂಡಾಗ ಮಹಾಭಾರತ ಒಂದು ಪ್ರಸಂಗವನ್ನು ಹೇಳ್ತಾರೆ. ಈ ಜರಾಸಂಧಾದಿಗಳೆಲ್ಲ ಯುದ್ಧಕ್ಕೆ ಬಂದಿದ್ರಂತೆ. ಯುದ್ಧಕ್ಕೆ ಬಂದಾಗ ಕೃಷ್ಣ ಕೈಯಲ್ಲಿ ಬಿಲ್ಲು ಬಾಣ ಅಥವಾ ಚಕ್ರ ತಗೊಂಡು ಯುದ್ಧ ಮಾಡ್ತಾ ಇದ್ರೆ ಸಂಕರ್ಷಣ ಆವೇಶ ಇರುವಂತಹ ಬಲರಾಮ ದೇವರು ಏನ್ ಮಾಡ್ತಿದ್ರು ಅಂದ್ರೆ ನೇಗಿಲಿನಿಂದ ಎಳಿತಿದ್ರಂತ. ಒಬ್ಬರು ಮೊದಲು ಮುಂದೆ ಎಳಿತಿದ್ರಂತ, ವನಿಕಿ ತಗೊಂಡು ತಲೆಗೆ ಎಟ್ಟಾಗ್ತಿದ್ರಂತ. ಹಿಂಗೂ ಯುದ್ಧ ಮಾಡ್ಲಿಕ್ಕೆ ಬಂತ ತೋರಿಸ್ಕೊಟ್ಟಿದ್ರಿ. ಅವ್ರ ಒಂದ್ ಕಡೆ ಹಿಂಗೆ ಎಳೆಯೋದು, ಹೊಡೆಯೋದು, ಬಿಸಾಕೋದು, ಎಳೆಯೋದು, ಹೊಡೆಯೋದು, ಬಿಸಾಕೋದು ಅಂತ ವ್ಯವಸ್ಥೆ. ಪ್ರಾಯಶಃ ಇಷ್ಟ ಅಪರೂಪದಲ್ಲಿ ಯುದ್ಧವನ್ನು ನೋಡೋದಿಲ್ಲ. ಈ ಮುದ್ರೆ ಹಾಕ್ಸ್ಕೊಂಡು ತಪ್ಸ್ಕೊಂಡು ಹೊಂಟಾಗ ಎಳ್ಕೊಂಡು ಒಂದು ಮುದ್ರೆ ಹಾಕ್ಸಿರ್ತಾರೆ. ಹಂಗಿದ್ದಂಗಿಲ್ಲ, ಬಿಸಿ ಬಿಸಿ ಮುದ್ರೆ ಹೊಡೆದು ಕೂಡಲೇ ಬೇಡ ಬೇಡ ಇವತ್ತೇನ್ ಬೇಡ ನಾಳೆ ನೋಡೋಣ ಅಂತ ಹೇಳಿ ಹೋಗ್ಬಿಡ್ತಿರ್ತಾರಲ್ಲ, ಅವ್ರನ್ನ ಎಳ್ಕೊಂಡು ಮುದ್ರೆ ಹಾಕ್ತಿದ್ದಂಗಿಲ್ಲ. ಹಂಗ್ ಮಾಡ್ತಿದ್ರು ಅಂತ ಉಲ್ಲೇಖ. ಆ ಹಸ್ತಿನಾಪುರನೇ ಎತ್ತಿ ಬಿಟ್ಟಿದ್ರಂತ್ರಿ. ಒಂದು ಇದನ್ನ ಹಾಕಿ ನೇಗಿಲು ಹಾಕಿ ಅವ ದುರ್ಯೋಧನ ಸ್ವಲ್ಪ ಅವಳ ಸೊಡ ಮಾತಾಡಿದ್ಕೊಂಡು ವ್ಯವಸ್ಥೆ ಮಾಡ್ತೀರಿ ಅಂತ ಹೇಳಿ ನೇಗಿಲು ಹಾಕಿ ಎತ್ತಿ ಬಿಟ್ರು. ಒಂದು ಭಾಗ ಹಿಂಗ್ ಪೋಷಣೆ ಬೇಗ ಬಂದ್ಬಿಡ್ತು ಹಸ್ತಿನಾಪುರ. ಅವಾಗ ಓಡ್ಕೋತ್ ಬಂದು ತಪ್ಪಾತು ಅಂತ ದುರ್ಯೋಧನ ಬಲರಾಮ ದೇವರಿಗೆ ಕೇಳ್ಕೊಂಡಂತ. ಆವೇಶ ರೂಪಕ್ಕೆ ಇಷ್ಟು ಮಹಿಮಾ ಅದ. ಇನ್ನು 3 ರೂಪ ಹೆಂಗಿರ್ಬೇಡ ವಿಚಾರ ಮಾಡ್ರಿ ಈಗ. ಅದರಿಂದ ಸಂಕರ್ಷಣ ರೂಪಿ ಪರಮಾತ್ಮ ಅಂತ. ಇನ್ನು ಪ್ರದ್ಯುಮ್ನ ಹೇಗಿದ್ದಾನೆ ಅಂದ್ರೆ ಹಳದಿ ಬಣ್ಣ ಪ್ರದ್ಯುಮ್ನ. ವಾಸುದೇವಾದಿಕಾಹ ಶುಕ್ಲ ರಕ್ತ ಪೀತ ಅಸಿಪಜ್ವಲಾಹ. ಶುಕ್ಲ ಪೀತ, ಪೀತ ಅಂದ್ರೆ ಹಳದಿ ಬಣ್ಣ. ಆ ಪ್ರದ್ಯುಮ್ನ ರೂಪ ಹೇಗಿದೆ ಅಂದ್ರೆ ಹಳದಿ ಬಣ್ಣದ್ದಾಗಿರುವಂತಹದ್ದಾಗಿದೆ. ಅದು ಶಂಖಚಕ್ರ ಆದ ಮೇಲೆ ಮೇಲಿನ ಕೈಯಲ್ಲಿ ಶಂಖಚಕ್ರಗಳು ನೋಡಿ. ಅಲ್ಲಿ ಮೇಲೆ ಇಬ್ಬರದು ಚಕ್ರ ಶಂಖ ಇತ್ತು, ಇವ್ರದ್ದು ಶಂಖಚಕ್ರ ಅದ. ವ್ಯತ್ಯಾಸ ಆಗ್ತಿರ್ತದೆ ಅದಕ್ಕೆ. ಮೇಲೆ ವಾಸುದೇವ ಮತ್ತು ಸಂಕರ್ಷಣ ಇಬ್ರು ಚಕ್ರ ಶಂಖ ಇದ್ರೆ ಪ್ರತಿಯೊಂದೊಂದು ಮಾತ್ರ ಶಂಖ ಚಕ್ರಗಳು ಅಂತ ತಿಳಿದುಕೊಳ್ಬೇಕು. ಕೈಯಲ್ಲಿ ಕೈನ ಕೈಯಲ್ಲಿ ಏನು ಹಿಡಿದಿದ್ದಾನೆ ಅಂದ್ರೆ ಎಡಗೈಯಲ್ಲಿ ಬಿಲ್ಲನ್ನ, ಬಲಗೈಯಲ್ಲಿ ಬಾಣವನ್ನು ಹಿಡ್ಕೊಂಡಿದ್ದಾನಂತೆ ಪ್ರದ್ಯುಮ್ನ. ಹಳದಿ ಬಣ್ಣದ್ದು. ಇದು ಚೇಂಜ್ ಆಯಿತು. ಇದ್ರ ಮುಂದೆ ಅನಿರುದ್ಧ ಹೆಂಗಿದ್ದಾನೆ ಅಂದ್ರೆ ಅವ ನೀಲವರ್ಣ. ಅವನು ಮತ್ತೆ ಯಥಾ ಪ್ರಕಾರ ಚಕ್ರ ಶಂಖ ಈ 2 ಕೈಗಳವಲ್ಲ, ಒಂದು ಕೈಯಲ್ಲಿ ಖಡ್ಗ, ಇನ್ನೊಂದು ಕೈಯಲ್ಲಿ ಚರ್ಮವನ್ನು ಹಿಡ್ಕೊಂಡ ಅಂತ. ಚರ್ಮ ಅಂದ್ರೆ ಏನು? ಗುರಾಣಿ ಅಂತ ಕರಿತಿರ್ತೀವಿ. ಯುದ್ಧ ಮಾಡುವಾಗ ಗಡ್ಡಕ್ಕೆ ಹಿಡಿದು ಬರುವಂತಹದ್ದು. ಈ ಆಯುಧಗಳನ್ನು ಹಿಡ್ಕೊಂಡಿದ್ದಾನೆ ಅನಿರುದ್ಧ ರೂಪಿಯಾದ ಪರಮಾತ್ಮ. ಎಲ್ಲರ ಕೈಯಲ್ಲೂ ಶಂಖ ಚಕ್ರ ಗದಾ ಪದ್ಮಗಳಿಲ್ಲ, ಬೇರೆ ಬೇರೆ ಅದ ಅಂತ ತಿಳಿದುಕೊಳ್ಳಿ. ವಾಸುದೇವನ ಕೈಯಲ್ಲಿ ಮಾತ್ರ ಶಂಖಚಕ್ರ ಗದಾ ಪದ್ಮಗಳು. ಅಂದ್ರೆ ಸಂಕರ್ಷಣಕ್ಕೆ ಬಂದ ಕೂಡಲೇ ನೇಗಿಲು ಒಡಕ್ಕೆ 2 ಶಂಖಚಕ್ರ ಇದ್ದೇ ಇರ್ತಾವೆ. ಪ್ರದ್ಯುಮ್ನ ಕೈಯಲ್ಲಿ ಬಂದಾಗ ಶಂಖಚಕ್ರಗಳ ಸರಿ ಬಿಲ್ಲು ಬಾಣಗಳು, ಅನಿರುದ್ಧನ ಕೈಯಲ್ಲಿ ಬಂದಾಗ ಖಡ್ಗ ಪ್ರಾಣಿಗಳು ಅಂತ ತಿಳಿದುಕೊಳ್ಳ್ರಿ ಅಂತ ಈ 4 ರೂಪಗಳ ಚಿಂತನೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಇಂತಹ 4 ರೂಪಗಳಿರುವಂತಹ ಪರಮಾತ್ಮ ವಾಸುದೇವಾದಿ ಶತರೂಪನಾದವನು ವೇದವ್ಯಾಸ. ಅವರಿಂದ ಅಭಿನ್ನನಾಗಿದ್ದಾನೆ. ಕಿಂಚಿತ್ತೂ ವ್ಯತ್ಯಾಸ ಇಲ್ಲ ಅಂತ ತಿಳಿದುಕೊಳ್ಳ್ರಿ. ಇದರ ಮುಂದೆ ಅನ್ನಮಯಾದಿ ಪಂಚರೂಪಾಯ. ಈ ಅನ್ನಮಯಾದಿ ಪಂಚರೂಪಾಯ ಅಂತಂದಾಗ ನಾವು ಏನ್ ತಿಳ್ಕೊತೇವೆ ಅಂದ್ರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅನ್ನುವಂತಹ ಹೆಸರನ್ನ ಹೇಳ್ತೇವೆ. ಇದು ಎಲ್ಲಿಗೆ ನಮಗೆ ನೆನಪು ಬರ್ತದೆ ಅಂದ್ರೆ ದೇಹದಲ್ಲಿ ಪಂಚಕೋಶಗಳು, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ ಕೋಶಗಳಿವೆ. ಇವುಗಳಲ್ಲಿ ಅನ್ನಮಯ ಅನಿರುದ್ಧ, ಪ್ರಾಣಮಯ ಪ್ರದ್ಯುಮ್ನ, ಮನೋಮಯ ಸಂಕರ್ಷಣ, ವಿಜ್ಞಾನಮಯ ವಾಸುದೇವ, ಆನಂದಮಯ ನಾರಾಯಣ ಅಂತ 5 ರೂಪಗಳ ಸ್ಮರಣೆ ನಮಗೆ ಬರ್ತದೆ. ನಾವು ಇಷ್ಟನ್ನ ಮಾತ್ರ ಪ್ರತಿ ಬಾರಿ ಕೇಳಿದ್ದೇವೆ. ಅದು ಯಾಕೆ? ಸ್ವಲ್ಪ ಈ ತೈತ್ರಿಯ ಉಪನಿಷತ್ತು ಓದಿದ್ದಿದ್ರೆ ಅಥವಾ ಹರಿಕಥಾಮೃತಸಾರ ಇತ್ತೀಚೆಗೆ ಬಹಳ ಪ್ರಸಿದ್ಧಿ ಬಂದದ, ಅದನ್ನು ಓದ್ತಾ ಇದ್ರೆ, ಅಂದ್ರೆ ಇತ್ತೀಚೆಗೆ ಅಂದ್ರೆ ಮೊದಲು ಓದ್ತಿದ್ದಿಲ್ಲ ಅಂತಲ್ಲ, ಹಿಂಗ್ ಓದ್ತಿದ್ದಿಲ್ಲ. ನಮ್ಮ ಪಾಡಿ ನಮ್ಮ ಹೆಣ್ಮಕ್ಳು ಮನೆಯಾಗ ಸುರಕ್ಷಿತ ಓದ್ತಿದ್ರು. ಅವ್ರ ಅರ್ಥ ಏನಂತ ಆಚಾರ ಉಪನ್ಯಾಸ ಮಾಡ್ತಿದ್ರು.
ಅದು ಪರೀಕ್ಷಾ ಬರದೆ ಪೇಪರ್ ಚೀಟಿ ತಗೊಂಡೆ ಮಾರ್ಕ್ಸ್ ಕಾರ್ಡ್ ತಗೊಂಡೆ ನನಗೆ ಇದ್ದಿದ್ದಿಲ್ಲ. ದೇವರ ಅನುಗ್ರಹ ದೇವರ ಪ್ರೀತಿಗೆ ಅಂತ ಓದ್ತಿದ್ರು ಅಷ್ಟೇ. ಅದು ದೇವರ ಅನುಗ್ರಹ ಮಾಡ್ತಿದ್ರು, ಜಗನ್ನಾಥಾಸನ ಅನುಗ್ರಹ ಮಾಡ್ತಿದ್ರು. ಈಗ ಯಾರ್ಯಾರೋ ಅನುಗ್ರಹ ಮಾಡ್ತಾರೆ. ಹಿಂಗಾಗಿ ಅದೇನಾಯಿತು ಅಂದ್ರೆ ಅನ್ನಮಯಾದಿ ರೂಪಗಳೇನು ಬಂದಾವ ಅಲ್ಲದ ಭೋಜನ ಸವಿಭಾಗ ಸಂಧಿಯಲ್ಲಿ ಜಗನ್ನಾಥದಾಸರು ಅವ್ರ ರೂಪಗಳ ಸಂಖ್ಯೆ ಹೇಳ್ಯಾರ. ಅದೊಂದು ಆಶ್ಚರ್ಯ. ಅದನ್ನೇ ನಾನು ಹೇಳುದಿಲ್ಲ, ಸುಮ್ಮನೆ ತಿಳಿದು ನೆನಪು ಮಾಡಿದ್ರೆ ಅಷ್ಟ. ಅನ್ನಮಯ ಅನಿರುದ್ಧ ಅಂದ್ರೆ ಎಷ್ಟು ರೂಪಗಳಿದ್ದಾನೆ, ಪ್ರಾಣಮಯ ಪ್ರದ್ಯುಮ್ನ ಅಂದ್ರೆ ಎಷ್ಟಿದ್ದಾನೆ, ವಿಜ್ಞಾನಮಯ ಎಷ್ಟಿದ್ದಾನೆ, ಕೊನೆಗೆ ಎಲ್ಲ ಹೇಳಿ 52 ಲಕ್ಷ ರೂಪ ಅಂತ ಹೇಳ್ಬಿಡ್ತಾರೆ. ಅವು 5 ಕೋಶಗಳಲ್ಲಿದ್ದ ಭಗವದ್ ರೂಪಗಳು 52 ಲಕ್ಷಕ್ಕೆ ಹೋಗ್ಯಾವಂತ. ಅಷ್ಟೆಲ್ಲ ರೂಪಗಳನ್ನು ನಾವು ನೆನಪಿಟ್ಕೊಳ್ಳಿಕ್ಕೂ ಆಗುದಿಲ್ಲ. ಏನಪ್ಪಾ ಅಂದ್ರೆ ಅಗಾಧ ನಮ್ಮ ದೇವರು ನಮ್ಮ ಜೊತೆಗೆ ಇಷ್ಟು ರೂಪದಿಂದ ಇದ್ದಾನಂತ ಒಂದು ಸಂತೋಷ ಅಷ್ಟೇ. ಇದು ಒಂದು ಕಡೆ. ಅನ್ನಮಯಾದಿ ಭಗವದ್ ರೂಪಗಳು ನಮ್ಮ ದೇಹದಲ್ಲಿವೆ ಅಂತ ಹೆಸರು ಅನ್ನಮಯ ಅಂತಿದ್ರೂ ಕೂಡ ಅವ ಅನಿರುದ್ಧನೇ. ಅನಿರುದ್ಧನಿಗೆ ಅನ್ನಮಯ ಅಂತ ಕರೆಯೋದು. ಇದನ್ನು ಹೊರತುಪಡಿಸಿ ಇನ್ನೂ ಒಂದು ಕಡೆಗೆ ಇದ್ದಾವೆ ಈ ರೂಪಗಳು ತಿಳಿಸಿಕೊಟ್ಟಿದ್ದಾರೆ. ಎಲ್ಲಿ ಪ್ರಾಯ ನಾವು ಕೇಳೋದಿಲ್ಲ. ಭಾಗವತದ ದ್ವಿತೀಯ ಸ್ಕಂದದಲ್ಲಿ ಹೇಳುವಾಗ ನಮ್ಮಲ್ಲೇನಾಗಿರ್ತದೆ, ಭಾಗವತ ಸಪ್ತಾಹಗಳು ಹೇಳ್ತಿರ್ತೀವಿ. 7 ದಿವಸದಾಗ ಭಾಗವತ ಹೇಳುದು ಅಂದ್ರೆ 7 ತಾಸನಾಗ ಹೇಳುದು ಅಂತ ಅರ್ಥ. 7 ತಾಸನಾಗ ಭಾಗವತ ಹೇಳುದು ಅಂದ್ರೆ ನೀವೇನ್ ಕೇಳಿರ್ತೀರಿ ಕಥೆನ ಅದನ್ನ ಪುನಃ ಉಚ್ಚಾರಣೆ ಮಾಡೋದು ಎಷ್ಟೇ ಅರ್ಥವಾಗಿ ಅಷ್ಟು ವಿಸ್ತಾರವಾಗಿ ಹೇಳುದು ಅಂತ ಅರ್ಥ ಇಲ್ಲೇ ಇಲ್ಲ. ಅದಕ್ಕೆ ಭಾಗವತ್ ಕೇಳಬೇಕಾದ್ರೆ ಶ್ಲೋಕ ಭಾಗವತ್ ಓದ್ಬೇಕ್ರಿ. ನಾವೇ ಕೇಳೋದೇ ಬೇಡ, ಮನೆ ಕೂತ್ಕೊಂಡು ಓದ್ಬಿಟ್ರೆ ಸಾಕಷ್ಟು ಕೆಲಸ. ಏನದ ಅಲ್ಲಿ ಅಂದ್ರೆ ಈ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯಗಳೇನು ಆನಂದಮಯಗಳ ಕೋಶ ಇವೆ. ಇದು ಕೋಶದಲ್ಲಿ ಮಾತ್ರ ಇದ್ದ ಭಗವದ್ ರೂಪಗಳು ಅಂತ ತಿಳಿಬೇಡ್ರಿ. ಬ್ರಹ್ಮಾಂಡದ ಹೊರಗಡೆಗೆ ಆವರಣ ರೂಪದಲ್ಲೂ ಈ ರೂಪಗಳಿವೆ ಅಂತ ತಿಳಿದುಕೊಳ್ಳ್ರಿ ಅಂತ ಹೇಳ್ತಾನೆ. ಏನ್ ಹಂಗಂದ್ರ ಅಂತ ಒಂದು 5 ನಿಮಿಷ ವಿಚಾರ ಮಾಡೋಣ ಅಂತ. ಈಗ ನಮ್ದು ನವಾವರಣ ಸಹಿತವಾದ ಬ್ರಹ್ಮಾಂಡ ಅಂತ ಹೇಳ್ತಿರ್ತಾರೆ. ಸನವಾವರಣಾಂಡದರ್ಶಿನೋ ಗ್ರಹ ಬುದ್ಧ ಮನುಷ್ಕತೋಹಲಂ 9 ಆವರಣಗಳಿಂದ ಕೂಡಿರುವಂತಹದ್ದು ಅಂತ. ಯಾವ್ಯಾವ ಆವರಣ ನೋಡೋಣಂತ. ಅಂತೂ ಬ್ರಹ್ಮಾಂಡ ಇದೆ. ಬ್ರಹ್ಮಾಂಡ ಗೋಲಕವಾಗಿದ್ದು ಅದರ ಹೊರಗಡೆಗೆ ಪೃಥ್ವಿ ಆವರಣ, ಜಲಾವರಣ, ಅಗ್ನ್ಯಾವರಣ, ವಾಯುವಾವರಣ, ಆಕಾಶಾವರಣ ಅಂತ ಆವರಣಗಳು. ಅದರ ಮೇಲೆ ಮತ್ತೆ ಮನೋ ಆವರಣ, ಮನಸ್ಸೆಂಬ ಆವರಣ, ಬುದ್ಧಿ ಆವರಣ, ಅಹಂಕಾರ ಆವರಣ, ಮಹತ್ತತ್ವದ ಆವರಣ, ಅದಾದ್ರೆ ಅವ್ಯಕ್ತ ತತ್ವದ ಆವರಣಗಳೆಲ್ಲ ಬರ್ತಕ್ಕಂಥದ್ದಾಗ್ತದೆ. ಇಲ್ಲಿ ಈ ಆವರಣಗಳೇನಿವೆ ಇವು ಕೇವಲ ಜಡ ಪದಾರ್ಥಗಳಿವೆ ಅಂತ ತಿಳಿಯುವುದು ಬೇಡ. ಈ ಆವರಣಗಳಲ್ಲಿ ಒಂದೊಂದರಲ್ಲೂ ಭಗವಂತನ ಒಂದೊಂದು ರೂಪವು ಆವರಣವೆನಿಸಿ ಇರುವಂತಹದ್ದಾಗಿದೆ. ಅಂದ್ರೆ ನಮ್ಮ ದೇಹ ಇದು ಪಿಂಡಾಂಡ ಅಂತ ಕರೆಸಿಕೊಂಡ್ರೆ ಅದು ಬ್ರಹ್ಮಾಂಡ. ಇಲ್ಲೇನಿರ್ತದಲ್ಲ ಅಷ್ಟು ಹೊರಗಡೆ ಇರಬೇಕು. ಪಿಂಡಾಂಡದಲ್ಲಿ ಅನ್ನಮಯಾದಿ ಅನಿರುದ್ಧ ರೂಪಗಳು 5 ಇರುವುದಾದರೆ ಬ್ರಹ್ಮಾಂಡದಲ್ಲೂ ಇರಬೇಕು. ಈ ವ್ಯವಸ್ಥೆ ಇದೆ. ಅಲ್ಲಿ ಹೇಗಿದೆ ಅಂತ ಕೇಳಿದ್ರೆ ಪೃಥಿವ್ಯಾವರಣದಲ್ಲಿ ನೋಡ್ರಿ, ಇದಕ್ಕೆ ಯಾವುದು ಬ್ರಹ್ಮಾಂಡದ ಹೊರಗಡೆ ಇರುವಂತಹದ್ದು ಪೃಥಿವ್ಯಾವರಣ ಅಂತ ಮೊದಲನೇ ಇತ್ತು. ಪಂಚಭೂತಗಳ ಆವರಣ ಅದ, ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಅಂತ. ಆ ಮೊದಲನೇ ಆವರಣವನ್ನ ಪೃಥ್ವಿ ಅಥವಾ ಮಣ್ಣು ಯಾವುದೋ ಒಂದು ಶಬ್ದದಿಂದ ಕರೀತಿರ್ತೇವೆ ನಾವು. ಆ ಆವರಣ ಆದ ಮೇಲೆ ಬರುವಂತಹದ್ದೇ ಜಲಾವರಣ. ಅದು ವಾಮನಾವತಾರದಲ್ಲಿ ಭಗವಂತ ಪಾದ ಎತ್ತಿದಾಗ ಸೀಳಿತು ಅಂತ ಹೇಳ್ತೀವಲ್ಲ, ಬೇರೆ ಒಂದು ಕರ್ಪಟ ಮುಚ್ಚಳ, ಅದು ಸೀಳಿದಾಗ ಹೊರಗಡೆಗೆ ಇದ್ದ ನೀರು ಒಳಗೆ ಬಂತು ಅಂತ. ಆ ಮೇಲೆ ಮೊದಲಿಗೆ ಏನಿತ್ತಲ್ಲ ಆವರಣ, ಅದನ್ನೇ ಮತ್ತೆ ಪೃಥ್ವಿ ಆವರಣ. ಅದು ಹೆಂಗದಂದ್ರೆ 3 ಯೋಜನ ದಪ್ಪದ ಬಂಗಾರದ ಕೋಟದಂತ ಪೂರ್ಣ ಬಂಗಾರದ್ದೇ ಆವರಣ ಮಾಡಿಸಿಟ್ಬಿಟ್ಟ ದೇವರು. ಅಷ್ಟು ಬಂಗಾರ ಹೊರಗಿಟ್ಟಾನ, ನಾವ್ಯಾರು ತಗೊಳ್ಳಿ ಬರಬಾರ್ದು ಅಂತ ಇಟ್ಬಿಟ್ಟಾನ. ಈ ಗುಡಿ ಮೇಲೆ ಬಂಗಾರದ ಹಚ್ಚಿಬಿಟ್ಟಿರ್ತಾವ ನೋಡ್ರಿ ಅವನ್ನ. ಅವು ತೆಗಿ ಬರಂಗ ಏನ್ ಮಾಡಿ ಸುಮ್ಮನೆ ನೋಡ್ಕೋದಿರ್ಬೇಕಷ್ಟೇ. ಅವರು ಬಂಗಾರ ಗೋಪುರ, ಬಂಗಾರ ಕಲಶ, ಬಂಗಾರದ ಮೇಲೆ ಇರ್ತಾವಲ್ಲ ಹಂಗಿದ್ದಂಗೆ ದೇವರ ಮೇಲೆ ಬಂಗಾರ ಕಲಶ ಹಾಕಿಟ್ಬಿಟ್ಟಾನ. ಹಾಗಾಗಿ ಆ ಪೃಥ್ವಿ ಆವರಣದಲ್ಲಿ ಅನಿರುದ್ಧ ರೂಪದ ಪರಮಾತ್ಮ ಇದ್ದಾನೆ. ಬರೀ ಅನಿರುದ್ಧ ರೂಪ ಅಲ್ಲ, ಅನ್ನಮಯ ಅನಿರುದ್ಧ ರೂಪಿ ಪರಮಾತ್ಮ ಆವರಣ ರೂಪದಲ್ಲಿ ಇದ್ದಾನೆ. ಅಂದ್ರೆ ಹೆಂಗದಂದ್ರೆ ಆ ಅನಿರುದ್ಧ ರೂಪ ಹಿಂಗೆ ನಿಂತ್ಕೊಂಡಿದ್ರೆ ಅವನ ಹೊಟ್ಟಿ ಒಳಗೆ ಆಕ್ಚುಲಿ ನಮ್ಗೆ ಹೆಂಗ್ ಕಾಣಿಸ್ತದ, ನಾವು ಹೊಟ್ಟಿ ಒಳಗೆ ಈ ಬ್ರಹ್ಮಾಂಡ ಇದ್ದಂಗೆ ಕಾಣಿಸ್ಬೇಕು. ಯಾಕಂದ್ರೆ ಅವ ಆವರಣ ಇದ್ದಾನೆ. ಅವನ ಮೇಲೆ ಇನ್ನೊಂದು ಆವರಣದ ಯಾವುದು ಪೃಥ್ವಿ ಆವರಣ ಆದ್ರೆ ಜಲಾವರಣ. ಅಲ್ಲಿದ್ದವ ಯಾರು? ಅಲ್ಲಿದ್ದವನು ಅನಿರುದ್ಧನೇ. ಇನ್ನೊಂದು ಅನಿರುದ್ಧ ರೂಪ ಅದ. ಅನಿರುದ್ಧ ರೂಪ 2 ಆವರಣ. ಇದು ಅಲ್ಲ, ಮತ್ತೆ ಪ್ರದ್ಯುಮ್ನ ಬರೋದಿಲ್ಲ, ಅನಿರುದ್ಧ ಪ್ರದ್ಯುಮ್ನ ಬರ್ಲಿಕ್ಕೆ ಬರೋದಿಲ್ಲ ಅಲ್ಲಿ. ಯಾಕಂದ್ರೆ ಹೊರಗಿನ ಆವರಣಗಳಲ್ಲಿ 2 ಆವರಣಗಳಲ್ಲಿ ಭಗವಂತನ 2 ರೂಪಗಳಿರುವಂತಹದ್ದಾಗಿದೆ ಅಂತ ಭಾಗವತ ಶ್ಲೋಕ ಯಾದವಾರ್ಯರು ವಿಸ್ತಾರವಾಗಿ ಬರೆದಿದ್ದಾರೆ. ಅದೇ ವಾಕ್ಯಗಳನ್ನೇ ಹೇಳ್ತಿದ್ದೀನಿ ಈಗ. ಯಾದವಾರ್ಯರ ವ್ಯಾಸಗದ್ಯದ ವಾಕ್ಯಕ್ಕೆ ಯಾದವಾರ್ಯರ
ಭಾಗವತ ವ್ಯಾಖ್ಯಾನದ ವಾಕ್ಯಗಳನ್ನು ಜೋಡಿಸಿ ಹೇಳ್ತಾ ಇದ್ದೇನೆ. ಸರಿ, ಎರಡು ಆವರಣ ಆಯಿತು. ಬ್ರಹ್ಮಾಂಡ, ಬ್ರಹ್ಮಾಂಡದ ಹೊರಭಾಗದಲ್ಲಿ ಪೃಥಿವ್ಯಾವರಣ, ಪೃಥಿವ್ಯಾವರಣದಲ್ಲಿ ಅನ್ನಮಯ ಅನಿರುದ್ಧ ಆವರಣ. ಅದು ಇದ್ಯಾಕೆ ಬಂತು ಪ್ರಶ್ನೆ ಅಂದ್ರೆ ಇಲ್ಲಿ ಹೇಳ್ತಾರೆ, ಪರೀಕ್ಷಿತರಾಜರಿಗೆ ಅಪರೋಕ್ಷ ಜ್ಞಾನಿಗಳು ಬ್ರಹ್ಮನಾಡಿಯಿಂದ ಉತ್ಕ್ರಾಂತಿಯನ್ನು ಹೊಂದಿದ ಮೇಲೆ ದೇವತೆಗಳಿಂದ, ಇದು ಬ್ರಹ್ಮಾಂಡವೆಲ್ಲ ಪ್ರಳಯ ಆಗ್ತದೆ. ಬ್ರಹ್ಮಾಂಡ ಪ್ರಳಯ ಆದಾಗ ಬ್ರಹ್ಮದೇವರ ಜೊತೆಗೆ ಸೇರಿಕೊಂಡು ಮೇಲಿನ ಆವರಣಗಳಲ್ಲಿ ದಾಟ್ತಾ ಹೋಗ್ತಾರೆ ಅಂತ ಹೇಳುವಾಗ ಬರುವಂತಹ ಪ್ರಸಂಗ. ಬ್ರಹ್ಮಾಂಡ ನಾಶವಾಯಿತು. ಎಲ್ಲಿ ಹೊರಟರು? ಹೊರಗಿನ ಮೊದಲನೇ ಆವರಣಕ್ಕೆ ಬಂದರು. ಮೊದಲನೇ ಆವರಣ ಪೃಥ್ವಿಯಾವರಣ. ಆ ಅಪರೋಕ್ಷ ಜ್ಞಾನಿಯು ಎಲ್ಲಾ ಲೋಕಗಳನ್ನು ದಾಟಿಕೊಂಡು ದೇವತೆಗಳ ಜೊತೆಗೆ ಸೇರಿಕೊಂಡು ಬ್ರಹ್ಮದೇವರ ಜೊತೆಗೆ ಸೇರಿಕೊಂಡು ಮೊದಲನೇ ಆವರಣವೆನಿಸಿರುವಂತಹ ಅನ್ನಮಯ ಅನಿರುದ್ಧ ಆವರಣಕ್ಕೆ ಬಂದ. ಅಲ್ಲಿ ಇದ್ದಾಗ ಅದು ಪ್ರಳಯ ಆಗಬೇಕಲ್ಲ, ಯಾಕಂದ್ರೆ ಎಲ್ಲರೂ ಹೋಗ್ಬೇಕು. ಅದು ಪ್ರಳಯ ಆದಾಗ ಅಲ್ಲಿಂದ ಜಲಮಯ, ಅಲ್ಲಿಯೂ ಅನ್ನಮಯ ಅನಿರುದ್ಧನೇ ಇದ್ದಾನೆ. ಜಲಾವರಣದಲ್ಲೂ ಇದ್ದವನು ಅನ್ನಮಯ ಅನಿರುದ್ಧ. ಆ ಆವರಣ ದಾಟಿದ್ರು, ಎರಡನೇ ಆವರಣ ಮುಗೀತು. ಇದ್ರ ಜೊತೆಗೆ ದೇವತೆಗಳೆಲ್ಲ ಹೋಗ್ತಿರ್ತಾರೆ. ಮುಂದೆ ಏನಿ ಬಂತು? ಅಗ್ನಿ ಆವರಣ ಬಂತು. ಅಗ್ನಿ ಆವರಣದಲ್ಲಿ ಪ್ರಾಣಮಯ ಪ್ರದ್ಯುಮ್ನ ಒಂದು ರೂಪ, ಪ್ರದ್ಯುಮ್ನೊಂದು, ಅದು ಪೂರ್ಣ ಆವರಣ ರೂಪದಲ್ಲಿ. ಹೆಂಗದ ಮಜಾ ಹೆಂಗದ ಅಂದ್ರೆ ಈ ರೂಪದೊಳಗೆ ಆ ರೂಪ, ಆ ರೂಪದೊಳಗೆ ಆ ರೂಪ, ಆ ರೂಪದೊಳಗೆ ಆ ರೂಪದಲ್ಲಿ ದೇಹದೊಳಗೂ ಅಷ್ಟೇ. ಅನ್ಯೋಂತರ ಆತ್ಮ ವಿಜ್ಞಾನಮಯ, ಅನ್ಯೋಂತರ ಆತ್ಮ ಪ್ರಾಣಮಯ, ಹಿಂಗೆ ಹೇಳ್ಕೋತು ಒಂದ್ರೊಳಗೊಂದು ಹೇಳ್ಕೋತ ಹೋಗಿದ್ದ. ಸರಿ, ಆ ಅಗ್ನಿಯಾವರಣ ದಾಟಿದ ಮೇಲೆ ಮತ್ತೆ ಮುಂದಿನ ಆವರಣಕ್ಕೆ ಹೋದ್ರೆ ಯಾವುದು? ವಾಯುವಿನ ಆವರಣ. ಅಲ್ಲಿ ಆಗಿದ್ದಾರೆ, ಅಲ್ಲೂ ಪ್ರಾಣಮಯ ಪ್ರದ್ಯುಮ್ನ. ಅದರ ಮುಂದೆ ಆಕಾಶಾವರಣ, ಇಲ್ಲಿಗೆ ಪಂಚಭೂತಗಳು ಮುಗಿದುವು. ಆಕಾಶಾವರಣದಲ್ಲೂ ಇದ್ದದ್ದು ಪ್ರಾಣಮಯ ಪ್ರದ್ಯುಮ್ನ. ಅಂದ್ರೆ 5 ಭೂತಗಳಲ್ಲಿದ್ದದ್ದು ಎರಡೇ ರೂಪ. ಹೇಳೋ ಕಾಲಕ್ಕೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಹೇಳ್ತಿರ್ತೀವಿ. ಅನ್ನಮಯ ಅನಿರುದ್ಧ ಹೌದು. ಆದರೆ ಆ ಅನ್ನಮಯ ಅನಿರುದ್ಧ ಇದ್ದದ್ದೆಲ್ಲಿ ಅಂತ ಕೇಳಿದಲ್ಲಿ ದೇಹದಲ್ಲಿ ಮಣ್ಣಿನ ಭಾಗ, ನೀರಿನ ಭಾಗ ಎಲ್ಲಿದೆಯಲ್ಲ, ಇದೇ ಅನ್ನಮಯ ಕೋಶ, ಬೇರೆ ಯಾವ ಕೋಶ ಅಲ್ಲ. ನಿಮ್ಮ ದೇಹದಲ್ಲಿ ನೀರು ಮತ್ತು ಅನ್ನ ಎಲ್ಲೆಲ್ಲಿ ಸೇರ್ಕೊಂಡಿರ್ತದೋ ಅದನ್ನೇ ಅನ್ನಮಯ ಕೋಶ ಅಂತ ಕರೀತಾರೆ. ಪ್ರಾಣಮಯ ಕೋಶ ಅಂದ್ರೆ ಯಾವುದು ಅಂತ ಕೇಳಿದ್ರೆ ಬೆಂಕಿ, ಗಾಳಿ, ಆಕಾಶ, ಇವು ಮೂರನ್ನ ಪ್ರಾಣಮಯ ಕೋಶ ಅಂತ ಕರೀತಾರೆ. ಸರಳವಾಗಿ ತಿಳ್ಕೊಳ್ಳಿಕ್ಕೆ. ಎಲ್ಲೋ ಪ್ರಾಣಮಯ ಕೋಶ ಅನ್ನೋದೊಂದು ಏನೋ ಹಿಂಗೆ ಚಿತ್ರ ಬರೋದು, ಆ ಚಿತ್ರ ಕರೆಕ್ಟು. ಎಲ್ಲ ದೇಹದಾಗ ಗೊತ್ತಾಗದೆ ಇದ್ರೆ ಬೆಂಕಿ, ಗಾಳಿ, ಆಕಾಶ, ಈ ಮೂರು ಎಲ್ಲೆಲ್ಲಿ ಹರಡಿಕೊಂಡಿದೆಯಲ್ಲ ಅದನ್ನೇನು ಕರೆದಿದ್ದಾರೆ? ಪ್ರಾಣಮಯ ಕೋಶ ಅಂತ ಕರೀತಾ ಇದ್ದಾರೆ. ಅದರ ಮುಂದೆ ಏನು ಹೋಗ್ಬೇಕು? ಮನೋಮಯ ಸಂಕಟ ಬರಬೇಕು. ಅವ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಮನಸ್ಸು, ಬುದ್ಧಿ, ಅಹಂಕಾರ. ಮನಸ್ಸು, ಬುದ್ಧಿ, ಅಹಂಕಾರವೆಂಬ 3 ತತ್ವಗಳಲ್ಲಿ ಮನೋಮಯ ಸಂಕರ್ಷಣ ಇದ್ದಾನೆ. ಈ ಅಪರೋಕ್ಷ ಜ್ಞಾನಿ ಹೆಂಗೆ ಹೋಗ್ಬೇಕು? ಮೊದಲು ಮನಸ್ಸು ಈ ಆಕಾಶಾವರಣ ದಾಟಿಕೊಂಡು ಅದು ನಾಶ ಆಗ್ತದೆ. ಆಕಾಶ ನಾಶ ಆಗ್ತದೆ. ಯಾವ ಆಕಾಶದು? ಭೂತಾಕಾಶ. ಭೂತಾಕಾಶವು ನಾಶವಾದಾಗ ಅದರ ಮೇಲಿನ ಆವರಣಕ್ಕೆ ಪ್ರವೇಶ ಮಾಡ್ತಾರೆ. ಅಲ್ಲಿದ್ದದ್ದು ಮನಸ್ಸೆಂಬ ಆವರಣ. ಒಂದು ಮನಸ್ಸು ನಮ್ಮೊಳಗದ, ಇನ್ನೊಂದು ಮನಸ್ಸು ತತ್ವ, ಮನಸ್ಸೆಂಬ ತತ್ವ. ಅದು ಇಡೀ ಹೊರಗಡೆ ಆವರಣವಾಗಿರುವಂತಹದ್ದು. ಅಲ್ಲಿ ಮನೋಮಯ ಸಂಕರ್ಷಣ ಅವನು ಸೇರ್ತಾರೆ. ಅದು ಪ್ರಳಯ ಆಗ್ತದೆ. ಆ ಮನೋಮಯ ಸಂಕರ್ಷಣ ಜೊತೆಗೆ ಸೇರಿಕೊಂಡು ಬುದ್ಧಿ ಆವರಣದಲ್ಲಿದ್ದ ಮನೋಮಯ ಸಂಕರ್ಷಣ ಜೊತೆಗೆ ಸೇರಿಕೊಳ್ತಾರೆ. ಅದು ನಾಶವಾದಾಗ ಆ ಅಹಂಕಾರ ತತ್ವದಲ್ಲಿರುವಂತಹ ಮನೋಮಯ ಸಂಕರ್ಷಣ ಜೊತೆಗೆ ಸೇರಿಕೊಳ್ತಾರೆ. ಇವೆಲ್ಲ ಹೊರಗಿರುವಂತಹ ಆವರಣ ಮುಗಿತು. ಸಂಕರ್ಷಣನ ಆವರಣಗಳು ಮುಕ್ತಾಯವಾದಾಗ ಮಹತ್ತತ್ವದಲ್ಲಿ ಬರ್ತಾರೆ. ಆ ಮಹತ್ತತ್ವದಲ್ಲಿ ವಾಸುದೇವ, ಯಾರು ವಿಜ್ಞಾನಮಯ ವಾಸುದೇವ ರೂಪಿಯಾದ ಪರಮಾತ್ಮ ಮಹತ್ತತ್ವ ಆವರಣದಲ್ಲಿ ಇದ್ದಾನೆ. ಅದು ಮಹತ್ತತ್ವವು ನಾಶವಾದಾಗ ಬ್ರಹ್ಮದೇವರ ಜೊತೆಗೆ ಸೇರಿಕೊಂಡು ಅವ್ಯಕ್ತ ತತ್ವದಲ್ಲಿ ಇರುವಂತಹ ಆನಂದಮಯ ನಾರಾಯಣನಲ್ಲಿ ಪ್ರವೇಶ ಮಾಡ್ತಾರೆ. ಮುಗಿತು. ಇಲ್ಲಿಗೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯವೆಂಬುವಂತಹ 5 ಭಗವದ್ ರೂಪಗಳು ದೇಹದ ಒಳಗೂ ಕೋಶ ರೂಪದಲ್ಲಿ, ಬ್ರಹ್ಮಾಂಡದ ಹೊರಗೂ ಆವರಣ ರೂಪದಲ್ಲಿ ಇದ್ದಾರೆ ಅಂತ ಒಂದು ಸ್ವಾರಸ್ಯದ. ಆ ಆನಂದಮಯ ನಾರಾಯಣ ಅವನೇ ಮೋಕ್ಷ ಕೊಡ್ತಾನೇನು ಅಂದ್ರೆ ಅಲ್ಲ. ಮತ್ತೆ ಆನಂದಮಯೋವಸಾನೆ ಅಂತ ಹೇಳ್ತಾ ಕೊನೆಗೆ ಇನ್ನೊಬ್ಬ ವಾಸುದೇವ ಇದ್ದಾನೆ. ಅವ ಯಾರು? ಮುಕ್ತಿಪದ ವಾಸುದೇವ. ಈ ವಾಸುದೇವ ರೂಪ ಬೇರೆ, ಆ ವಾಸುದೇವ ರೂಪ ಬೇರೆ. 4 ವ್ಯೂಹದಲ್ಲಿ ಬಂದಿರುವಂತಹ ವಾಸುದೇವ ಒಬ್ಬ ಬೇರೆ, 5 ವ್ಯೂಹದಲ್ಲಿ ಬಂದಿರುವಂತಹ ವಾಸುದೇವ ಒಬ್ಬ ಬೇರೆ. ನಾರಾಯಣ ವಾಸುದೇವ ಪ್ರದ್ಯುಮ್ನ ಸಂಕರ್ಷಣ ಅನಿರುದ್ಧ ಅಂತಿರಲ್ಲ, ಅಲ್ಲೊಬ್ಬ ವಾಸುದೇವ ಇದ್ದಾನೆ.
ಬರೇ ಅನಿರುದ್ಧ ಪ್ರದ್ಯುಮ್ನ ಸಂಕಷ್ಟ ವಾಸುದೇವ ಅಂತಂತಿಲ್ಲ, ಅಲ್ಲಭ ವಾಸುದೇವ ಇದ್ದಾನೆ. ಈ ಎರಡನೇ ವ್ಯೂಹದಲ್ಲಿ ಬಂದ ವಾಸುದೇವ ಇದ್ದಾನಲ್ಲ, ಅವನೇ ಮುಕ್ತಿಪ್ರದ. ಮೊದಲನೇದ ಮುಕ್ತಿಪ್ರದ ಅಲ್ಲ, ಬರೇ ಅವ ವಿಜ್ಞಾನಮಯ ವಾಸುದೇವ ಅಲ್ಲಿ ಮಹತ್ತತ್ವಾವರಣದಲ್ಲಿ ಇದ್ದವನು. ಹಿಂಗಾಗಿ ಈ ನಾರಾಯಣ ಯಾವ ನಾರಾಯಣ? ಅವ್ಯಕ್ತ ತತ್ವದಲ್ಲಿ ಇದ್ದ ಆನಂದಮಯ ನಾರಾಯಣ ಏನಿದ್ದಾನ ಅವ ಪುನಃ ನಿರ್ಗುಣೇ ಬ್ರಹ್ಮಣಿ ವಾಸುದೇವೇ, ಈ ಯಾವ ಗುಣಗಳಿಗೂ ಸಂಬಂಧ ಇಲ್ಲದೆ ಇರುವಂಥವನಾಗಿ ಇದ್ದಾನೆ. ಅವನಲ್ಲಿ ಪ್ರವೇಶ ಮಾಡಿದಾಗ ಮೋಕ್ಷವಾಗ್ತದೆ ನಿಂತು. ಹೀಗೆ ದ್ವಿತೀಯ ಸ್ಕಂದದಲ್ಲಿ ಹೇಳುವಾಗ ಅನ್ನಮಯದಲ್ಲಿ ಅನ್ನಮಯ ಅನಿರುದ್ಧ ಪೃಥ್ವಿಯಲ್ಲೂ ಜಲದಲ್ಲೂ ಅಂದ್ರೆ ಎರಡು ಆವರಣದಲ್ಲಿ, ಪ್ರಾಣಮಯ ಇವನು ಮಣ್ಣು ಅದು ಬೆಂಕಿ ಗಾಳಿ ಆಕಾಶದಲ್ಲಿ, ಅದಾದ ಮೇಲೆ ಮನೋಮಯ ಸಂಕರ್ಷಣ ಬುದ್ಧಿ ಮನಸ್ಸು ಅಹಂಕಾರದಲ್ಲಿ, ಅದಾದ ಮೇಲೆ ವಾಸುದೇವ ಮಹತ್ತತ್ವದ ವಿಜ್ಞಾನದಲ್ಲಿ, ನಾರಾಯಣ ಅವ್ಯಕ್ತ ತತ್ವದಲ್ಲಿ ಇವರನ್ನು ದಾಟಿಕೊಂಡು ವಾಸುದೇವರಿಗೆ ಸೇರಬೇಕು ಅಂತ ತಿಳಿಸುವಾಗ ಆ ಆವರಣಗಳು ಇವೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಇದೇ ವಾಸುದೇವಾದಿ ಚತುರೂಪಾಯ ಅನ್ನಮಯಾದಿ ಪಂಚರೂಪಾಯ ನಮಃ ಅಂತ ತಿಳಿಸಿಕೊಟ್ಟಿದ್ದಾರೆ. ಮುಂದೋಗೋಣಂತ ಮತ್ಸ್ಯ ಪೂರ್ವ ಸರಳದ ಇನ್ನು ಸರಳದಂದ್ರೆ ಗೊತ್ತದ್ದಕ್ಕೆ ಹೆಚ್ಚಿಗೆ ಹೇಳಕ್ಕೆ ಹೋಗುವುದಿಲ್ಲ. ಮತ್ಸ್ಯ ಪೂರ್ವ ವರಾಹ ನರಸಿಂಹ ವಾಮನ ಭಾರ್ಗವ ರಾಘವ ಕೃಷ್ಣ ಬುದ್ಧ ಕಲ್ಕಿ ಸ್ವರೂಪಾಯ ನಮಃ. ಇಲ್ಲೇನ್ ಹೇಳ್ಬೇಕಪ್ಪ? ಇನ್ನ ಮತ್ತೆ ಇಡೀ ದಶಾವತಾರ ಹೇಳ್ಕೊಡ್ತೀನಿ ಅಂತ ಈಗ ಪೂರ್ಣ ಭಾಗವತ ಹೇಳ್ಬೇಕಾಗ್ತದೆ. ಅದಕ್ಕೆ ಭಗವಂತನ 10 ರೂಪಗಳ ಜೊತೆಗೆ ವೇದವ್ಯಾಸ ರೂಪದಿಂದ ಅಭೇದವನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಮತ್ಸ್ಯಾಭಿನ್ನರಾದವರು ವೇದವ್ಯಾಸರು, ಕೂರ್ಮಾಭಿನ್ನರಾದವರು ವೇದವ್ಯಾಸ ದೇವರು, ವರಾಹ ನರಸಿಂಹನಿಂದ ಅಭಿನ್ನ, ವಾಮನ ಭಾರ್ಗವ ರಾಘವನಿಂದ ಅಭಿನ್ನ, ಕೃಷ್ಣ ಬುದ್ಧ ಕಲ್ಕಿಯಿಂದ ಅಭಿನ್ನ. ಅದಕ್ಕೆ ಕಲ್ಕಿ ಸ್ವರೂಪಾಯ ಇದೇ ರೂಪವುಳ್ಳವರಾಗಿದ್ದಾರೆ ಅಂತ ಹೀಗೆ ತಿಳಿಸಿಕೊಟ್ಟಿದ್ದಾರೆ. ಇರಿ ಇದರ ಮುಂದೆ ಹೋಗೋಣ ಅಂತ. ಇದು ದಶಾವತಾರದ್ದು ನಾವು ಅನೇಕ ಬಾರಿ ಕೇಳಿರ್ತೇವೆ. ಇನ್ನು ಮುಂದೆ 31 ಹಾಗೂ 32ನೇ ಸಾಲಿನಲ್ಲಿ ಹನುಮತ್ ಸೇವ್ಯ ದಾಶರಥಿ ರಾಮಾತ್ಮಕಾಯ ದ್ರೌಪದಿ ಪ್ರಿಯ ಭೀಮಸೇನ ಆರಾಧ್ಯ ಶ್ರೀ ಯಾದವ ಕೃಷ್ಣ ಸ್ವರೂಪಿಣೇ ನಮಃ. 2 ರೂಪಗಳು ಚಿಂತನೆ ಮಾಡ್ತಾರೆ. ಒಂದು ರಾಮಾವತಾರ, ಇನ್ನೊಂದು ಕೃಷ್ಣಾವತಾರ. ಹೆಂಗೆ ಚಿಂತನೆ ಮಾಡ್ಲಿಕ್ಕಾರೆ ಅಂದ್ರೆ ಈಗಿನ ಹೇಳಿದ್ರಿ ನೀವು ಹಿಂದೆ ಮತ್ಸ್ಯ ಪೂರ್ವ ವರಾಹ ಅಂತ ಎಲ್ಲ ದಶಾವತಾರವನ್ನು ಹೇಳಿದ್ರಿ. ಹಿಂದಿನ ವಾಕ್ಯದಲ್ಲಿ ರಾಮನಿಂದ ಅಭಿನ್ನ, ಕೃಷ್ಣನಿಂದ ಅಭಿನ್ನ ವೇದವ್ಯಾಸ ದೇವರು ಅಂತ ಹೇಳಿ ಪುನಃ ಮುಂದಿನ 2 ವಾಕ್ಯಗಳಲ್ಲಿ ಪ್ರತ್ಯೇಕ ಯಾಕೆ ಹೇಳಬೇಕಾಯಿತು ಅಂದ್ರೆ ಒಂದು ಸೂಕ್ಷ್ಮಾಂಶವನ್ನು ತಿಳಿಸ್ತಾರೆ. ಭಗವಂತನನ್ನ ಉಪಾಸನೆ ಮಾಡುವಾಗ ವಾಯುದೇವರನ್ನ ಬಿಟ್ಟು ಉಪಾಸನೆ ಮಾಡಬೇಡ್ರಿ. ವಾಯುದೇವರನ್ನ ಬಿಟ್ಟು ನೀವು ಉಪಾಸನೆ ಮಾಡಿದ್ರೆ ಅಂಥ ಉಪಾಸನೆಗೆ ಫಲವಿಲ್ಲ ಒಂದು. ಎರಡನೇದ್ದು ಅನರ್ಥ ಫಲ ಅದ ಅಂತ ಮತ್ತೊಂದು, ಅಥವಾ ವಿಪರೀತ ಫಲವಾಗ್ತದ ಅಂತ ಮತ್ತೊಂದು. ಇವೆರಡನ್ನು ಮಾಡಬೇಡ್ರಿ ಅಂತ ತಿಳಿಸಿಕೊಡ್ತಿದ್ದಾರೆ. ಹೇಗಿದೆ ನೋಡಿ. ಹನುಮತ್ ಸೇವ್ಯ ದಾಶರಥಿ ರಾಮಾತ್ಮಕಾಯ, ಬರೇ ರಾಮ ಅಂತ ಚಿಂತನೆ ಮಾಡೋಂಗಿಲ್ಲ, ಹನುಮಂತನಿಂದ ಸೇವೆಗೆ ಒಳಗಾದ ರಾಮ ಅಂತ ಚಿಂತನೆ ಮಾಡ್ಬೇಕಂತ. ರಾಮ ಹನುಮ ಎರಡೂ ಹೆಸರು ಬಿಡಿಸಿ ಹೇಳಿ ಬರುವುದಿಲ್ಲ, ಕೂಡಿಸ್ಕೊಂಡೇ ಇರಬೇಕು ಯಾವಾಗ್ಲೂ. ಅದಕ್ಕೆ ರಾಮ ಬಂಟ ಹನುಮ, ರಾಮಭಕ್ತ ಹನುಮ ಅಂತ ಹೇಳ್ತಿರ್ತಾರೆ. ಎಲ್ಲೆಲ್ಲಿ ರಾಮದೇವ್ರ ಗುಡಿ ಇರ್ತದ ಅಲ್ಲಿ ಹನುಮಂತ ಇರ್ಲೇಬೇಕು, ಎಲ್ಲಿ ಹನುಮಂತ ದೇವರಲ್ಲಿ ರಾಮದೇವ್ರು ಇರ್ಲೇಬೇಕಂತ. ವಿಚಿತ್ರ ಏನು ಅಂತಂದ್ರೆ ಎಲ್ಲೆಲ್ಲಿ ರಾಮಾಯಣ ನಡೀತಿರ್ತದೋ ಅಲ್ಲಲ್ಲಿ ಹನುಮಂತ ದೇವ್ರು ಬಂದು ಕೂತಿರ್ತಾರಂತ. ಎಲ್ಲೆಲ್ಲಿ ರಾಮಾಯಣ ಇರ್ತದೋ ಅಲ್ಲಲ್ಲಿ ಮತ್ತೆ ಹನುಮಂತ ದೇವ್ರು ಬಂದು ಕೂತಿರ್ತಾರಂತ. ಗೋಪಾಲದಾಸರು ಇದನ್ನ ಹೇಳ್ತಿದ್ರಂತ, ರಾಮಾಯಣ ಎಲ್ಲ ಪ್ರವಚನ ಹೇಳ್ತಿದ್ರಂತ. ಹೇಳೋ ಕಾಲಕ್ಕೆ ಈ ವ್ಯಾಸ ತತ್ವಜ್ಞ ತೀರ್ಥರ ಪೂರ್ವಾಶ್ರಮದ ತಂದೆಯವರು ಅವರು ಹೇಳಿದ್ರಂತ ಅವ್ರ ಮನೆಯವರು, ಇಲ್ಲ ಬರ್ರಿ ದಾಸರು ಚಂದ ರಾಮಾಯಣ ಎಲ್ಲ ಹೇಳ್ತಾರ, ಕೇಳ್ಬರ್ರಿ ಹಿಂಗ ಅಂತೇಳಿ. ದಾಸರ ನಾಯಿಲ್ ಹೋಗ್ತೀವಿ, ಆಚಾರ ಮಂದಿ ನೋಡ್ರಿ, ದೊಡ್ಡ ಆಚಾರ ಮಂದಿ ಹೋಗಿಲ್ಲ ಅಂತ ಹಿಂಗೆಲ್ಲ ಇರ್ತಿತ್ತು. ಹೌದು ರೀ, ಅವಾಗೆಲ್ಲ ಹಂಗಾಗಿತ್ತು. ಜಗನ್ನಾಥ ದಾಸರು ಪೂರ್ವಾಶ್ರಮದಲ್ಲಿ ಅಂದ್ರೆ ಶ್ರೀನಿವಾಸಾಚಾರ ಆಗಿದ್ದಾಗ ವಿಜಯದಾಸರು ಬಂದ್ರೆ ಕೇಳಿದ್ರೆ ಇಲ್ಲಿಲ್ಲ ನಡಿ ಮೇಲೆ ಈ ಸ್ತ್ರೀ ಪಾಕ್ ನೀವೆಲ್ಲ ಇಟ್ಕೊಂಡಿವಿ ಬರೋದಿಲ್ಲ ಅಂತ ಹೇಳಿ ಕಳಿಸಿದ್ರು. ಆಮೇಲೆ ಮತ್ತೆ ಜಗನ್ನಾಥ ದಾಸರ ವಿಷಯ ಬೇರೆ. ಅದಕ್ಕೆ ಅವ್ರು ಇಲ್ಲ ನಾ ಬರೋದಿಲ್ಲ, ನೀವು ಹೊರಗೆ ಬಂದು ಕೊಡ್ರಿ, ಒಳಗೆ ಬರಬೇಡ್ರಿ ಕೊನೆಗೆ ಅಂತ. ಇರ್ಲಿ ಹೆಂಡತಿ ಮ್ಯಾಲಿನ ಪ್ರೇಮದಿಂದ ಕೆಲವು ಭಾರ್ಯಾ ಪ್ರೇಮ ಇಷ್ಟು ಪ್ರೇಮ ಇಷ್ಟು ಪ್ರೀತ ಕೆಲವುದು, ಭಾರ್ಯಾ ಪ್ರೀತ ಕೆಲವುದು ಬಂದು ಕೂತಿದ್ರಂತ. ಕೂತ್ರ ಇವರು ರಾಮಾಯಣ ಹೇಳೋ ತನಕ ಒಂದು ಪೀಠ ಹಾಕಿದ್ರಂತ, ಒಂದು ಮಂಗೆ ಕೂತಿರ್ತಿತ್ತಂತ. ಇವ್ರು ಮುಗೀತು. ಆಮೇಲೆ ಎಲ್ಲ ಮಾತಾಡೋದು, ಏನೋ ಎಂತೋ ದಾಸರು ಪುರಾಣ ಹೆಂಗೆ ಹೇಳ್ತಾರೆ ಬಿಡ್ತಾರೋ ಮಂಗೇನಂತೂ ಚಲೋ ಸಾಕ್ಯಾರಂತ ಹೇಳಂತ. ಅವ್ರು ಹೇಳ್ತಿದ್ರು, ಮಂಗೆ ನಿಮಗೆ ಹೆಂಗೆ ಕಾಣಿಸ್ತಿರಂತ. ಇಲ್ಲ ಅಲ್ಲಿ ಪೀಠ ಮೇಲೆ ಮಂಗೆ ಕೂತಿರ್ತಿತ್ತು, ಇವ್ರು ರಾಮಾಯಣ ಹೇಳಿಕತ್ತಿದ್ರು, ಅದು ಆ ಕಡೆ ಮೊಳತಿತ್ತು, ಈ ಕಡೆ ಬರ್ತಿತ್ತು ನೋಡಿದೆ ಅಂತ ಹೇಳಿದ್ರಂತ.
ಅಯ್ಯೋ ಹಣೆ ಬಾರ ಅವ್ರು ರಾಮಾಯಣ ಹೇಳಿದ ಹತ್ರ ಸಾಕ್ಷಾತ್ ಪ್ರಾಣದೇವರು ಕೂತಿರ್ತಿದ್ರು ಅಂತ ಹೇಳಿದ್ರಂತ. ಹಂಗ ಎಲ್ಲೆಲ್ಲಿ ರಾಮದೇವರ ಚಿತ್ರ ಇರ್ತದೋ ಅಲ್ಲಲ್ಲಿ ಇರಲೇಬೇಕು ಪ್ರಾಣದೇವರು ಅಂತ ಅಷ್ಟು ವಿಶ್ವಾಸ ನಮ್ಮಲ್ಲಿ. ಹಂಗಾಗಿ ಆ ಹನುಮಂತ ದೇವರಿಂದ ಸೇವಿತರಾಗಿರುವಂತಹ ದಾಶರಥಿ ರಾಮಾತ್ಮಕಾಯ, ದಾಶರಥಿ ದಶರಥ ಪುತ್ರನಾಗಿರುವಂತಹ ರಾಮ, ಅವನನ್ನು ಸೇವೆ ಮಾಡ್ತೀವಿ ಅಂತ. ಅದಕ್ಕೆ ಆಚಾರ್ಯರು ಒಂದು ಕಡೆಗೆ ಮಾತು ಹೇಳ್ತಾರೆ, ವಿನಾ ಪ್ರತೀಕಂ ಪ್ರಾಣಸ್ಯ ಸ್ಮರನ್ ನಿರಯ ಭಾಗ್ ಭವೇತ್. ಪ್ರಾಣ ಪ್ರತೀಕಂ ವಿನಾ, ಪ್ರಾಣದೇವರನ್ನ ಸೇರಿಸದೆ ನೀವು ಭಗವಂತನನ್ನು ಹಂಗೆ ಆರಾಧನೆ ಮಾಡಿದ್ದಾದ್ರೆ ನರಕಕ್ಕೆ ಹೋಗ್ತೀರಿ ಅಂತ ಎಚ್ಚರ ಕೊಡ್ತಾರೆ. ನೀವು ಯದ್ಯಪಿ ಭಗವದ್ ಆರಾಧನೆ ಮಾಡಿದ್ದೀರಿ, ಇಲ್ಲ ಅಂತಲ್ಲ, ನೀವು ನರಕಕ್ಕೆ ಹೋಗ್ಬೋದು. ಯಾಕೆ? ಪ್ರಾಣದೇವರನ್ನು ತಂದಿಲ್ಲ ನೀವು. ಎಷ್ಟು ವಿಚಿತ್ರ ಅಂದ್ರೆ, ಗೀತಾ ತತ್ವದಲ್ಲಿ ಒಂದು ಮಾತು ಹೇಳ್ತಾರೆ, ಲಕ್ಷ್ಮೀ ದೇವಿಯ ಉಪಾಸನೆಯನ್ನ ಮಾಡುವಾಗ ಭಗವಂತನ ಪತ್ನಿ ನೀವು ಉಪಾಸನೆ ಮಾಡದೆ ಕೇವಲ ಲಕ್ಷ್ಮೀ ಅಂತ ಉಪಾಸನೆ ಮಾಡಿದರೆ ಶಪೇದ್ ಉಪಾಸಿತಾಪೇಶ, ನೀವು ಉಪಾಸನೆ ಮಾಡಿದ್ದನ್ನು ತಗೋತಾಳ, ಉಲ್ಟಾ ನಿಮಗೆ ಶಾಪ ಹಾಕ್ತಾಳಂತ. ಫಲ ಕೊಡೋದಲ್ಲ ಶಾಪ. ನನ್ನ ಗಂಡನ ಸ್ಮರಣೆ ಮಾಡದೆ ನನ್ನ ಮಾಡ್ತಿದ್ದೀರಾ, ಅವರು ಇದ್ದದ್ದಕ್ಕೆ ನಮ್ದು ಮಹಿಮಾ ನಂದೇನದ. ಏತಾವತಿ ಮಹಿಮಾ ಸಂಭಭೂವ, ನನ್ನ ಮಹಿಮಾ ಇಷ್ಟ ಆದ. ಪುರುಷ ಸೂಕ್ತಲ್ಲಿ ಏತಾವಾನಸ್ಯ ಮಹಿಮಾ ಅಥೋಜ್ಜಾಯಾಂಶ ಪುರುಷ. ನೋಡ್ರಿ, ಅಂಬರಣಿ ಸೂಕ್ತಲ್ಲಿ ನಾನು ಹೆಂಡತಿ ಹೇಳ್ತಾಳೆ, ನನಗಿಷ್ಟೇ ಮಮ ಯೋನಿಹಿ ಅಪ್ಸು ಅಂತ ಸಮುದ್ರೆ, ನನಗಿಷ್ಟೆಲ್ಲ ತಾಕತ್ ಕೊಟ್ಟು ನಾ ಸಮುದ್ರದ ಮಧ್ಯೆ ಮಲ್ಕೊಂಡಾನ. ಏತಾವತಿ ಮಹಿನಾ ಸಂಭಭೂವ, ನನ್ನ ಮಹಿಮಾ ಇಷ್ಟದ ಅಂತ. ಪುರುಷ ಸೂಕ್ತಲ್ಲಿ ಏತಾವಾನಸ್ಯ ಮಹಿಮಾ ಅಥವಾ ಜಾಯಾಂಶ ಪುರುಷ, ಇನ್ನೂ ದೊಡ್ಡ ಮಹಿಮೆ ಇದೆ ಅಂತ. ಅದ ಲಕ್ಷ್ಮೀದೇವಿ ಅಂತಾಳೆ, ನನ್ನ ಒಬ್ಬರನ್ನೇ ಚಿಂತನೆ ಮಾಡಬೇಡ್ರಿ, ನಮ್ಮ ಮನೆಯವ್ರ ಚಿಂತನೆ ಮಾಡ್ರಿ ಅಂತ. ಹಂಗ ಬರೇ ಪರಮಾತ್ಮನ ಚಿಂತನೆ ಇಲ್ಲ, ಪ್ರಾಣ ಪ್ರತೀಕದಲ್ಲಿ ಭಗವಂತನ ಚಿಂತನೆ ಮಾಡಬೇಕು, ವಿಶೇಷ ಪ್ರೀತಿ ಅಂತ. ಆದ್ದರಿಂದ ಹನುಮತ್ ಸೇವೆಯ ದಾಶರಥಿ ರಾಮಾತ್ಮಕಾಯ ನಮಃ. ದ್ರೌಪದಿ ಪ್ರಿಯ ಭೀಮಸೇನ ಆರಾಧ್ಯ ಶ್ರೀ ಯಾದವ ಕೃಷ್ಣ ಸ್ವರೂಪಿಣೇ ನಮಃ. ಯಾದವ ಕೃಷ್ಣ, ಯಾದವ ಕೃಷ್ಣ ಅಂದ್ರೆ ನಮ್ಮ ಗೋಪಾಲಕೃಷ್ಣ, ಅವರನ್ನ ಚಿಂತನೆ ಮಾಡುವಾಗ, ಅವರಿಂದ ಅಭಿನ್ನ ಅಂತ ಹೇಳುವಾಗ ಹೆಂಗೆ ಹೇಳಿಕತ್ತಾರ ಅಂದ್ರೆ, ದ್ರೌಪದಿ ಪ್ರಿಯ ಭೀಮಸೇನ, ಅದು ಕೃಷ್ಣಾಯ ಕೃಷ್ಣ ರಮಣ ಪ್ರಿಯಾಯ, ಅದೇ ವಾಕ್ಯ ಇಟ್ಕೊಂಡಾರೆ. ಅಲ್ವಾ, ಸುಮ್ಮ ಚೇಂಜ್ ಮಾಡ್ರಷ್ಟೆ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯವನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣ ರಮಣ ಪ್ರಿಯಾಯ. ಈ ಸ್ವಾರಸ್ಯ ನೋಡ್ರಿ ಹೆಂಗ್ ಹೇಳ್ಯಾರ ಅಂದ್ರೆ, ಅಲ್ಲಿ 5 ಜನ ಪಾಂಡವರು ಬಂದಿರ್ಬೇಕು ಅಂತ. ಕೃಷ್ಣಾಯ ಕೃಷ್ಣಾರಮಣ ಪ್ರಿಯಾಯ, ಕೃಷ್ಣ ಅಂದ್ರೆ ದ್ರೌಪದಿ ದೇವಿ, ಅವರ ರಮಣ ಅಂತಂದ್ರೆ ಪಂಚಪಾಂಡವರಾಗ್ತಾನೆ. ಭೀಮಸೇನ್ ದೇವರು ಪ್ರಧಾನ ಇಟ್ಕೊಂಡದ್ದು. ಅದಕ್ಕೆ ಯಾದವಾರ್ಯರು ಮಾತ್ರ ವ್ಯಾಖ್ಯಾನ ಮಾಡೋ ಕಾಲಕ್ಕೆ ದ್ರೌಪದಿ ಪ್ರಿಯ ಭೀಮಸೇನ ಆರಾಧ್ಯ ಶ್ರೀ ಯಾದವ ಕೃಷ್ಣ ಸ್ವರೂಪಿಣಿ ನಮಃ ಅಂತ ಹೇಳ. ಅಂದ್ರೆ ಮತ್ತೆ ದ್ರೌಪದಿ ದೇವಿಗೆ ಅರ್ಜುನ ಪ್ರಿಯ ಆಗಿದ್ದಿಲ್ಲೇನೋ, ಧರ್ಮರಾಜ ಪ್ರಿಯ ಆಗಿದ್ದಿಲ್ಲೇನೋ, ಹಿಂಗ್ ಪ್ರಿಯ ಆಗಿದ್ದಿಲ್ಲ ಅಂದ್ರೆ ಎಲ್ಲಾರು ಕೆಲವು ಕಾಲ ಕಷ್ಟ ಪ್ರಿಯ, ಸದಾ ಕಾಲ ಪ್ರಿಯ ಇತ್ತು ಭೀಮಸೇನ್ ದೇವರೇ. ಅಡಿಗೆ ಊಟ ಏನ್ರ ಬೇಕು ಅಂದ್ರೆ ದ್ರೌಪದಿ ದೇವಿ ಧರ್ಮರಾಜಗ ಅರ್ಜುನಗೆಲ್ಲ ಕೇಳ್ತಿದ್ಲಂತ. ಪ್ರಾಬ್ಲಮ್ ಬಂದ್ರೆ ಭೀಮಸೇನ್ ದೇವರೇ, ಬೇರೆ ಇನ್ನೇನಿಲ್ಲೇ ಇಲ್ಲ. ಅವ್ ಕೀಚಕೇನೋ ಪ್ರಾಬ್ಲಮ್ ಮಾಡಿದ, ಧರ್ಮರಾಜನ್ ಕೇಳಿಕ್ ಹೋಗ್ಲಿಲ್ರಿ, ಅಜ್ಞಾತವಾಸದಾಗ ಸ್ವಾಮಿಗಳಾಗಿ ಕೂತ್ಬಿಟ್ಟಿದ್ರು. ತ್ರಿದಂಡಿ ಸನ್ಯಾಸಿ ಹಾಕಿ ಕೂತ್ಬಿಟ್ಟಿದ್ರು ಅವರು. ಸ್ವಾಮಿಗಳಾಗಿ ಪಡಿ ಹಾಕೋದು ಕೂತಿರಂತ. ಹ್ಞೂ ಅಲ್ಲದ ಅಜ್ಞಾತವಾಸದಲ್ಲಿ ಸ್ವಾಮಿಗಳಾಗಿ ಪಡಿ ಹಾಕೋದು ಕೂತಿರಂತೆ. ಸ್ವಾಮಿಗಳು ಹಾಡು ಹಾಡೋದು, ಕ್ರಿಕೆಟ್ ಆಡೋದು ಇವೆಲ್ಲ ಮಾಡಬಾರ್ದು ಅಂತಂದ್ರೆ ಅವೆಲ್ಲ ತಪ್ಪು, ಅಪರಾಧ ಅವೆಲ್ಲ ಮಾಡಬಾರ್ದು ಅಂತ ಇವ ಪಡಿ ಹಾಕೋದು ಕೂತಿದ್ದಂತೆ. ಅಂದ್ರೆ ಎದಕ್ಕೆ ಅಂದ್ರೆ, ಮುಂದೆ ಅಜ್ಞಾತವಾಸ ಮುಗಿದ ಮೇಲೆ ನಾ ಪ್ರಾಮಾಣಿಕವಾಗಿ ಜೂಜಾಡಿದ್ದೆ ಅವತ್ತು, ನನಗೆ ಜೂಜಾಡ್ಲಿಕ್ಕೆ ಬರ್ತದೆ, ಆ ಶಕುನಿ ಮೋಸ ಮಾಡ್ಯಾನ ಅಂತ ತಿಳಿಸ್ಲಿಕ್ಕೆ ಆಡಿದ್ದಂತ. ಬೇರೆ ಇಲ್ಲ, ಶಕುನಿ ನನಗೆ ಆಡ್ಲಿಕ್ಕೆ ಬರ್ತಿದ್ದಿಲ್ಲ ಅಂತಂದ್ರೆ ಅಪ್ಪ ಮಾಡಿರೋವಂತೆ, ಆಡ್ಲಿಕ್ಕೆ ಬರಲ್ಲ ಯಾಕೆ ಬರ್ಬೇಕು ಸುಳ್ಳೆ ಅಂತ ಬೈ ಕಳಿಸಿದ್ರಿ. ಅವ ಆಡ್ಲಿಕ್ಕೆ ಬರಲಿಲ್ಲ ಅಂತ ತಿಳ್ಕೊಬೇಡ, ಚಲೋ ಆಡ್ಲಿಕ್ಕೆ ಬರ್ತದೆ ನನಗೆ, ನೀವು ಮೋಸ ಮಾಡಿ ತಿಳಿಸ್ಲಿಕ್ಕೆ ಆಡ್ಲಿಕ್ಕೆ ಅವ್ರು ಕೇಳೋ ಹಂಗಿದ್ದಿಲ್ಲ. ಅರ್ಜುನ ಕೇಳೋಣ ಅಂದ್ರೆ ಪಾಪ ಅವ ತರಲ ಟಂಟಂಡ್ ಅಂತ ಅಷ್ಟು ಕೂತ್ಬಿಟ್ಟಿದ್ರು. ಅವ್ರು ಹಾಡು ಹಾಡ್ಕೊಂಡೆ ಅಂತ ಅಲ್ಲಿ ಕೇಳೋ ಹಂಗಿದ್ದಿಲ್ಲ. ನಕುಲ ಸಹದೇವರು ಕುದುರೆ ಆಕಳ ಅಲ್ಲಿ ಹೋಗ್ಬಿಟ್ಟಿದ್ರು. ಇನ್ಯಾರಿದ್ರು ಅಗ್ದಿ ಹೆಣ್ಮಕ್ಳಲ್ಲಿ ಲಘು ಸಿಗೋದು ಅಡಿಗೆ ಮನೆಗೆ ಇದ್ದವ್ರು ಸಿಗ್ತಿರ್ತಾರೆ. ಸಿಕ್ಕರೆ ಭೀಮಸೇನ್ ದೇವರು ಏನ್ ಆನಂದ. ಭೀಮಸೇನ್ ದೇವ್ರದ್ದೆಲ್ಲದ ಒಂದು ಪಂಜ ಹಾಸ್ಕೊಂಡು ಪಂಜ ಹೊತ್ಕೊಂಡು ಮಕ್ಕೊಂಡಿರ್ತೀರಂತ ಭಾಳ ಇಲ್ರಿ. ಹಿಂಗ ಅಂತ ಹೇಳಿದ ಕೂಡ ಆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಟ್ಟವರೇ ಭೀಮಸೇನ್ ದೇವರು. ಅದರಿಂದ ದ್ರೌಪದಿ ಪ್ರಿಯ ಭೀಮಸೇನ ಆರಾಧ್ಯ ಅಂತ ಇದು ಸುಮ್ಮನೆ ಒಂದು ದೃಷ್ಟಾಂತ ಹೇಳಿದೆ. ಮಹಾಭಾರತ ತಾತ್ಪರ್ಯದಲ್ಲಿ ಆಚಾರ್ಯ ಒಂದು ಮಾತು ಹೇಳ್ತಾರೆ, ಯಾವಾಗ ಇವರು ವನವಾಸ ಪ್ರವೇಶ ಮಾಡಿದ್ರಲ್ಲ, ವನವಾಸಕ್ಕೆ ಹೊರಟ್ರು,
ಇವತ್ತು ವನಕ್ಕೆ ಬಂದರು ಅಂತ ಇಟ್ಕೊಳ್ರಿ. ಇವತ್ತಿನಿಂದ ಮುಂದೆ 12 ವರ್ಷ, ಆಮೇಲೆ ಅಜ್ಞಾತವಾಸ, ಅದರ ಮುಂದಿನ ಭಾಗ ಏನಿದೆಯಲ್ಲ, ಅವತ್ತೇ ಎಲ್ಲರೂ ಕೂಡ ದ್ರೌಪದಿ ದೇವಿ ನನ್ನ ಹೆಂಡತಿ ಅಲ್ಲ ಅಂತ ತ್ಯಾಗ ಮಾಡಿದ್ರು. ಭೀಮಸೇನ ದೇವರಿಗೊಬ್ಬಳಿಗೆ ಹೆಂಡತಿ ಅಂತ ಉಳಿದುಕೊಂಡ್ರು ಅಂತ ಬರೀತಾರೆ ಶ್ರೀಮದಾಚಾರ್ಯ. ಯಾರು ತಗೊಳ್ಳಿ, ಧರ್ಮರಾಜ ನನ್ನಿಂದ ಹಿಂಗೆಲ್ಲ ಅನಾಹುತ ಆಗೋಯ್ತಲ್ಲ, ದ್ರೌಪದಿ ದೇವಿ ಅಪಮಾನ ಆಗೋಯ್ತಲ್ಲ, ನಾನು ಸಂರಕ್ಷಣೆ ಮಾಡ್ಲಿಕ್ಕೆ ಸಮರ್ಥನಲ್ಲ, ಆದ್ರಿಂದ ಭೀಮ ಇವತ್ತಿನಿಂದ ದ್ರೌಪದಿ ದೇವಿ ಮೇಲಿರುವಂತಹ ನನ್ನ ಪತಿತ್ವದ ಹಕ್ಕನ್ನು ಬಿಡ್ತೇನೆ ಅಂತ ಬಿಟ್ಟು ಎಂದೂ ಮುಂದೆ ದ್ರೌಪದಿ ದೇವಿಯ ಮೇಲೆ ಹಕ್ಕು ತೀರಿಸ್ಕೊಳ್ಳಿ, ಹಕ್ಕು ಜಮಾಯಿಸ್ಲಿಕ್ಕೆ ಹೋಗಲಿಲ್ಲ. ಭೀಮಸೇನ ದೇವರ ಹೆಂಡತಿಯಾಗಿ ಉಳ್ಕೊಂಡ್ಬಿಟ್ಲು. ಅಂದ್ರೆ ಅಲ್ಲಿವರೆಗೆ ಶ್ಯಾಮಲಾದೇವಿಯರು, ಶಚೀದೇವಿಯರು, ಉಷಾದೇವಿಯರು ತೀವ್ರವಾಗಿ ಕಾಣಿಸಿಕೊಳ್ತಿದ್ರು ಆ ದೇಹದಲ್ಲಿ. ವನವಾಸಕ್ಕೆ ಬಂದಾಗಿನಿಂದ ಭಾರತೀ ದೇವರು ಮಾತ್ರ ಕಾಣಿಸಿಕೊಳ್ಳಿಕ್ಕೆ ಶುರು ಮಾಡಿದ್ರು, ಉಳಿದವರೆಲ್ಲ ಕಡಿಮೆ ಆಗ್ತಾ ಬಂತು. ನಕುಲ ಸಹದೇವರು ಬಿಟ್ಬಿಟ್ರು, ಅರ್ಜುನೂ ಬಿಟ್ಬಿಟ್ಟಿದ್ದಾನೆ, ಕೇವಲ ಭೀಮಸೇನ ದೇವರ ಪತ್ನಿಯಾಗಿ ಉಳ್ಕೊಂಡ್ಲು ಅಂತ ಆಚಾರ್ಯ ತಿಳಿಸ್ತಾರೆ. ಅದಕ್ಕೆ ದ್ರೌಪದಿ ಪ್ರಿಯ ಭೀಮಸೇನ ಆರಾಧ್ಯ ಶ್ರೀ ಯಾದವ ಕೃಷ್ಣ ಸ್ವರೂಪಿಣೇ ನಮಃ ಅಂತ. ಈ ದ್ರೌಪದಿ ಅನ್ನೋ ಶಬ್ದ ಇದೆ ನೋಡಿ, ಇದೊಂದು ಸ್ವಲ್ಪ ಗದ್ದ. ಎಲ್ಲರೂ ಸಾಮಾನ್ಯವಾಗಿ ದ್ರೌಪದಿ ಅಂತ ಕರೀತಿರ್ತಾರೆ, ತಿ ಅಂತ ಕರಿಬಾರದು ಅಂತ. ಯಾಕಂದ್ರೆ ದೃಪದನ ಮಗಳಾದದ್ರಿಂದ ದ್ರೌಪದಿ ಆಗ್ತಾಳ, ಜನಕನ ಮಗಳಾದದ್ರಿಂದ ಹೆಂಗ ಜಾನಕಿ ಆಗ್ತಾಳ, ಹಂಗ ದೃಪದನ ಮಗಳಾದದ್ರಿಂದ ದ್ರೌಪದಿ ಆಗ್ತಾಳ, ಹೊರತಾಗಿ ದ್ರೌಪದಿ ಆಗಂಗಿಲ್ಲ. ಆಕಿಗೆ 4-5 ಮಂದಿ ಪತಿಯಂದ್ರೆ ಇದ್ರು ಅಂತ ತಿಳ್ಕೊಂಡು ಪತಿ ಅಂತ ತಿಳ್ಕೊಬಾರ್ದ್ರಿ. ಕೆಲವರು ಹಂಗ ತಿಳ್ಕೊಂಡ್ರ ದ್ರೌಪದಿ ಅಂದ್ರೆ ಒಬ್ಬ ಪತಿ ಇಲ್ಲದೆ ಇದ್ದವ, ಜಾಸ್ತಿ ಪತಿ ಇದ್ದವ ಅಂತ ತಿಳ್ಕೊಂಡ್ರ, ಹಂಗ ಅರ್ಥ ಅದಕ್ಕೆ ದೃಪದನ ಮಗಳಾದದ್ದರಿಂದ ಅವಳು ದ್ರೌಪದಿ, ಇಷ್ಟರ್ಥ ಅದಕ್ಕೆ. ಅಂಥ ದ್ರೌಪದಿಯ ಪ್ರಿಯರಾದ ಭೀಮಸೇನದಿಂದ ಆರಾಧ್ಯರಾದವರು, ಶ್ರೀ ಯಾದವ ಕೃಷ್ಣನಿಂದ ಅಭಿನ್ನನಾದವರು ಅಂತ ತಿಳಿಸಿಕೊಟ್ಟಿದ್ದಾರೆ. ಮುಗೀತು. ಇನ್ನು ಮುಂದಿನ ವಾಕ್ಯ, ಕ್ರಂದರಶ್ವಾತ್ಮಕ ಶ್ರೀ ಹಯಗ್ರೀವ ಸ್ವರೂಪ ತಮಃ ಅಂತ ಹೇಳ್ತಾ ಇದ್ದಾರೆ. ಹಯಗ್ರೀವ ದೇವರಿಂದ ಅಭಿನ್ನರಾಗಿ ವೇದವ್ಯಾಸ ದೇವರ ಚಿಂತನೆಯನ್ನು ಮಾಡ್ರಿ. ಎಂಥವ್ರು ವೇದವ್ಯಾಸ ದೇವರು? ಹಯಗ್ರೀವ ದೇವರಿಂದ ಅಭಿನ್ನ. ಅದು ಎಂಥ ಹಯಗ್ರೀವ ದೇವರು? ಕ್ರಂದದ ಅಶ್ವಾತ್ಮಕ ಶ್ರೀ ಹಯಗ್ರೀವ ಸ್ವರೂಪ. ಅದು ಧ್ವನಿಗೈತಾ ಇದ್ರಂತೆ, ನಿರಂತರವಾಗಿ ತಮ್ಮ ಮುಖದಿಂದ ವೇದಗಳನ್ನೆಲ್ಲವನ್ನು ಹೇಳ್ತಾ ಇರುವಂಥವ್ರು. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಮಧುಬ್ರಾಹ್ಮಣ ಅಂತ ಒಂದು ಬ್ರಾಹ್ಮಣ ಬರ್ತದೆ. ಆ ಮಧುಬ್ರಾಹ್ಮಣದಲ್ಲಿ ಹೇಳುವಾಗ ಅಸ್ಯ ಮಹತಸ್ಯ ಭೂತೋ ಅಸ್ಯ ಮಹತೋ ಭೂತಸ್ಯ ನಿಶ್ವಸಿತಮೇತತ್. ಈ ವೇದಗಳೆಲ್ಲ ಇವೆಯಲ್ಲ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತೇನು ಎಲ್ಲ ವೇದಗಳಿವೆಯಲ್ಲ, ಇತಿಹಾಸ, ಪುರಾಣಂ, ವಿದ್ಯಾ, ಉಪನಿಷತ್, ಶ್ಲೋಕಾಕ, ಏನೇನು ಶಬ್ದಗಳಿವೆ ಆ ಎಲ್ಲವೂ ಕೂಡ ಹಯಗ್ರೀವ ದೇವರ ಮುಖದಿಂದಲೇ ಬಂದದ್ದು, ಬೇರೆ ಇನ್ಯಾರಿದ್ರೂ ಕೂಡ ಬಂದದ್ದಲ್ಲ. ಸಕಲ ವೇದಗಳಿಗೂ ಮೂಲ ಋಷಿಗಳು ಯಾರು ಅಂತ ಕೇಳಿದ್ರೆ ಹಯಗ್ರೀವ ದೇವರೇ. ಸಕಲ ಮಂತ್ರಗಳಿಗೂ ಮೂಲ ಋಷಿಗಳು ಯಾರು ಅಂತ ಕೇಳಿದ್ರೆ ಹಯಗ್ರೀವ ದೇವರೇ, ಬೇರೆ ಇನ್ಯಾರಲ್ಲೇ ಅಲ್ಲ. ದ್ವಿತೀಯ ಸ್ಕಂದ ಭಾಗವತದಲ್ಲಿ ನಾರದರ ಮುಂದೆ ಬ್ರಹ್ಮದೇವರು ಎಲ್ಲ ಭಗವದ್ ರೂಪಗಳನ್ನು ಹೇಳುವಾಗ ಸತ್ರೇವ ಮಾಸ ಭಗವಾನ್ ಹಯಶೀರ್ಷ ಏಷಃ. ನೋಡು, ನಾನು ವಸುಧಾರಾದಲ್ಲಿ ಯಜ್ಞ ಮಾಡ್ತಾ ಇದ್ದೆ. ವಸುಧಾರ ಅಂತದ ಬದರಿಯಿಂದ ಮುಂದೆ ಹೋಗ್ಬೇಕ್ರಿ, ಒಂದು 5 ಕಿಲೋಮೀಟರ್ ಅದ, ಭಾಳೇನಿಲ್ಲ. 5 ಕಿಲೋಮೀಟರ್ ನಮ್ಮ ಭಾಳ ಅಲ್ಲೇ ಇಲ್ರಿ. ಬೆಂಗಳೂರಿನಾಗ 20 ಕಿಲೋಮೀಟರ್ ಭಾಳ ಹತ್ತಿರ ಅಂತಿರ್ತಾರೆ. ಬೆಂಗಳೂರೊಳಗೆ 20 ಕಿಲೋಮೀಟರ್ ಭಾಳ ನಿಯರೆಸ್ಟ್ ಆಗ್ಬಿಡೋದಿಂದು ಅಂತಿರ್ತಾರೆ. 50-60 ಕಿಲೋಮೀಟರ್ ಚೂರು ದೂರ ಆಯ್ತು ಅಂತ ಅಂತಿರ್ತಾರೆ. ಹಂಗೆ ಮತ್ತು ಬದರಿ ಕ್ಷೇತ್ರದಿಂದ ಮಾನಾ ಕ್ಷೇತ್ರದ ಒಂದು 5 ಕಿಲೋಮೀಟರ್ ಆಗ್ತದೆ, ಭಾಳ ಹತ್ತಿರನು ಅಂತ ನಾವು ನಡ್ಕೋತ ಹೋಗಿದ್ವಿ. ಬರೋಬ್ಬರಿ 3 ತಾಸು ತೊಗೊಂಡು ನಡ್ಕೋತ ಹೋಗಿದ್ವಿ. ಅದು ಹೆಂಗಂದ್ರೆ ಅಲ್ಲೇ ಕಾಣಿಸ್ತಿರ್ತದೆ, ಇದು ಅನ್ಕೋತ 3 ತಾಸು ನಡ್ಕೋತ ಹೋದ್ವಿ. ಹೊಳೆ ಬರೋ ಕಾಲಕ್ಕೆ ಪೂರ್ಣ ಕತ್ಲೆ ಆಗಿತ್ತು, ಎಲ್ಲಿ ಬಂದ್ವಿ ಗೊತ್ತಿರಲಿಲ್ಲ. ಟೈಗ್ರದಿಂದ ಇಷ್ಟು ಕೆಲಸ ಭಾಳ ಚಂದದಲ್ಲಿ. ಏನ ಮೇಲಿಂದ ಬೀಳುವಂಥ ನೀರು ಅದೇನು ಇನ್ನೇನಿಲ್ಲ ಅಲ್ಲಿ. ವಸುಧಾರ ಅಂದ್ರೆ ಅದೇನು ತೀರ್ಥ ಏನಿಲ್ಲ, ಫಾಲ್ಸ್ ದೊಡ್ಡ ಜೋರಾಗಿ ಝರಿ ಬೀಳ್ತದಲ್ಲಿ. ಮೇಲೆ ಮಾತ್ರ ಎತ್ತರದ ಗುಹೆಗಳಿವೆ, ಅಲ್ಲಿ ಯಾರು ಹೋಗಿಲ್ಲ ಅಂತ ನಮ್ಗೆ ಹೇಳಿದ್ರು ಅಲ್ಲಿ ಇದ್ದವರು. ಅಲ್ಲಿ ಒಳಗೆ ನನಗೆ ಗೊತ್ತಿಲ್ಲ, ಯಾರು ಹೋಗಿಲ್ಲ ಅಂತ ಹೇಳಿದ್ರು. ಆಶ್ಚರ್ಯ. ಆ ಬದ್ರಿನಾರಾಯಣ ಕ್ಷೇತ್ರದವರಲ್ಲಿ ಅಲ್ಲಿ ಮಠದ ದೇವಸ್ಥಾನದವರು ಅಲ್ಲೊಂದು ಸಣ್ಣದೊಂದಿಷ್ಟು ಗುಡಿ ಕಟ್ಸ್ಯಾರ. ವಸುಧಾರ ಬಾಜು ಕಟ್ಟಿ ಒಂದು ಸಣ್ಣದಿಷ್ಟ ಒಬ್ಬ ಕೂಡ್ಬೋದು ಒಳಗಷ್ಟ. ಅಲ್ಲಿ ನಿತ್ಯ ಒಬ್ಬ ಕೂತ್ಕೊಂಡು ಭಾಗವತ್ ಪಾರಾಯಣ ಮಾಡ್ತಾನೆ. ನೋಡಿ ನಾವು ಭಾಗವತ್ ಪಾರಾಯಣ ಮಾಡ್ತಾನ. ನಾ ಕೇಳಿದೆ ಇನ್ಯಾಕೆ ಬಂದು ಕೂಡ್ತೀನಿ ಅಂತ ಕೇಳಿ. ಅವ ಟೈಮಿಂಗ್ ಅವ ಇಷ್ಟೇ ಇಟ್ಟು ಕೂತ್ಕೊಂಡು ನಾವು ಭಾಗವತ್ ಪಾರಾಯಣ ಮಾಡಿ ಹೋಗ್ತೀನಿ, ಇದಕ್ಕೆ ನನಗೆ ಮಠದ ಹೊತ್ತಿಯಿಂದ ಸಂಬಳ ಬರ್ತದೆ ಅಂತ ಹೇಳಿದವ. ಸಂಬಳ ಯಾಕಂದ್ರೆ ಇರುವಂತ ಯಾಕೆ ಅಲ್ಲಿ ಅನುಸಂಧಾನ ಎಷ್ಟದ ಅಂದ್ರೆ ಇಲ್ಲಿ ಹಯಗ್ರೀವ ದೇವರು ಬಂದದ್ದು, ಬ್ರಹ್ಮದೇವರು ಯಜ್ಞ ಮಾಡಿದ ಸ್ಥಳ ಇದು. ಹಾಗಾಗಿ ಇಲ್ಲಿ ನಿತ್ಯ ಭಾಗವತ ಆಗಬೇಕು ಅಂತ ತಿಳಿದುಕೊಂಡು ದೇವಸ್ಥಾನದ ವತಿಯಿಂದ ಭಾಗವತ ಪಾರಾಯಣ ಮಾಡಿಸ್ತಾರೆ.
ಪುಸ್ತಕ ನೋಡಿದ ಮತ್ತೆ ನಾನು ನೋಡಿ ಕಣ್ಣಾರ ನೋಡಿದ್ ಮತ್ತೆ ಭಾಗವತ್ ನೋಡಿ ಕೇಳಿ ಹೇಳಿದ್ ಮತ್ತೆ ಏನ್ಪಾ ಇದು ಒಂದೇ ಇಲ್ಲಿ ನಾವು ಭಾಗವತ್ ಮಾಡ್ತೇವೆ ದಿವಸ ಈಗ ಕುತ್ಕೊಂಡು ಅಂತ ಹೇಳಿದವ. ಏನು ಆಶ್ಚರ್ಯ, ಜನರಲ್ಲಿ ವಿಶ್ವಾಸ ಹೆಂಗಿದೆ ನೋಡ್ಕೊಂಡು. ಅದಕ್ಕೆ ಅಲ್ಲಿ ವದರಾಜ ಸ್ವಾಮಿಗಳವರು ತೀರ್ಥ ಪ್ರಬಂಧದಲ್ಲಿ ವಸುಧಾರ ಬಗ್ಗೆ ಒಂದು ಶ್ಲೋಕ ಬರೆದಿದ್ದಾರೆ. ಏನು ಇಂಥಕ್ಕ ಹೋಗಿ ಬಂದ ವದರಾಜ ಸ್ವಾಮಿಗಳಲ್ಲಿ ಹೋಗಿ ನಡ್ಕೊಂಡು ಹೋಗುದ್ರಿ, ಹೆಲಿಕಾಪ್ಟರ್ನಾಗ ಹೋದೆ, ವಿಮಾನ್ಯಾಗ ಹೋದೆ ಎಲ್ಲ ಮತ್ತೆ ಸಾಯಂಕಾಲ ಸ್ವಾಮಿಗಳು ಇಲ್ಲೇ ಇದ್ರಲ್ಲ ಅಲ್ಲಿ ಹೋಗ್ಬಿಟ್ರೆ ಭಾರಿ ಬಿಡಪ್ಪ ಭಾರಿ ಎಲ್ಲ ಫ್ಲೈಟ್ ಹೇಳಕ್ಕೆ ಮುಗೀತು. ಅದಕ್ಕೆ ನಡ್ಕೋತ ಹೋಗುವ ವದರಾಜ ಸ್ವಾಮಿಗಳು ಅಲ್ಲ ಇವತ್ತಿನ ಕಾಲ ಮಾಡಿ ಹಿಂಗದ ಇದ್ದದ, ಅವತ್ತಿನ ಕಾಲಕ್ಕೆ ಹಂಗಿತ್ತು ಹಂಗೆ. ಆದರೂ ಪಾದಯಾತ್ರೆ ಮಾಡಿಕೊಂಡು ಹೋದವರು ವದರಾಜ ಸ್ವಾಮಿಗಳು. ಅಲ್ಲಿ ಹೋದ್ರೆ ಬರೀತಾರೆ ಆ ಇದು ಅದಲ್ಲ, ವಸುಧಾರದಿಂದ ಬೀಳುವಂತಹ ಶಬ್ದ, ನೀರು ಬೀಳ್ತದಲ್ಲ, ಬಿದ್ದಾಗ ಧ್ವನಿ ಹೊರಡ್ತದೆ. ನೀರು ಬಿದ್ದಾಗ ಶಬ್ದ ಬರ್ತದೆ ಇಲ್ಲೋ, ಆ ಧ್ವನಿ ಒಳಗೆ ಏನ್ ಕೇಳ್ತದೆ ಅಂತ ಬರೆದ ವದರಾಜ ಸ್ವಾಮಿಗಳು ಅಂತಾರೆ, ಅದ್ಯಾಪಿ ಶ್ರೂಯತೆ. ಇವತ್ತಿಗೂ ಅಲ್ಲಿ ಹೋಗಿ ಕುಳಿತುಕೊಂಡು ಯಾರಾದರೂ ಲಕ್ಷ್ಯ ಕೊಟ್ಟು ಕೇಳಿದ್ರೆ ಕೊಡಂತಿರ್ಬೇಕ, ಮತ್ತೆ ಹೇಳ್ಯಾರ ಆಚಾರ ಕಡಲಾಚಾರ ತಿಳ್ಕೊಂಡು ಹೋಗಿ ಕೂತ್ಬಿಡ್ಬೇಕು ಮತ್ತೆ ಅಲ್ರ, ಆಮೇಲೆ ಮನೆ ಬೈದಿದ್ದಾರೆ. ಅಲ್ಲಿ ಕುಳಿತುಕೊಂಡು ಕೇಳಿದ್ರೆ 4 ವೇದಗಳು ಕೇಳಿಸುತ್ತವೆ ಅಂತ ಬರೆದಿದ್ದಾರೆ. ತೀರ್ಥ ಪ್ರಬಂಧ ತೆಗೆದು ನೋಡಿ, ತೀರ್ಥ ಪ್ರಬಂಧದಲ್ಲಿ ವದರಾಜ ಸ್ವಾಮಿಗಳು ಅಂತಾರೆ, ಅದು ನೀರಿನ ಹರತ ಅಲ್ಲ, ಅದು ನೀರಿನ ಶಬ್ದ ಅಲ್ಲ, ನೀರಿನ ಧ್ವನಿಯಿಂದ ವ್ಯಂಗ್ಯವಾಗುವುದು 4 ವೇದಗಳು ಅಂತ ಬರೀತಾ ಇದ್ದಾರೆ. ಏನು ಆಶ್ಚರ್ಯ, ಎಂಥ ಕ್ಷೇತ್ರ ಅದೆಲ್ಲ ವಸುಧಾರ ಕ್ಷೇತ್ರ ಅನ್ನೋದು ಪರಮಾದ್ಭುತವಾದದ್ದು. ಅದಕ್ಕೆ ಕ್ರಂದದಶ್ವಾತ್ಮಕ ಧ್ವನಿಗೊಳಿಸುವಂತಹ ಸಕಲ ವೇದಗಳನ್ನು ಉಚ್ಚಾರಣೆ ಮಾಡುವಂತಹ ಶ್ರೀ ಹಯಗ್ರೀವ ಸ್ವರೂಪಾಯ ನಮಃ. ಆ ಹಯಗ್ರೀವ ರೂಪದಿಂದ ಅಭಿನ್ನನಾಗಿರುವಂತಹ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯರು ಹೇಳುವಾಗ. ಚಂದ್ರಮಂಡಲದ ಮಧ್ಯದಲ್ಲಿ ಹಯಗ್ರೀವನ ಚಿಂತನೆಯನ್ನು ಮಾಡ್ರಿ ಅಂತ ತಿಳಿಸಿಕೊಟ್ಟಿದ್ದಾರೆ ನಮ್ಮ ವದರಾಜ ಸ್ವಾಮಿಗಳವರು. ಹಯಗ್ರೀವ ದೇವರನ್ನ ಅಷ್ಟು ಆರಾಧನೆ ಮಾಡಿದವರು. ಸತ್ಶಾಸ್ತ್ರೋದಿತವತ್ಮನ ಪದಮಿದಂ ಧ್ಯಾಯನ್ಮದಂಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರ ಸಂಪದಮಥೋ ದಾಸ್ಯಾಮಿ ಭಾಗ್ಯೈಸಗ ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಗ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚೈಃ ತಂಬಾಜೀವತ್ರಂ ಭಜೆ. ರುಕ್ಮಿಣೇಶ ವಿಜಯದಲ್ಲಿ ಹೇಳುವಾಗ ಹೆಂಗಿದ್ದಾರೆ ಹಯಗ್ರೀವ ದೇವರು ಅಂತ. ಅದೇನೋ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ್ದಾರಲ್ಲ, ಒಂದೇ ತುರಂಗವದನಂ ಶಂಖಾಕ್ಷ ಪುಸ್ತಕ ಸುಬೋಧಯುತಾಬ್ಜಬಾಹುಂ ಅಂತ ಹೇಳ್ಯಾರ. ಅದನ್ನೇ ವರ್ಣ ಮಾಡ್ತಾ ಇದ್ದ. ಒಂದು ಕೈಯಲ್ಲಿ ಹಯಗ್ರೀವ ದೇವರಿಗೆ ಕೆಳಗಿನ ಬಲಗೈಯಲ್ಲಿ ಜ್ಞಾನ ಮುದ್ರೆ, ಮೇಲಿನ ಬಲಗೈಯಲ್ಲಿ ಶಂಖ, ಇನ್ನೊಂದು ಕಡೆಗೆ ಅಕ್ಷಮಾಲೆ, ಆ ಕೆಳಗಡೆ ಇನ್ನೊಂದು ಪುಸ್ತಕವನ್ನು ಹಿಡ್ಕೊಂಡಿದ್ದಾರೆ. ವದರಾಜ ಸ್ವಾಮಿಗಳು ವಿಚಾರ ಇದ್ದಾರೆ. ಹೇಳ್ತೀನಿ ನಿಜ, ನಮ್ಗೆ ವದರಾಜ ಸ್ವಾಮಿಗಳು ಯಾಕೆ ಪ್ರೀತಿ ಅಂದ್ರೆ ಯುಕ್ತಿ ಮಲ್ಲಿಕ ನೋಡ್ಬೇಕ್ರಿ. ಅವರು ಭಾರಿ ಬುದ್ಧಿವಂತರು. ವೇದ ಅಪೌರುಷೇನೋ ಪೌರುಷೇನೋ ಅಂತ ಯಾರು ಕೇಳಿದಂತ. ವೇದ ಅಪೌರುಷೇಯ ಅಲ್ರಿ ದೇವರು ಮಾಡ್ಯಾನ ಅಂತ ಕೆಲವರು ಹೇಳ್ತಾರೆ. ಯಾರು ತಾರ್ಕಿಕರು ಅಂತ ಏನಿದ್ದಾರೆ, ನೈಯಾಯಿಕರು ಅಂತ ಏನಿದ್ದಾರೆ, ಅವರು ವೇದಗಳನ್ನು ಬರೆದದ್ದು ದೇವರೇನು. ವದರಾಜ ಸ್ವಾಮಿಗಳು ನಮ್ಮ ಸಿದ್ಧಾಂತ ಅಂತೂ ದೇವರು ಬರೆದಿಲ್ಲ. ಹೆಂಗೆ ಹೇಳ್ತೀರಿ ಅಂದ್ರೆ, ಈಗ ತಾವೇ ಬರೆದಿದ್ದಿದ್ರೆ ಅದನ್ನ ಹೇಳಲಿಕ್ಕೆ ಕೈಯಾಗೊಂದು ಟೆಕ್ಸ್ಟ್ ಬುಕ್ ಮತ್ತೊಂದು ಓದೊಂದು ಬೇಕಾಗಂಗಿಲ್ಲ. ಯಾಕಂದ್ರೆ ನಾನೇ ಮಾಡಿದ ಶ್ಲೋಕ ನಾನೇ ಮಾಡಿದ್ದೆ ಅಂದ್ರೆ ಅದೇನು ಪುಸ್ತಕಗಳು ಹೇಳ್ಬೇಕಾಗಿಲ್ಲ, ತಲೆಯಾಗಿರ್ತ ಹೇಳಿಕ್ ಬರ್ತದೆ. ಹಂಗೆ ಎಲ್ಲಾ ವೇದಗಳನ್ನ ಭಗವಂತನೇ ಮಾಡಿದ್ದ ಅಂತಾದ್ರೆ ಇಲ್ಲಿಂದ ಹೇಳಿಕ್ ಬರ್ತಿತ್ತು. ಹಯಗ್ರೀವ ದೇವರಾಯ್ತು ಕೈಯ ಪುಸ್ತಕ ಹಿಡ್ಕೊಂಡಲ್ಲ. ಈ ಪುಸ್ತಕ ಹಿಡ್ಕೊಳ್ಳೋ ಲಕ್ಷಣ ಏನಂದ್ರೆ ಟೀಚರ್ ಲಕ್ಷಣ ರೀ. ಶಾಲಿ ಬರೋ ಟೀಚರ್ ಬರ್ತಿರ್ತಾರಲ್ಲ, ಪುಸ್ತಕ ಹಿಡ್ಕೊಂಡ್ ಬರ್ತಿರ್ತಾರಲ್ಲ, ಪುಸ್ತಕ ಹಿಡ್ಕೊಂಡ್ ಬಂದ್ರು ಅಂದ್ರೆ ಅಲ್ಲಿದ್ದದನ್ನ ಹೇಳೋದು ಇಷ್ಟ ಅರ್ಥ ಹೊರತಾಗಿ ಸ್ವಂತದ್ದು ಹೇಳೋದಲ್ಲ. ಹಂಗಾರೆ ನಮ್ಮ ಸಿದ್ಧಾಂತದಲ್ಲಿ ಭಗವಂತ ಅಧ್ಯಾಪಕನೇ ಹೊರತಾಗಿ ನಿರ್ಮಾತ ಅಲ್ಲ, ವೇದಗಳನ್ನು ನಿರ್ಮಾಣ ಮಾಡಿದವಲ್ಲ. ಹೆಂಗ್ ಗೊತ್ತಾಗ್ತದೆ ಅಂದ್ರೆ ಕೈಯ ಪುಸ್ತಕ ಹಿಡ್ಕೊಂಡ್ ಗೊತ್ತಾಗ್ತದೆ ಅಂತ ವದರಾಜ ಸ್ವಾಮಿಗಳು ಯುಕ್ತಿ ಮಲ್ಲಿಕ ಯುಕ್ತಿ ಕೊಡ್ತಾರೆ. ಆ ಚಮತ್ಕಾರ ತೋರ್ಸ್ಯಾರ. ಹಂಗಾಗಿ ಅವ ಕೈಯಾಗಿ ಪುಸ್ತಕ ಹಿಡ್ಕೊಂಡ ವದರಾಜ ಸ್ವಾಮಿ ಅಂದ್ರು, ಹೌದು ಹಯಗ್ರೀವ ಹಿಂಗೆ ಹಿಡ್ಕೊಂಡು ಏನ್ ತಿಳಿಸ್ಲಿಕ್ಕೆ ಹೊಂಟಿ ನಮಗ ಅಂತ ಕೇಳಿದ್ರಂತ. ಏನಿಲ್ಲ, ಈ ಪಾದ ಇವೆಯಲ್ಲ ನನ್ನ ಪಾದಗಳು. ಸತ್ಶಾಸ್ತ್ರೋದಿತವತ್ಮನ ಪದಮಿದಂ ಧ್ಯಾಯನ್ಮದಂಕಾಂಕಿತೋ. ಶಾಸ್ತ್ರೋಕ್ತ ಕ್ರಮದಲ್ಲಿ ನನ್ನ ಪಾದಗಳ ಆರಾಧನೆಯನ್ನು ಮಾಡ್ರಿ. ದೇವರ ಪೂಜಾ ಮಾಡ್ತೀವಿ ಖರೆ, ನಮ್ಮ ಮನಸ್ಸಿಗೆ ಬಂದಂತೆ ಮಾಡಬಾರದು. ದೇವರ ಭಜನೆಯನ್ನ ಮಾಡ್ತೀವಿ ಸತ್ಯ, ನಮ್ಮ ಮನಸ್ಸಿಗೆ ಬಂದಂತೆ ಮಾಡಬಾರದು. ಗುರುಮುಖದಿಂದ ಉಪದೇಶವನ್ನು ಪಡೆದುಕೊಂಡು ಶಾಸ್ತ್ರ ಮುಖದಿಂದ ಅಧ್ಯಯನ ಮಾಡಿಕೊಂಡು ಮಾಡಬೇಕು. ಹಾಗೆ ಗುರುಮುಖದಿಂದ ಶಾಸ್ತ್ರ ಮುಖದಿಂದ ನನ್ನ ಪಾದವನ್ನ ಭಜನೆ ಮಾಡ್ರಿ. ಸರಿ, ಹಂಗಾರೆ ಬರೀ ಭಜನೆ ಮಾಡ್ತೀವಿ ಸಾಕು ಅಂದ್ರೆ ಮದಂಕಾಂಕಿತ, ನನ್ನ ಚಿಹ್ನೆಗಳಾದ ಶಂಖಚಕ್ರಾದಿಗಳನ್ನು ಹಚ್ಚಿಕೊಳ್ಳ್ರಿ. ಕೆಲವರು ವಾದ ಏನು ಅಂದ್ರೆ ಜ್ಞಾನ ಇದ್ರೆ ಸಾಕಪ್ಪ, ಕರ್ಮ ಬೇಕಾಗಿಲ್ಲ ಅಂತ. ಅಂಗಿ ಚಡಿ ಹಾಕೊಂಡು ಪ್ರೋಚ ಮಾಡ್ತೀವಿ ನೋಡ್ರಿ. ಇದಕ್ಕೆಲ್ಲ ಕೆಲವರು ಅಂಗಿ ಪಂಗಿ ಹಾಕೊಂಡು ಚಡಿ ಪಂಡಿ ಹಾಕೊಂಡು ಪ್ರೋಚ ಮಾಡ್ತಿದ್ರಿ. ಎದಕ್ಕೆ? ಜ್ಞಾನ ಇದ್ರೆ ಸಾಕು, ಕರ್ಮ ಯಾಕೆ ಬೇಕು ಅಂತ.
ವಾದರಾಶ್ರಮವನ್ನು ಅಯ್ಯೋ ಮಹಾರಾಯ ಮದಂಕಾಂಕಿತ ಶಂಖ ಚಕ್ರ ಒಟ್ಟು ಅದು ತಪ್ತ ಮುದ್ರಾ ಇರಬಹುದು ಅತಪ್ತ ಮುದ್ರಾ ಇರಬಹುದು ಎಲ್ಲವನ್ನೂ ಹಾಕ್ಕೊಂಡಿರ್ಬೇಕು ಕರ್ಮ ಬೇಕೇ ಬೇಕು ಬರೇ ಜ್ಞಾನ ಇದ್ರೆ ಸಾಲೋದಿಲ್ಲ ಜ್ಞಾನ ಕರ್ಮಗಳು ಎರಡೂ ಬೇಕೇ ಬೇಕು ನಮಗೆ ಅಂತ ಮದಂಕಾಂಕಿತ ಸರಿ ಮುಂದೆ ಮನ್ಮಂತ್ರಂ ಜಪ ಈ ಎಡಗೈಯಲ್ಲಿ ಮೇಲಿನ ಎಡಗೈಯಲ್ಲಿ ಹಯಗ್ರೀವ ದೇವರು ಅಕ್ಷರಮಾಲೆ ಹಿಡ್ಕೊಂಡಿದ್ದಾರೆ ಜಪಮಾಲೆಯನ್ನ ಯಾಕೆ ಹಿಡ್ಕೊಂಡಿದ್ದಾರೆ ಅಂದ್ರೆ ಮನ್ಮಂತ್ರಂ ಜಪ ನನ್ನ ಮಂತ್ರಗಳ ಜಪವನ್ನ ಮಾಡ್ರಿ ಅಂತ ಹೌದು ಸ್ವಾಮಿ ಬರೇ ಗುರುಗಳ ಕಡೆಯಿಂದ ಪಾಠ ಕೇಳಿ ನಿನ್ನ ಪಾದ ಭಜನೆ ಮಾಡ್ಕೋತ ನಿನ್ನ ನಾಮ ಶಂಖ ಚಕ್ರ ಹಚ್ಚಿಕೊಂಡು ಜಪ ಮಾಡ್ಕೊಂಡು ಕೂತ್ಕೊಂಡ್ರೆ ಮುಂದೆ ಹೊಟ್ಟಿ ಹಾಕೋರು ಯಾರು ಮತ್ತೆ ಬೇಕಲ್ಲ ಅಂದ್ರೆ ದಾಸ್ಯಾಮಿ ಭಾಗ್ಯೈ ಸಹ ನಾನು ಆ ಭಾಗ್ಯವನ್ನೂ ಕರುಣಿಸ್ತೀನಿ ನಿಮಗೆ ಹೆಂಗ ಅಂದ್ರೆ ಶಂಖವನ್ನು ಹಿಡ್ಕೊಂಡು ನನ್ನ ಕೈಯಲ್ಲಿ ಪರಮಾತ್ಮ ಶಂಖ ಯಾಕೆ ಹಿಡ್ಕೊಂಡಿದ್ದಾನೆ ಅಂತ ಕೇಳಿದ್ರೆ ಲಕ್ಷ್ಮೀದೇವಿ ಶಂಖಕ್ಕೆ ಅಭಿಮಾನಿ ದೇವತಾ ಆ ಸಂಪತ್ತಿಗೆ ಅಭಿಮಾನಿಯಾದವಳು ನನ್ನ ಕೈಯಾಗ ಇದ್ದಾಳೆ ನೀವ್ಯಾಕೆ ಚಿಂತನೆ ಮಾಡ್ತಾ ಇದ್ದೀರಿ ನಿಮ್ಗೆ ಏನ್ ಬೇಕಾದ್ರೆ ವ್ಯವಸ್ಥೆ ಮಾಡ್ತೀನಿ ಅಂತ ಸತ್ಶಾಸ್ತ್ರೋದಿತ ವರ್ತ್ಮನ ಪದಮಿದಂ ಧ್ಯಾಯನ್ ಮದಂಕಾಂಕಿತೋ ಮನ್ಮಂತ್ರಂ ಜಪ ಶಾಸ್ತ್ರ ಸಂಪದ ಮಥೋ ದಾಸ್ಯಾಮಿ ಭಾಗ್ಯೈ ಸಹ ಮುಂದ್ ಕೈಯಾಗ ಪುಸ್ತಕ ಹಿಡ್ಕೊಂಡಿಪ್ಪ ಮತ್ತಂದ್ರೆ ಬರೇ ಶಾಸ್ತ್ರ ಓದಿದ್ರಾಗಂಗಿಲ್ಲ ಅದರ ರಹಸ್ಯ ತಿಳಿಬೇಕಲ್ಲ ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಗ್ರಿರ್ಭವೇತ್ ಆ ಶಾಸ್ತ್ರದಲ್ಲಿ ಹೇಳಲಾದ ನನ್ನ ರಹಸ್ಯ ತತ್ವಗಳನ್ನೂ ನಿಮಗೆ ತಿಳಿಸ್ತೀನಿ ಅಪರೋಕ್ಷ ಜ್ಞಾನವನ್ನು ಮಾಡಿಸಿಕೊಡುತ್ತೇನೆ ಆಗೇನಾಗ್ತದೆ ಮದಂಗ್ರಿ ಪಾಪ್ಯ ನನ್ನ ಪಾದ ನಿಮಗೆ ಸಿಗ್ತದೆ ಅಂತ ಪಾದದಿಂದ ಪ್ರಾರಂಭ ಮಾಡಿಕೊಂಡು ಪುನಃ ಪಾದಕ್ಕೆ ಬಂದು ನಿಲ್ಲಿಸ್ತಾರೆ ಸ್ವಾಮಿಗಳು ಸತ್ಶಾಸ್ತ್ರೋದಿತ ವರ್ತ್ಮನ ಪದಮಿದಂ ಧ್ಯಾಯನ್ ಮದಂಕಾಂಕಿತೋ ಮನ್ಮಂತ್ರಂ ಜಪ ಶಾಸ್ತ್ರ ಸಂಪದ ಮಥೋ ದಾಸ್ಯಾಮಿ ಭಾಗ್ಯೈ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಗ್ರಿರ್ಭವೇತ್ ಇತ್ಯಾಘೋಷಯತೀವ ಯಕ್ಕರಚೈಃ ತಂಬಾಜಿ ವಕ್ರಂ ಭಜೆ ಹೀಗೆ 4 ಕೈಗಳಿಂದ ಆ ಆಯುಧಗಳನ್ನು ಹಿಡಿದು ಏನು ತೋರಿಸ್ಲಿಕ್ಕೆ ಹೊರಟಿದ್ದಾರೆ ನಮ್ಮ ಹಯಗ್ರೀವ ದೇವರು ಅಂತ ವಾದರಾಜ ಸ್ವಾಮಿಗಳು ತಿಳಿಸಿಕೊಟ್ಟಿದ್ದಾರೆ ಕ್ರಂದದಶ್ವಾತ್ಮಕ ಶ್ರೀ ಹಯಗ್ರೀವ ಸ್ವರೂಪಾಯ ನಮಃ ಇದು ಅಲ್ಲಿ ಹಯಗ್ರೀವ ಅಂತ ಬರೇ ರೂಪದ ಚಿಂತನೆಯನ್ನು ಹೇಳಿದ್ದೇವೆ ಇದು ಸ್ವಲ್ಪ ವಿಶೇಷ ವಿವರಣೆಯನ್ನು ತಿಳ್ಕೊಳ್ಳೋದಾದ್ರೆ ಯಾರ ಗ್ರೀವ ಹಯಗ್ರೀವ ಕುದುರೆಯಂತೆ ಕಂಠ ಇದೆಯೋ ಬರೇ ಕಂಠ ಅಲ್ಲ ಮುಖ ಇದೆ ತಲೆ ಇದೆ ಹಯಶೀರ್ಷ ಹಯಮುಖ ಹಯಗ್ರೀವ 3 ಇವಿರುವಂತಹದ್ದಾಗೆ ಇದೆ ಇದರಲ್ಲಿ ಪುರುಷ ರೂಪದ ಹಯಗ್ರೀವ ಒಂದಾಗಿದ್ರೆ ಸ್ತ್ರೀ ರೂಪದ ಹಯಗ್ರೀವ ಅಂತ ಮತ್ತೊಂದು ಎರಡಿದೆ ಅಂತ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲೂ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲೂ ಹೇಳುವಾಗ 2 ಕಡೆ ಹೇಳ್ತಾರೆ ಸ್ತ್ರೀ ರೂಪೋ ಹಯಶೀರ್ಷವ ಅಂತ ಹೇಳಿದ್ದಾರೆ ಸ್ತ್ರೀ ರೂಪನೂ ಅದ ಸ್ತ್ರೀ ರೂಪ ಹಯಶೀರ್ಷನೂ ಅದ ಅಂತ ಅಂದ್ರೆ ಮೋಹಿನಿ ರೂಪ ಒಂದು ಸ್ತ್ರೀ ರೂಪ ಇದ್ದದ್ದು ಬೇರೆ ಅದಲ್ಲದೇನೆ ಹಯಗ್ರೀವ ರೂಪ ಹೆಣ್ಣು ಕುದುರೆಯ ರೂಪದಲ್ಲೂ ಭಗವಂತ ಇದ್ದಾನೆ ಮುಖ ಈಗ ಹಯಗ್ರೀವನ್ ಹಿಂಗೆ ತಿಳ್ಕೊಂಡಂತ ಈ ಮೇಲ್ಭಾಗ ಇದೆಯಲ್ಲ ಇದಷ್ಟೇ ಕುದುರೆ ಮುಖ ಕೆಳಗಿನ ಮನುಷ್ಯಾಕಾರದಂತೆ ಇದ್ದದ್ದು ಇದು ಹಯಗ್ರೀವ ಕೆಳಗಿನ ಭಾಗ ಪುರುಷಾಕಾರದಂತೆ ಇದ್ರೆ ಪುರುಷ ಹಯಗ್ರೀವ ರೂಪ ಸ್ತ್ರೀ ಅಂತೆ ಇದ್ರೆ ಸ್ತ್ರೀ ಹಯಗ್ರೀವ ರೂಪ ಹೌದು ಇನ್ ಎಲ್ಲಿದ್ದ ಮತ್ತ ನಮಗೇನ್ ಕಣ್ಣಿಲ್ಲಲ್ಲ ಮತ್ತಿವ ಅಂತ ಕೇಳಿದ್ರೆ ಅದಕ್ಕಂತಾರೆ ಗಾಯತ್ರಿ ಪ್ರತಿಪಾದ್ಯನಾದ ಹಯಗ್ರೀವ ಇವನೇ ಸ್ತ್ರೀ ರೂಪನಾದವನು ಚಮತ್ಕಾರದಲ್ಲ ಇದೆಲ್ಲ ಎಲ್ಲೆಲ್ಲ ಹಯಗ್ರೀವ ಇದ್ದಾರೆ ಅಂತ ಗೊತ್ತಿರಂಗಿಲ್ಲ ಅದಕ್ಕೆ ಜಗನ್ನಾಥ ದಾಸರ ಭಾಷೆ ಅಂತ ಹೇಳ್ಯಾರ ಅವರು ನಮಗೆ ಜಗನ್ನಾಥ ದಾಸರ ಬಿಟ್ಟು ಹೋಗಿ ಗೋಧಲ್ ಸ್ವಲ್ಪ ಅವ್ರಿಗೆ ಪ್ರೇಮ ಇರ್ಬೇಕು ಒಳಗೆ ಗೊತ್ತಿಲ್ಲ ಅದಕ್ಕೆ ಹೇಳ್ತಿರ್ತೀನಿ ಅವ್ರ ಅನುಗ್ರಹ ಬಾಳದ ಇಲ್ಲಿ ಹೇಳುವಾಗ ನೋಡಿ ಕಪಿಲ ನರಹರಿ ಭಾರ್ಗವತ್ರಯ ವಪುಷ ನೇತ್ರದಿ ನಾಸಿಕಾಸ್ಯದಿ ಶಬರನಾಮಕ ಜಿಹ್ವೆಯಲಿ ದಂತದಲ್ಲಿ ಹಂಸಾಖ್ಯ ಬಿಟ್ಬಿಡ್ರಿ ಮುಂದಿಂದು ತ್ರಿಪದೀಪಾದ್ಯ ಹಯಾಸ್ಯ ವಾಕ್ಯದೊಳ ಪರಿಮಿತ ಸುಖ ಪೂರ್ಣ ಸಂತತ ಕೃಪಣರೊಳಗಿದ್ದವರವರ ರಸ ಸ್ವೀಕರಿಸಿಕೊಡುವ ತ್ರಿಪದಿಪಾದ್ಯ 3 ಪದಗಳು ತತ್ಸವಿತೃವರೆಣ್ಯಂ ಭರ್ಗೋದೇವಸ್ಯ ಧೀಮಹಿ ಧಿಯೋ ಯೋ ಪ್ರಚೋದಯಾತ್ ಈ ಗಾಯತ್ರಿ ಪ್ರತಿಪಾದ್ಯನಾದ ಹಯಾಸ್ಯ ಹಯಗ್ರೀವ ವಾಕ್ಯಗಳು ನೀನಾಡುವ ಮಾತಿನಲ್ಲಿ ನಾನಾಡುವ ಮಾತಿನಲ್ಲಿ ಐತರೇಯ ಉಪನಿಷತ್ನಲ್ಲಿ ಹೇಳುವಾಗ ಆಚಾರ್ಯರು ಒಂದು ಮಂತ್ರ ಮಹಿದಾಸ ಐತರೇಯ ರೂಪಿಯಾದ ಪರಮಾತ್ಮ ತಮ್ಮ ಶಿಷ್ಯರಿಗೆ ಅಥ ಏತಸ್ಯವಾಗ್ರಸಃ ಒಳ್ಳೆ ಮಾತು ಬರಲಿ ವಿದ್ಯಾಸಿದ್ಧಿಯಾಗಲಿ ಅಂತ ಒಂದು ಮಂತ್ರವನ್ನು ಹೇಳ್ತಾನೆ ಯಾರು ಹೇಳಿದ ಈ ಮಂತ್ರವನ್ನ ಮಹಿದಾಸ ರೂಪಿಯಾದ ಪರಮಾತ್ಮ ಐತರೇಯ ಅವನು ತನ್ನ ಶಿಷ್ಯರಿಗೆ ಪಾಠಕ್ಕೆ ಕೂತಿರುವಂತಹ ಶಿಷ್ಯರು ಅವರ ಆಡಿದ ಮಾತು ಜನರಿಗೆಲ್ಲ ಹೆಂಗ ಅನಿಸ್ಬೇಕು ಅಂದ್ರೆ ಆಹಾ
ಏನ್ ಚಂದ ಮಾತ್ರಿ, ಏನ್ ಚಂದ ಮಾತು, ಕೇಳ್ತಿರ್ಬೇಕು ಅನ್ಸ್ಬೇಕ್ರಿ. ಕೆಲವ್ರು ಮೈಕ್ ಮುಂದೆ ನಿಂತು ಕೂಡಲೇ ಮುಂದೆ ಕೂತವ್ರಲ್ಲ ಆಕರ್ಷಿಕ್ಷೆ ಮಾಡಿರ್ತಾರೆ, ಮುಗಿಸ್ತಾರಪ್ಪ ಹಂಗಾಗಬಾರದು ಅಂತ ತಾತ್ಪರ್ಯ ಅಷ್ಟೇ. ಯಾವ ಮಂತ್ರ? ಓಷ್ಠ ಪಿಧಾನ ನಕುಲಿ ದಂತೈಹಿ ಪರಿವೃತ ಪವಿಹಿ ಸರ್ವಸ್ಯೈ ವಾಚ ಈಶಾನ ಚಾರುಮಾ ವಿಹಾರಯೇತ. ಸಭೆಗೆ ಹೋಗುವಾಗ ಹೇಳ್ತಾರೆ, ಆಚಾರ ಭಾಷೆಯಲ್ಲಿ ಹೇಳುವಾಗ, ಎಲ್ಲಾದರೂ ಸಭೆಗೆ ಹೋಗ್ತಿರ್ತೀರಿ, ಒಳ್ಳೆ ಮಾತುಗಳು ಬರಬೇಕು ಅಂತಿದ್ರೆ, ಎಲ್ಲಾದರೂ ಪಾಠ ಹೇಳ್ತಿರ್ತೀರಿ, ಪ್ರವಚನ ಮಾಡ್ತಿರ್ತೀರಿ, ಒಳ್ಳೆ ಮಾತು ಬರಬೇಕು ಅಂತಾದರೆ ಈ ಸ್ತ್ರೀ ರೂಪದ ಹಯಗ್ರೀವನ ಚಿಂತನೆ ಮಾಡಿ. ಓಷ್ಠ ಪಿಧಾನ ನಕುಲಿ ದಂತೈಹಿ ಪರಿವೃತ ಪವಿ. ಎಲ್ಲಿದ್ದಾನೆ? ಈ ನಿನ್ನ ನಾಲಿಗೆ ಮೇಲಿದ್ದಾನೆ. ಇವೆರಡು ಮೇಲಿನ ತುಟಿ ಕೆಳಗಿನ ತುಟಿಗಳಿವೆ ಅಲ್ಲ, ಇವೇ ಓಷ್ಠ ಪಿಧಾನ. ಅವನಿಗೆ ಮೇಲಿನ ವಸ್ತ್ರ, ಕೆಳಗಿನ ವಸ್ತ್ರಗಳು. ನಾಲಿಗೆಯಲ್ಲಿದ್ದ ಹಯಗ್ರೀವನಿಗೆ ಇವೇ ಓಷ್ಠ ಪಿಧಾನ ನಕುಲಿ, ದೋಷರಹಿತನಾಗಿರುವಂಥವನು. ದಂತೈಹಿ ಪರಿವೃತ, ಅವನು ಹಲ್ಲುಗಳಿಂದ ಸುತ್ತುವರಿಯಲ್ಪಟ್ಟವನಾಗಿದ್ದಾನೆ. ವಜ್ರಾಯುಧದಂತೆ ಅಷ್ಟು ಶ್ರೇಷ್ಠನಾದವನು, ಪವಿತ್ರನಾಗಿರುವಂತಹ ಪರಮಾತ್ಮ. ಚಾರು ಮಾಮಿಹವಾದ ಈ ಸಭೆಯಲ್ಲಿ ನನ್ನಿಂದ ಒಳ್ಳೆಯ ಮಾತನ್ನು, ಮನೋಹರವಾದ ಮಾತುಗಳನ್ನು ಆಡಿಸಲಿ ಅಂತ ಹಯಗ್ರೀವ ದೇವರ ಚಿಂತನೆ ಮಾಡಬೇಕು ಅಂತ ಹೇಳ್ತಾನೆ. ಒಂದು ಪುರುಷ ರೂಪದ ಹಯಗ್ರೀವ ಬ್ರಹ್ಮದೇವರಿಗೆ ವೇದೋಪದೇಶವನ್ನು ಮಾಡಿದ, ಸಮಗ್ರ ಜಗತ್ತಿಗೆ ವೇದೋಪದೇಶ ಮಾಡಿದ್ದು. ಎರಡನೇ ಹಯಗ್ರೀವ ರೂಪ ಸ್ತ್ರೀ ರೂಪದಲ್ಲಿರುವಂತಹದ್ದು, ನಮ್ಮ ನಾಲಿಗೆಯ ಮೇಲಿರುವಂತಹದ್ದು. ಮೂರನೇ ಹಯಗ್ರೀವ ರೂಪ ಇದೆ. ಇದು ಹಯಗ್ರೀವ ರೂಪ ಅಲ್ಲ, ಹಯರೂಪವೇ ಪೂರ್ಣ. ಏನ್ ಹಂಗಂದ್ರೆ ಹಯರೂಪ ಅಂದ್ರೆ ಕುತ್ತಿಗೆ ಅಷ್ಟ ಹಯಂದಿದ್ದು ತೆಳಗಿನ ಮನುಷ್ಯಂದಿಲ್ಲ, ಪೂರ್ಣ ಕುದುರೆ ರೂಪದಲ್ಲಿ ಇದ್ದಾನೆ ಭಗವಂತ. ನಿಮ್ಗೆ ಯಾವಾಗ ಭೇಟಿಯಾಗಿದ್ದ? ಹೇಗಿದ್ದು? ಸ್ವಲ್ಪ ದಿವಸ ಭೇಟಿಯಾಗಿದ್ದ, ಮಾತಾಡ್ಸಿಕಂತೆ ಹೇಳಿದೆವಾಗ. ಯಾವಾಗ? ಬೃಹದಾರಣ್ಯಕ ಉಪನಿಷತ್ತಿನ ಪ್ರಥಮ ಪಾಠದಲ್ಲಿ ಹೇಳುವಾಗ ಅಶ್ವಬ್ರಾಹ್ಮಣ ಅಂತ ಒಂದು ಬ್ರಾಹ್ಮಣ, ಅದಾದ ಮೇಲೆ ಬರುವಂತಹದ್ದು ಅಶ್ವಮೇಧ ಬ್ರಾಹ್ಮಣ ಅಂತ ಬರುವಂತಹದ್ದು. ಈ ಎರಡು ಬ್ರಾಹ್ಮಣಗಳಲ್ಲಿ ಹೇಳುವಾಗ, ಹಿಂದಿನ ಕಾಲದಲ್ಲಿ ರಾಜರು ಯಾವಾಗ ಅಶ್ವಮೇಧ ಯಾಗವನ್ನು ಮಾಡ್ತಿದ್ರಲ್ಲ, ಆ ಅಶ್ವಮೇಧ ಯಾಗದ ಕುದುರೆಯಲ್ಲಿ ಏನನ್ನ ಚಿಂತನೆ ಮಾಡ್ತಾ ಇದ್ರು ಅಂತ ಕೇಳಿದ್ರೆ, ಅದಕ್ಕೆ ಹೇಳ್ತಾರೆ, ಉಚ್ಚೈಶ್ರವ ಅಂತ ಕುದುರೆ ಇತ್ತೋ ಇಲ್ಲೋ? ಕೇಳ್ತೈತೋ ಇಲ್ಲೋ? ಇಂದ್ರನ ಕುದುರೆ ಉಚ್ಚೈಶ್ರವ ಅಂತಿತ್ತು. ಈ ಪ್ರತಿಯೊಬ್ಬ ರಾಜರು ಮಾಡುವ ಅಶ್ವಮೇಧ ಯಾಗದ ಯಜ್ಞದ ಕುದುರೆ ಇದೆಯಲ್ಲ, ಆ ಕುದುರೆಯಲ್ಲಿ ಉಚ್ಚೈಶ್ರವ ಒಂದು ರೂಪದಿಂದ ಇರ್ತದೆ. ಇದನ್ನ ಕುದುರೆಯರು ಒಂದು ಅಂಶದಿಂದ ಇಲ್ಲಿ ಇರ್ತದೆ. ಅದರೊಳಗ ಬ್ರಹ್ಮದೇವರು ಕುದುರೆಯಾಕಾರದಿಂದ ಒಂದು ರೂಪದಿಂದ ಇರ್ತಾರೆ. ತತ್ರ ಸನ್ನಿಹಿತೋ ವಿಷ್ಣು ಅಶ್ವರೂಪ ಸ್ವಯಂ ಪ್ರಭು. ಅಲ್ಲಿ ಕುದುರೆ ರೂಪದಿಂದ, ಪೂರ್ಣ ಕುದುರೆ ರೂಪದಿಂದ ಭಗವಂತ ಅಲ್ಲಿ ವಾಸ ಮಾಡ್ತಾನೆ ಅಂತ ಶ್ರೀಮದಾಚಾರ್ಯರು ಬೃಹದಾರಣ್ಯಕ ಭಾಷೆಯಲ್ಲಿ ಹೇಳ್ತಾರೆ. ಪುರುಷ ರೂಪ ಹಯಗ್ರೀವ, ಸ್ತ್ರೀ ರೂಪ ಹಯಗ್ರೀವ, ಮತ್ತೆ ಅಶ್ವರೂಪದ ಹಯಗ್ರೀವ, ಪೂರ್ಣ ಕುದುರೆ ರೂಪದಲ್ಲಿರುವಂತಹ ಹಯಗ್ರೀವನಿದ್ದಾನೆ. ಕ್ರಂದದಶ್ವಾತ್ಮಕ ಶ್ರೀ ಹಯಗ್ರೀವ ಸ್ವರೂಪಾಯ ನಮಃ ಅಂತ ಹೀಗೊಂದು ಚಿಂತನೆ. ಇದಾದ ಮೇಲೆ 34ನೇ ವಾಕ್ಯ, ಇದು ಒಂದು ವಾಕ್ಯವನ್ನು ಹೇಳಿ ನಿಲ್ಲಿಸಿ ಚೂರು ಆಷಾಢ ಮಾಸ ಮಹಿಮ ಹೇಳಿ ಮುಂದಿಸ್ತೇನೆ. ಮುಂದಿಂದೇನದ? ಜಾಗೃದಾದಿ ಅವಸ್ಥಾ ಪ್ರವರ್ತಕ ವಿಶ್ವಾದಿ ತ್ರಿತಯ ರೂಪಾಯ ನಮಃ. ಜಾಗೃತಾವಸ್ಥಾ, ಸ್ವಪ್ನಾವಸ್ಥಾ, ಸುಷುಪ್ತ್ಯವಸ್ಥಾ, ಈ ಮೂರು ಅವಸ್ಥೆಗಳು ಕ್ರಮವಾಗಿ ಬರುತ್ತವೆ ಅಂತ ನಮಗೆ ಒಂದು ಚಿಂತನೆ. ಯಾಕಂದ್ರೆ ನಾವು ಹಂಗೆ ಮಾಡ್ಕೊಂಡು ಬಂದೀವಿ. ಎಚ್ಚರ ಇರ್ತೀವಿ, ಮಲಗ್ತೀವಿ, ಮಲಗಿದ ಕೂಡ ಕನಸು ಕಾಣ್ತೀವಿ, ಕನಸು ಆದ ಕೂಡ ಜೋರು ನಿದ್ದೆ ಆಗ್ತದೆ, ಆಮೇಲೆ ಮತ್ತೆ ಎಚ್ಚರ ಆಗ್ತದೆ. ಆದರೆ ವೇದೇಶ ತೀರ್ಥ ಶ್ರೀಪಾದರು ಛಾಂದೋಗ್ಯದ ವ್ಯಾಖ್ಯಾನದಲ್ಲಿ, ಭಾಷ್ಯದ ವ್ಯಾಖ್ಯಾನದಲ್ಲಿ ಹೇಳುವಾಗ ಹಿಂಗ ನಿಯಮ ಇಲ್ಲ ಅಂತ ಹೇಳಿದ್ದ. ಹೆಂಗ ನಿಯಮ ಹೇಳ್ಯಾರ? ಜಾಗೃತಾವಸ್ಥಾ ಕರೆಕ್ಟು, ಸ್ವಪ್ನಾವಸ್ಥಾ, ಸುಷುಪ್ತ್ಯವಸ್ಥಾ, ಆಮೇಲೆ ಜಾಗೃತಾವಸ್ಥಾ ಅಂತ ಏನೇನಿಲ್ಲ. ಕದಾಚಿತ್ ಸ್ವಪ್ನಾವಸ್ಥೆ ಮುಗಿದು ಕೂಡಲೇ ಎಚ್ಚರಾವಸ್ಥೆ ಬರ್ತದೆ. ಕೆಲವೊಮ್ಮೆನಾಗಿರ್ತದೆ, ಕನಸು ಕಂಡು ಕೂಡಲೇ ಕೆಲವರು ಗಾಬರಿಯಾಗಿ ಎದ್ಬಿಟ್ಟಿರ್ತಾರೆ, ಅಯ್ಯಪ್ಪ ಅಂತ ತಿಳ್ಕೊಂಡು ಹೇಳಿ. ಯಾಕಂದ್ರೆ ಅಷ್ಟು ಚಲೋ ಕನಸು ಕಂಡಿರ್ತಾರೆ ಅವರು, ಎಚ್ಚರ ಆಗುವಂತಹ ಕನಸು ಕಂಡಿರ್ತಾರೆ. ಯಾರು ಸಹಿತಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋಣ ಅಂತ ಅನ್ಸುವಂತ ಕನಸು ಕಂಡ್ರಂಗಿಲ್ರಿ. ಯಾರು ವಿಷಯ ತಂದ್ರಿ ಇನ್ನೊಂದು ಚೂರು ಸ್ವಪ್ನದ ಮುಗಿಸ್ಕೊಂಡು ಬರ್ತೀನಿ ಅಂತ ಹಿಂಗ್ಯಾರ ಅಂತ ಹೇಳೋಣಂತ ಇಲ್ಲ. ಹಂಗ ಯಾಕಂದ್ರೆ ಅಷ್ಟು ಭಯಾನಕವಾದ ಸ್ವಪ್ನಗಳು ಬರ್ತಿರ್ತಾವ. ದೃಷ್ಟಿ ಮಂದಿತ್ತಂತ, ಒಂಚೂರು ದೃಷ್ಟಿ ಮಂದಿತ್ತಂತ, ಚಸ್ಮಾ ಹಾಕೊಂಡು ಅಡ್ಡಾಡ್ತಿದ್ದಂತ. ಹಿಂದಿನ ಕಾಲ ಈಗಲ್ಲ, ಹಿಂದಿನ ಕಾಲಕ್ಕೆ ಅಡ್ಡಾಡ್ತಿದ್ದಂತ. ಅಡ್ಡಾಡೋ ಕಾಲಕ್ಕೆ ಎಲ್ಲ ಹೇಳಿದಂತ, ನೋಡಪ್ಪ ದೃಷ್ಟಿ ಸ್ವಲ್ಪ ಮಂದಾಗ್ಯದ, ಏನಾರ ಸ್ಪಷ್ಟ ಕಾಣಬೇಕಾದ್ರೆ ಇದು ಹಾಕೋ ಅಡ್ಡಾಡುವಂತ ಏನಂತ ಹಾಕೋ ಅಡ್ಡಾಡ್ತಿದ್ದ. ಒಂದು ದಿವಸ ರಾತ್ರಿ ಮಲ್ಕೊಳ್ಳೋ ಕಾಲಕ್ಕೂ ಹಾಕೊಂಡು ಮಲ್ಕೊಂಡಂತ. ಹೌದು, ಮನೆಗೆ ಅಲ್ಲೋ ಹಾಕೊಂಡು ಮಲ್ಕೊಂಡು ಒಳ್ಳೆ ಕಾಲಕ್ಕೆ ಚಸ್ಮಾ ಇಸ್ಕೊಂಡು ಹೋದವ್ರು ಏನ್ ಮಾಡ್ತಿ ತೆಗೆದು ಇಲ್ಲಿಲ್ಲ, ದೃಷ್ಟಿ ಮಂದಾಗ್ಯದ, ಡಾಕ್ಟರ್ ಹೇಳ್ಯಾರ
ಏನೇ ಕಾಣಿಸ್ಬೇಕಾದ್ರೂ ಸ್ಪಷ್ಟ ಕಾಣಿಸ್ಬೇಕಾದ್ರೆ ಹಾಕೊಂಡಿರ್ಬೇಕು ಅಂತ. ಅದು ನಿದ್ದಿನ ಹೊಳಿತಿರ್ತಿ ಇನ್ನೇನು ಸ್ಪಷ್ಟ ಕಾಣಿಸ್ಬೇಕು, ಕನಸು ಕ್ಲಿಯರ್ ಕಾಣಲಿ ಅಂತ. ಕನಸು ಸ್ಪಷ್ಟ ಕಾಣಿಸ್ಬೇಕಲ್ಲ, ಅದು ಚಸ್ಮಾ ಹಾಕೊಂಡೆ ಮಕ್ಕೊಂಡಿ ಕೇಳಿದ್ನಂತವ. ಹಂಗ ಸ್ವಪ್ನಾವಸ್ಥೆಯಿಂದಲೂ ಜಾಗೃತ ಅವಸ್ಥೆಗೆ ಹೋಗ್ಬಹುದು, ಸುಷುಪ್ತಿ ಅವಸ್ಥೆಯಿಂದಲೂ ಜಾಗೃತ ಅವಸ್ಥೆಗೆ ಹೋಗ್ಬಹುದು. ನಿಯಮ ಇಲ್ಲ, ಸುಷುಪ್ತಿ ಬಂದೇ ಜಾಗೃತ ಅವಸ್ಥೆ ಬರ್ತದೆ ಅಂತ ನಿಯಮ ಇಲ್ಲ ಅಂತ ವೀರೇಶತೀರ್ಥ ಶ್ರೀಪಾದರು ತಿಳಿಸಿಕೊಟ್ಟಿದ್ದಾರೆ. ಅಂತೂ ಮೂರವಸ್ಥೆಗಳು ಜಾಗೃತಾದಿ ಅವಸ್ಥಾ ಪ್ರವರ್ತಕ ವಿಶ್ವಾದಿ ತ್ರಿತಯ ರೂಪಾಯ ನಮಃ. ವಿಶ್ವ, ತೈಜಸ, ಪ್ರಾಜ್ಞ ಅಂತನ್ನುವಂತಹ ಈ ಮೂರು ರೂಪಗಳನ್ನು ನೋಡಿದ್ದೇವೆ. ಮಾಂಡೂಕೋಪನಿಷತ್ನಲ್ಲಿ ಬರುವಂತಹದ್ದು ಮೂಲತಃ ಮಾಂಡೂಕೋಪನಿಷತ್ನಲ್ಲಿ ಬರುವಂತಹ ವಿಷಯ ಇದು. ಎಲ್ಲಿದ್ದಾನೆ ಭಗವಂತ ಅಂತ ತಿಳಿದುಕೊಂಡು ಹೇಳುವಾಗ ದಕ್ಷಿಣಾಕ್ಷಿ ಸ್ಥಿತೋ ವಿಶ್ವ, ಜೀವನ ಬಲಗಣ್ಣಿನಲ್ಲಿ ಇದ್ದುಕೊಂಡು ಜಾಗೃತಾವಸ್ಥಾ ಪ್ರೇರಣೆಯನ್ನು ಮಾಡ್ತಾನೆ ಅಂತ ಜಗನ್ನಾಥದಾಸರು ಮಾತೃಕಾ ಸಂಧಿಯಲ್ಲಿ ಹೇಳುವಾಗ ಈ ಮೂರೂ ಭಗವದ್ ರೂಪಗಳ ಚಿಂತನೆಯನ್ನು ಹೀಗೆ ತಂದಿದ್ದಾರೆ. ಉಪನಿಷತ್ನಲ್ಲಿ ಬಂದದ್ದೇ ದಾಸರ ಬಾಯಲ್ಲಿ ಕೇಳಿದಾಗ ನಮ್ಗೆ ಇನ್ನಿಷ್ಟು ಮಹತ್ವದ ಅಂಶಗಳು ಸಿಗುತ್ತದೆ ಅಂತ ಹೇಳ್ತಿದ್ದೇನೆ. 11 8ನೇ ಸಂಧಿಯ 11ನೇ ಪದ್ಯ, ಆಮೇಲೆ 13ನೇ ಪದ್ಯ ಮತ್ತು 14ನೇ ಪದ್ಯ, ಮಧ್ಯದಲ್ಲಿ ಒಂದು ಪದ್ಯವನ್ನು ಬೇರೆ ಇಟ್ಕೊಂಡಾರೆ. ಜ್ಯೋತಿಯೊಳಗಿಪ್ಪ ಕಪಿಲನು ಪುರುಭೂತ ಮುಖದಿಕ್ಪತಿಗಳಿಂದ ಸಮೇತನಾಗಿ ದಕ್ಷಿಣಾಕ್ಷಿಯ ಮುಖದೊಳಿಹ ವಿಶ್ವ. ಬಹಳ ವಿಷಯ ಅದ. ಮುಂದೆ ಕಪಿಲ್ ರೂಪಿ ಪರಮಾತ್ಮ ಬರೋ ಇದ್ದಾನೆ, ಬಂದಾಗ ಮತ್ತೆ ಹೇಳ್ತೀನಿ ಕಪಿಲ್ ರೂಪಿ ಪರಮಾತ್ಮ ಅಂತ. ನಾವು ಬರೇ ಕಪಿಲನ್ ಎಲ್ಲಿ ತಿಳ್ಕೊಂಡಿವ್ರಿ ಅಂದ್ರೆ ಅಲ್ಲಿ ದೇವಹೂತಿ ಉಪದೇಶ ಮಾಡಿದ ನಾವು ತೃತೀಯ ಸ್ಕಂದಲ್ಲಿ ಬಂದವ ಅಂದ್ರೆ ಅವೊಬ್ಬ ಆಮೇಲೆ ಸಗರನ ಮಕ್ಕಳನ್ನ ಸುಟ್ಟು ಹಾಕಿದ ಒಬ್ಬ ಕಪಿಲ್ ನಾವು ಪರಮಾತ್ಮ ಆಗಿಬಿಟ್ರೆ ಮುಗಿದು ಹೋತು. ಮುಂದೆ ಎಲ್ಲಿ ಕಪಿಲ್ ರೂಪದ ಚಿಂತನೆ ಆದ ಗೊತ್ತೇ ಇಲ್ಲ. ನಾಳೆ ಬರ್ತಾನೆ ಕಪಿಲ್ ನಾವು ಪರಮಾತ್ಮ, ಅವನ ಬಗ್ಗೆ ವಿಸ್ತಾರವಾದ ಚಿಂತನೆಯನ್ನು ಮಾಡಿಸ್ತೇನೆ. ಜ್ಯೋತಿಯೊಳಗಿಪ್ಪನು ಕಪಿಲ ಪುರುಭೂತ ಮುಖದಿಕ್ಪತಿಗಳಿಂದ ಸಮೇತನಾಗಿ ದಕ್ಷಿಣಾಕ್ಷಿಯ ಮುಖದೊಳಿಹ ವಿಶ್ವ, ಬಲಗಣ್ಣಿನ ತುದಿಯಲ್ಲಿದ್ದಾನೆ. ಶ್ವೇತವರ್ಣ ಚತುರ್ಭುಜನು ಸಂಪ್ರೀತಿಯಿಂದಲೇ ಸ್ಥೂಲ ವಿಷಯವ ಚೇತನರಿಗೆ ಉಂಡುಣಿಪ ಜಾಗೃತಿ ಇತ್ತು ನಗಜಾಸ್ಯ ಅಂತ. ಎಲ್ಲ ಉಪನಿಷತ್ತಿನ ಪಾಠ ಹೇಳುವಾಗ ಬಹಳ ವಿಸ್ತಾರವಾಗಿ ಹೇಳಿದ್ದೇನೆ. ಈಗ ಒಂದು ಚೂರು ಮಾತು ಹೇಳಬೇಕು. ಸಂಪ್ರೀತಿಯಿಂದಲೇ ಸ್ಥೂಲ ವಿಷಯವ ಚೇತನರಿಗೆ ಉಂಡುಣಿಪ ಜಾಗೃತಿ ಇತ್ತು ಅಂತ. ನಮಗೆ ಎಚ್ಚರ ಆದಾಗ ಇವೆಲ್ಲ ವಿಷಯಗಳನ್ನು ಗೊತ್ತಿರ್ತೀವಲ್ಲ, ರೂಪರಸಗಂಧ ಸ್ಪರ್ಶ. ವಿಚಿತ್ರ ಏನು ಗೊತ್ತೇನ್ರಿ, 5 ನಮಗೆ ಜ್ಞಾನ ಬರೋದು, 6ನೇ ಜ್ಞಾನ ಅಂತ ಇಲ್ಲೇ ಇಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇದನ್ನ ಬಿಟ್ಟು 6ನೇ ಜ್ಞಾನ ನಮಗೆ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಎಲ್ಲರ ಬರ್ತಿದ್ರೆ ಹೇಳ್ಬಿಡ್ರಿ ನೋಡಂತ. ಯಾಕಂದ್ರೆ ಕಣ್ಣಿನಿಂದ ಜ್ಞಾನ ಬರಬೇಕು, ಮೂಗಿನಿಂದ ಬರಬೇಕು, ಕಿವಿಯಿಂದ ಬರಬೇಕು, ನಾಲಿಗೆಯಿಂದ ಬರಬೇಕು, ಮುಟ್ಟಿ ಬರಬೇಕು. ಇದನ್ನ ಬಿಟ್ರೆ ಕಾಲಿನಿಂದ ಒಂದು ಜ್ಞಾನ ಬಂತು, ಕೈಯಿಂದ ಒಂದು ಜ್ಞಾನ ಬಂತು ಇಲ್ಲೇ ಇಲ್ಲ. ಕಾಲು ಕೈಗಳು ಬಂದ ಜ್ಞಾನಕ್ಕೆ ರಿಯಾಕ್ಟ್ ಮಾಡೋ ಹೊಟ್ಟೆ ಹೊರತಾಗಿ ಯಾರ ಬಂದು ಕೂಡಲೇ ಕೈಕಾಲು ಆಡಿಸ್ತಿರ್ತಾರ ನೋಡ್ರಿ, ಗೊತ್ತಾಗ್ತಿಲ್ಲ, ಬೈದು ಕೂಡ ಕೈಕಾಲು ಆಡಿಸೋ ಅಂತಿದ್ರೆ ಮೊದಲೇನ ಅಂತೇಳಿ ಶಾಸ್ತ್ರ ಹೇಳ್ತಿರ್ತಾರಲ್ಲ ಅಷ್ಟೇ. ಹಾಗಾದ್ರೆ ನಮಗೆ ಇಡೀ ಜಗತ್ತಿನೊಳಗೆ ಇದ್ದ ಜ್ಞಾನದ ಪ್ರಪಂಚವೇ 5. ಆ 5 ಪದಾರ್ಥಗಳನ್ನು ಏನ್ ಕರೆದಿದ್ದಾರೆ ಅಂದ್ರೆ ಸ್ಥೂಲ ಅಂತ ಕರೀತಾರೆ. ಸ್ಥೂಲ ವಿಷಯ ಅಂತ ಭಗವಂತ ತಾನು ಉಂಡು ನಮಗೆ ಉಣಿಸ್ತಾನ, ವಿಶ್ವನಾಮಕನಾದ ಪರಮಾತ್ಮ ಅಂತ. ಅದು ಹೆಂಗೆ ಉಂಡು ಉಣಿಸ್ತಾನ ಎಂಬುದೆಲ್ಲ ಬೇರೆ ಇದೆ. 19 ಮುಖಗಳು, ಮಧ್ಯದ ಮುಖ ಗಜಾಕಾರ, ಇವೆಲ್ಲ ವಿಷಯಗಳನ್ನು ಹೇಳ್ತಾರೆ. ಹೀಗೆ 3 ಅವಸ್ಥೆಗಳನ್ನು ಪ್ರೇರಣೆ ಮಾಡತಕ್ಕಂಥವನು ವಿಶ್ವತೈಜ ಪ್ರಾಜ್ಞರೂಪಿಯಾದ ಪರಮಾತ್ಮ. ಆ ಪರಮಾತ್ಮನಿಂದ ಅಭಿನ್ನನಾಗಿರುವಂಥವನು ಮತ್ತೆ ವೇದವ್ಯಾಸ ದೇವರು ತಿಳಿಸಿಕೊಟ್ಟಿದ್ದಾರೆ. ಪರಮಹಂಸ ಉಪಾಸ್ಯ ತುರೀಯ ರೂಪಿಣಿ ನಮಃ. ಇವೆಲ್ಲರೂ ನಾಳೆ ಹೇಳ್ತೀನಿ. ಪರಮಹಂಸರಿಂದ ಉಪಾಸ್ಯನಾಗಿರುವಂಥವನು ತುರಿಯ ಅಂದರೆ ಯಾರಿಗದು? ವಿಶ್ವತೈಜ ಪ್ರಾಜ್ಞ ಆದ್ಮೇಲೆ ತುರಿಯ ಅಂತದಲ್ಲ. ಆ ತುರಿಯ ಕೇವಲ ಪರಮಹಂಸರಿಂದ ಉಪಾಸ್ಯನಾದವನು ಅಂತ ತಿಳಿಸಿಕೊಟ್ಟಿದ್ದಾರೆ. ಪರಮಹಂಸರು ಸನ್ಯಾಸಿಗಳು, ಅವರಿಂದ ಉಪಾಸ್ಯನಾದವನು ತಿಳಿಸಿಕೊಟ್ಟಿದ್ದಾರೆ. ಅದರ ಮತ್ತೆ ನಾಳೆ ಅದರ ವಿವರಣೆಯನ್ನು ನೋಡೋಣ. ಶ್ರೀಕೃಷ್ಣ ಪ್ರಣಮಸ್ತು. ಇನ್ನು ಆಷಾಢ ಮಾಸದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಇದು ವಾಸ್ತವಿಕವಾಗಿ ಇನ್ನು ಚಾತುರ್ಮಾಸ್ಯ ಶುರುವಾಗ್ತದೆ. ಇನ್ನೊಂದು 5 ದಿವಸಕ್ಕೆ ಚಾತುರ್ಮಾಸ್ಯ ಪ್ರಾರಂಭ. ಚಾತುರ್ಮಾಸ್ಯ ಪ್ರಾರಂಭ ಆಗುವುದು ದಶಮಿನರಿ, ಏಕಾದಶಿ ಅಲ್ಲ. ಮತ್ತು ನಮಗೆಲ್ಲ ಏನಾಗಿದೆ, ಚಾತುರ್ಮಾಸ್ಯ ಅಂತ ಏಕಾದಶಿ, ಯಾಕಂದ್ರೆ ಅಡಿಗೆ ಪಡಿಗೆ ಶುರುವಾಗೋವೆಲ್ಲ ದ್ವಾದಶಿ ಶುರುವಾಗ್ತಂತ ಅದಕ್ಕೆ ಚಾತುರ್ಮಾಸ್ಯಕ್ಕೆ ನೆನ್ಕೊಂಡೀವಿ.
ಚಾತುರ್ಮಾಸ್ಯ ವ್ರತ ಪ್ರಾರಂಭ ಆಗೋದು ಮತ್ತು ಇದ್ರಾಗೆ ದಶಮಿಯಿಂದಲೇ ಪ್ರಾರಂಭ ಆಗ್ತದೆ. ಅವತ್ತು ಪರಮಾತ್ಮ ಮರುದಿವಸ ಶಯನಿ ಏಕಾದಶಿ ಕರೀತಾನ, ಮಲ್ಕೊಂಡ್ಬಿಡ್ತಾನ. ಅವ್ನು ದೇವರು ವಿಚಿತ್ರದಿ ಎಲ್ಲರ ಅವ ಮಲ್ಕೊಂಡಾದ್ರೂ ಉಳಿದವ್ರು ಯಾರೇನು ಮಾಡ್ಲಿಕ್ಕಿಲ್ಲ. ನಾ ಮಲ್ಕೊಂಡಿದ್ದೀನೋ ಉಳಿದವ್ರು ಏನು ಮಾಡ್ಲಿಕ್ಕಿಲ್ಲ. ಮನ್ಯಾಗ ಕಟ್ಟರಿ ಅವ ಗಂಡ ಮಲ್ಕೊಂಡ ಅಂದ್ರೆ ಹೆಂಡತಿ ಮಕ್ಕಳೆಲ್ಲ ಬಾಗಿಲ ಹಾಕೊಂಡು ಕೂತಿರ್ಬೇಕ್ರಿ. ಅವ್ನು ನಿದ್ದೆ ಆಗೋ ತನಕ ಅವ ಎದ್ದ ಮೇಲೆ ಇವ್ರ ಮುಂದೆ ಧ್ವನಿ ಹಾಕ್ಬೇಕು, ಇಲ್ಲ ಧ್ವನಿ ಮಾಡೋದು ಇಲ್ಲೇ ಇಲ್ಲ. ಅದಕ್ಕೆ ಹೇಳ್ಯಾರ, ಸುಪ್ತೇ ತ್ವಯಿ ಜಗನ್ನಾಥೇ ಜಗತ್ ಸುಪ್ತಂ ಭವೇದಿದಂ ವಿಬುದ್ಧೇ ತ್ವಯಿ ಬುದ್ಧೇತ ತತ್ಸರ್ವಂ ಸಚರಾಚರಂ. ಸ್ವಾಮಿ ನೀ ಮಲಗಿದ್ರೆ ಜಗತ್ತೇ ಮಲಗಿಬಿಡ್ತದೆ. ಅದಕ್ಕೆ 4 ತಿಂಗಳಲ್ಲಿ ಯಾವ ಹೋಮ ಹವನ ಮತ್ತೊಂದು ಯಾವ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ರಾತ್ರಿ ಕಾಲ ಭಗವಂತ ದೇವತೆಗಳು ಎಲ್ಲರೂ ವಿಶ್ರಾಂತಿಯೊಳಗಿದ್ದಾಗ 4 ತಿಂಗಳಲ್ಲಿ ಏನೂ ಕಾರ್ಯಗಳನ್ನು ಮಾಡಬಾರದು. ಮುಂದೆ ಕಾರ್ತಿಕ ಮಾಸ ಕಳೆದ ಮೇಲೆ ಅಷ್ಟು ತುಳಸಿ ಲಗ್ನ ಆದ ಮೇಲೆ ಮುಂದೆ ಎಲ್ಲ ಕಾರ್ಯಕ್ರಮಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ಈ ಆಷಾಢ ಮಾಸ ಮಹಿಮೆಯನ್ನ ಸ್ಕಂದ ಪುರಾಣದಲ್ಲಿ ಬಂದದ್ದನ್ನು ಕೊಟ್ಟಿದ್ದಾರೆ. ಆ ಸ್ಕಂದ ಪುರಾಣ ಅಂತರ್ಗತವಾದ ಆಷಾಢ ಮಾಸ ಹಿಂಗದ ತಾಪ್ಯಾಷಾಢ ಸ್ನಾನ ಮಹಿಮಾ ಅಂತ ಮೊದಲನೇ ಅಧ್ಯಾಯ. ತಾಪಿ ನದಿ ಅಂತ ಒಂದು ನದಿ ಅದಲ್ಲಿ ತಾಪಿನ ಆಷಾಢ ಮಾಸದಲ್ಲಿ ತಾಪಿ ನದಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಆಷಾಢ ಸ್ನಾನ ಅಂತ ಕರೀತಿರ್ತಾರೆ. ನಮ್ಮಲ್ಲಿ ಆಕಾಮಾವೈ ಕೋನಸ್ನಾತ ಅಂತ ಒಂದು ವಾಕ್ಯದಲ್ಲಿ ಆಕಾಮಾವೈ ಕೋನಸ್ನಾತ ಅಂದ್ರೆ ಆಕಾಮಾವೈ ಎಷ್ಟು ಶಬ್ದ ನೋಡ್ರಿ. ಆ ಆಷಾಢ ಮಾಸ, ಮಾಘ ಮಾಸ, ಕಾರ್ತಿಕ್ ಮಾಸ, ವೈಶಾಖ ಮಾಸ. ಆಕಾಮಾವೈ ಕೋನಸ್ನಾತ ಆಷಾಢ ಮಾಸ. ಅದು ವಿಚಿತ್ರ ಏನು ಅಂದ್ರೆ ನಮ್ಮಲ್ಲಿ ಚೈತ್ರ ವೈಶಾಖ ಸ್ನಾನ, ಕಾರ್ತಿಕ ಮಾಘ ಸ್ನಾನ ಇಷ್ಟು ಪ್ರಸಿದ್ಧಿ, ಇದಕ್ಕಿಲ್ರಿ. ಆಷಾಢ ಸ್ನಾನಕ್ಕಿಲ್ಲ, ಭಾಳ ಕಡಿಮೆ ಅದ. ಪಂಚಾಂಗದಾಗೂ ಹಾಕಿಲ್ರಿ. ಮತ್ತೆ ಈ ಸಲ ಸುಮ್ ತೆಗೆದು ನೋಡ್ರಿ. ಆಮೇಲೆ ನಮ್ಮ ಹುಡುಕಿದೆ ಎಲ್ಲಿ ಬಂತು ಅಂತ ಇಡುವುದಿಲ್ಲ. ಅದೇ ಅಷ್ಟೇ ಭಾಳ ಆಶ್ಚರ್ಯ. ಯಾಕೆ ಹಂಗಾಗಿರ್ಬೋ ಅಷ್ಟು ಪ್ರಸಿದ್ಧಿ ಇಲ್ಲೇ ಇಲ್ಲ ಆಷಾಢ ಸ್ನಾನಕ್ಕೆ. ಆದ್ರೆ ಆಷಾಢ ಸ್ನಾನವೂ ಅಷ್ಟೇ ಮಹತ್ವದ. ಆಷಾಢ ಸ್ನಾನದಲ್ಲಿ ಏನ್ ಮಾಡಬೇಕು ಅಂತ ಕೇಳಿದ್ರೆ ತಾಪಿ ನದಿ ಹೋಗಿ ಸ್ನಾನ ಮಾಡಿಬಿಡ್ಬೇಕಂತ. ಅದಕ್ಕೆ ಪಂಚಾಂಗದಾಗ ಯಾಕೆ ಹಾಕಿಲ್ಲ ಅಂದ್ರೆ ತಾಪಿ ನದಿ ಭಾಳ ದೂರ ಆಗ್ತದೆ, ಬೇಡ ಬೇಡ ಬಿಟ್ಬಿಟ್ಟಿರ್ಬೇಕು. ಯಾಕೋ ಗೊತ್ತಿಲ್ಲ. ನಾನು ಈ ಸಲ ನೋಡಿದೆ, ಪ್ರಸಕ್ತಿ ಕಲ್ಪನೆ ಇದ್ದಂಗಿಲ್ಲ ಅದಕ್ಕೆ ಆಷಾಢ ಮಾಸ ಸ್ನಾನ ಹಾಕಿಲಿಕ್ಕಿಲ್ಲ. ಅದಕ್ಕೆ ಆಷಾಢ ಮಾಸ ಸ್ನಾನವು ಅಷ್ಟೇ ಮಹತ್ವದ್ದು. ತಾಪಿ ನದಿ ಅದು ಹೆಂಗ್ ಬಂತು ಏನ್ ಬಂತು ಅಂತ ನದಿಯನ್ನು ಹೇಳ್ತಾ ಇದ್ದಾರೆ. ಸಂತಿ ತಾಪಿ ತಟೇಯಾನಿ ತೀರ್ಥಾನ್ಯತ್ರ ಮಹಾನ್ಯಪಿ ಶ್ರುತಾನಿ ತಾನಿ ಸರ್ವಾಣಿ ಸರ್ವ ಪಾಪ ಹರಾಣಿ ಚ. ಸ್ವತಃ ಷಣ್ಮುಖನೇ ಈ ನದಿಯ ಮಹಾತ್ಮೆಯನ್ನು ಹೇಳಿ ಅದರಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಸ್ಕಂದ ಎಲ್ಲ ಋಷಿಗಳಿಗೆ ಕೂಡಿಸಿಕೊಂಡು ಉಪದೇಶವನ್ನು ಮಾಡುವಂಥವರು. ನಿಜವಾಗ್ಲೂ ಋಷಿಗಳು ಬಹಳ ಚಾಣಾಕ್ಷರದೇವರೆಲ್ಲ. ಯಾವುದೇ ತತ್ವವನ್ನು ತಿಳ್ಕೊಳ್ಬೇಕು ಅಂತಾದಾಗ ತಾವು ನಿರ್ಧಾರ ಮಾಡಿಕೊಳ್ಳೋದಿಲ್ಲ. ಹೋಗಿ ದೇವತೆಗಳನ್ನು ಭೇಟಿ ಆಗ್ತಾರೆ. ಸ್ಕಂದನನ್ನೋ, ಗಣಪತಿಯನ್ನೋ, ಪಾರ್ವತಿಯನ್ನೋ, ಶಿವನನ್ನೋ, ಬ್ರಹ್ಮದೇವರನ್ನೋ, ವಾಯುದೇವರನ್ನೋ ಅವರ ಮುಖಾಂತರವೇ ತತ್ವವನ್ನು ತಿಳಿದುಕೊಳ್ಬೇಕು. ನಾವು ನಿರ್ಧಾರ ಮಾಡೋದು ಬೇಡ. ಇಲ್ಲಿ ಅವ್ರ ಮುಖಾಂತರ ಯಾಕೆ ಅಂದ್ರೆ ಅವ್ರ ಮೇಲೆ ಅವ್ರಿಗೆ ತಿಳ್ಕೊಂಡಿರ್ತಾರೆ. ಅವ್ರ ಮೇಲಿಂದ ಕೊನೆಗೆ ಭಗವಂತ. ಆ ಭಗವಂತನಿಂದ ಸಂಪ್ರದಾಯಾಗತವಾಗಿ ಬಂದ ಇದೇನು ತತ್ವ ಇದೆಯೋ, ಉಪದೇಶ ಇದೆಯೋ ಅದನ್ನೇ ಪಡೆದುಕೊಳ್ಬೇಕು ಅಂತ ಅವರಿಗೆ ಅಪೇಕ್ಷೆ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಆಷಾಢ ಮಾಸದಲ್ಲಿ ಈ ತಾಪಿ ಸ್ನಾನ ಮಾಡೋದ್ರಿಂದ, ತಾಪಿ ನದಿ ಸ್ನಾನವನ್ನು ಮಾಡೋದ್ರಿಂದ ಏನೋ ವಿಶೇಷವಾದ ಪುಣ್ಯ ಇದೆ ಅಂತ ಕೇಳಿದ್ದೇವೆ. ಹೇಳಬೇಕು ಅಂತ ಕೇಳಿದಾಗ ಅದಕ್ಕೆ ಆ ಸ್ಕಂದ ಷಣ್ಮುಖ ತನ್ನ ತಂದೆಯ ಕಡೆಗೆ, ರುದ್ರದೇವರ ಕಡೆಗೆ ಕೇಳುವಂತಹ ಮಾತುಗಳನ್ನೆಲ್ಲವನ್ನು ಹೇಳ್ತಾ ಬರ್ತಾ ಇದ್ದಾರೆ. ರುದ್ರದೇವರು ಹೇಳ್ತಾರೆ, ನೋಡು ಸ್ಕಂದ, ಮಹಾಪ್ರಭಾವ ಗಂಗಾದ್ಯಾಹ ಮಹಾನದ್ಯೋ ಯತಸ್ಮೃತಾಗ. ದೊಡ್ಡ ದೊಡ್ಡ ನದಿಗಳೆಲ್ಲ ಇವೆಯಲ್ಲ, ಮಹಾಪ್ರಭಾವವುಳ್ಳದ್ದು. ಯಾವ ನದಿಯನ್ನು ಸಣ್ಣ ನದಿ ಅಂತ ತಿಳಿಯಲೇಬೇಡ. ನಮ್ಮಲ್ಲಿ ಗಂಗಾ ಅಲ್ಲೋದಲ್ಲೋ ಇಲ್ಲಿ ಅಂತ ಹಿಂಗ, ಯಮನ ಅಲ್ಲೋದಲ್ಲೋ ಇಲ್ಲಿ ಬಿಡೋದು ಹಿಂಗ ಹಂಗೆ ತಿಳ್ಕೊಬೇಡ್ರಿ. ಗಂಗೆ ಇರಬಹುದು, ಯಮುನೆ ಇರಬಹುದು, ಕೃಷ್ಣ, ಕಾವೇರಿ ಇರಬಹುದು, ತುಂಗಭದ್ರಾ ಇರಬಹುದು. ಎಲ್ಲ ನದಿಗಳು ಬಹಳ ಶ್ರೇಷ್ಠವಾದದ್ದು. ಸ್ವಪ್ರಭಾವಸ್ಯ ಸಾಮರ್ಥ್ಯಾತ್, ಒಂದೊಂದು ತಮ್ಮ ತಮ್ಮ ತಪಸ್ಸಿನ ಪ್ರಭಾವದಿಂದ ಮೇಲಿವೆ. ಆದರೆ ಏನಾಗ್ತದೆ ಗೊತ್ತೇನು, ಸಣ್ಣ ಸಣ್ಣ ನದಿಗಳು ಅಂತೇನವ ಅಂದ್ರೆ ಯಾಕಾಶ್ಚಿದ ಅಸಮುದ್ರಗಾನ, ಸಮುದ್ರಕ್ಕೆ ತಾನೇ ಸೇರದೆ ಮಹಾನದಿಗಳಲ್ಲಿ ಸೇರಿಕೊಂಡು ಸೇರ್ತಾವಲ್ಲ, ಆ ನದಿಗಳು ಮಳೆಗಾಲದಲ್ಲಿ ಅಷ್ಟು ಶುದ್ಧ ಇರುವುದಿಲ್ಲ. ಒಂದು ಸಣ್ಣ ಮಾತು. ಎಲ್ಲ ನದಿಗಳು ಶ್ರೇಷ್ಠ, ಮಹಾನದಿಗಳು ಸರ್ವಾತ್ಮನ ಶ್ರೇಷ್ಠ. ಯಾವ ನದಿಗಳಲ್ಲೂ ವಿಚಾರ ಮಾಡಬೇಡ್ರಿ. ಆ ನದಿಗಳು ಮಳೆಗಾಲ ಬಂತು ಅಂದ್ರೆ ಅದನ್ನು ಸ್ವಲ್ಪ ಶಬ್ದ ಬೇರೆ ಆಡಿದ್ದಾರೆ.
ಮಳೆಗಾಲ ಬಂದಾಗ ಆ ನದಿಗಳನ್ನು ನಾವು ಸೇರಲೇಬಾರದು, ಮುಟ್ಲೇಬಾರದು, ಸ್ನಾನ ಮಾಡಲೇಬಾರದು ಅಂತ ಹೇಳ್ತಾರೆ. ಸ್ತ್ರೀ ರಜಸ್ವಲೆಯರಿದ್ದಂತೆ ದೃಷ್ಟಾಂತ ಕೊಟ್ಟಿದ್ದ, ಅದರಿಂದ ಹೋಗಬಾರದು ಅಂತ. ರಜಸ್ವಲಾತ್ವ ದೋಷೋಸ್ತಿ ನದೀಶ್ವನ್ಯ ಸ್ವಸಂಶಯ. ಬೇರೆ ನದಿಗಳಲ್ಲಿ, ಮಹಾನದಿಗಳನ್ನು ಬಿಟ್ಟು ಬೇರೆ ನದಿಗಳಲ್ಲಿ ಸ್ತ್ರೀಯರು ಹೇಗೆ ರಜಸ್ವಲೆಯರಾದಾಗ ಮುಟ್ಟಬಾರದೋ ಹಾಗೆ ಈ ನದಿಗಳನ್ನು ಮುಟ್ಟಬಾರದು ಮಳೆಗಾಲದಲ್ಲಿ ಅಂತ ಚಿಕ್ಕ ಚಿಕ್ಕ ನದಿಗಳಿಗೆ ಹೇಳ್ತಾರೆ. ದೊಡ್ಡ ದೊಡ್ಡ ನದಿಗಳಿಗೆ ಏನು ಸಮಸ್ಯೆ ಇಲ್ಲ, ಅವಶ್ಯವಾಗಿ ಮಾಡಬಹುದು. ಶ್ರೇಷ್ಠ ಮಹಾನದಿ ತಾಪಿ, ಸೂರ್ಯಪುತ್ರ ಗುಣಾಧಿಕ, ಅದರಲ್ಲೂ ಸೂರ್ಯನ ಪುತ್ರಿಯಾಗಿರುವಂತಹ ತಾಪಿ ನದಿ, ಅವಳು ತಪತಿ ಅಂತ ಮತ್ತೊಂದು ಹೆಸರು. ತಾಪಿ ನದಿ ಏನದೆ, ಇವಳು ಪುಣ್ಯೋದಕ ಪಾಪಹಂತ್ರಿ. ನೋಡ್ರಿ, ಉಳಿದ ನದಿಗಳಲ್ಲಿ ದೋಷ ಇದ್ರೂ ಕೂಡ ಆ ನದಿಯಲ್ಲಿ ಮಾತ್ರ ಈ ಮಳೆಗಾಲದಲ್ಲಿ ದೋಷ ಇರೋದಿಲ್ಲ. ಅಂದ್ರೆ ಭಗವಂತ ಎಲ್ಲಾ ನದಿಗಳನ್ನು ಆಷಾಢ ಮಾಸದಲ್ಲಿ ವರ್ಜ್ಯ ಮಾಡಿ ತಾಪಿ ನದಿ ಮಾತ್ರ ಸ್ನಾನಕ್ಕೆ ಹೋಗಿ ಅಂತ ವ್ಯವಸ್ಥೆ ಮಾಡಿಟ್ಟ. ಅನ್ನೋದೊಂದು ವ್ಯವಸ್ಥೆ ಏನಾಯ್ತು ಅಂತ ಹೇಳಿದ್ದಾನೆ. ಹಿಂದಕ್ಕೆ ಒಂದ್ಸರ್ತಿ ಈ ಶುಚಿ ಮಾಸೆ ಆಷಾಢ ಮಾಸದಲ್ಲಿ ಇದನ್ನು ಸ್ನಾನ ಮಾಡಿ ಅನೇಕ ಜನ ಪಾಪವನ್ನು ಪರಿಹಾರ ಮಾಡಿಕೊಂಡು ಶುದ್ಧ ಆಗಿಬಿಟ್ರು. ಉಳಿದ ನದಿಗಳಿಗೆ ಯಾರು ಹೋಗಲೇ ಇಲ್ಲ. ಆಷಾಢ ಮಾಸದಲ್ಲಿ ಹೋಗಲೇ ಇದ್ದಾಗ ಗಂಗಾ ನದಿಗೆ ಸಿಟ್ಟು ಬಂತಂತ. ಏನು ಜನ ನನ್ನ ಹತ್ರ ಬರ್ಬೇಕಾದವ್ರು ಎಲ್ಲ ಬಿಟ್ಬಿಟ್ಟು ಆ ಕಡೆ ಹೊಂಟ್ಬಿಟ್ರಲ್ಲ ಅಂತ. ಸಹಜವಾಗಿ ನಮ್ಮ ಅಂಗಡಿಗೆ ಬರೋರು ಬೇರೆ ಅಂಗಡಿಗೆ ಹೋಗಿ ಸಿಟ್ಟು ಬರಂಗಿಲ್ಲ. ಏನು ಮತ್ತೆ ನಮಗೆ ನಮ್ಮ ಆಚಾರ ಪ್ರವಚನಕ್ಕೆ ಬರೋರು ಬೇರೆ ಆಚಾರ ಕಡೆ ಹೋಗಿ ಸಿಟ್ಟು ಬರೋದಿಲ್ಲ. ಹಾಗೆ ಇದ್ದಾಗ ಅವ್ರವ್ರ ಅಂಗಡಿ ಬೇರೆ ಇರ್ತಾವ. ಒಟ್ಟು ಹಾಗೆ ಗಂಗಾ ನದಿಗೆ ಏನಾಯಿತು ಅಂದರೆ, ನಾನು ವಿಷ್ಣುಪಾದೋದಕ ಭಗವಂತನ ಪುತ್ರಿ, ನನ್ನ ಬಳಿ ಸದಾ ಕಾಲಕ್ಕೆ ಸ್ನಾನಕ್ಕೆ ಬರುವ ಜನ ಆಷಾಢ ಮಾಸದಲ್ಲಿ ಮಾತ್ರ ಅದ್ಯಾಕೆ ಸೂರ್ಯನ ಪುತ್ರಿಯಾದ ತಪತಿ ಕಡೆಗೆ ಹೋಗ್ಲಿಕ್ಕಿದ್ದಾರೆ, ಏನಿದೆ ಅಂಥದ್ದು ಅಂತ ಹೇಳಿ ನೋಡಿದಾಗ ಎಲ್ಲರೂ ಬ್ರಹ್ಮಹತ್ಯ ಮಾಡಿದವರು, ಸುರಾಪಾನ ಮಾಡಿದವರು, ಇದು ಮಾಡಿದವರು ಎಲ್ಲರೂ ಹೋಗೋದು, ತಾಪಿ ನದಿ ಸ್ನಾನ ಮಾಡೋದು, ಬರೋದು, ಶುದ್ಧ ಆಗೋದು. ಉಳಿದ ನದಿಗಳೆಲ್ಲ ದೋಷಯುಕ್ತ ಆಗಿರ್ತಾವ, ತಾಪಿ ನದಿ ಶುದ್ಧ ಇರ್ತಾವ ಅಂತ ಹೋಗಿ ಸ್ನಾನ ಮಾಡ್ಕೊಂಡು ಬಂದರು. ಗಂಗಾ ನದಿ ಬ್ರಹ್ಮದೇವ್ರ ಕಡೆಗೆ ಹೋಗ್ಬಿಟ್ರು. ಗಂಗಾ ನದಿ ಬ್ರಹ್ಮದೇವ್ರ ಕಡೆಗೆ ಹೋದ ಕೂಡಲೇ ಹೇಳಿದಂತ, ತಾತ ತಾಪಿ ನದಿ ನಾಮ ಸೂರ್ಯಪುತ್ರೀಗ ವಿಶ್ವತ ತಯಾ ಸರ್ವ ಸ್ರವಂತ್ಯೋ ಹಿ ಜಿತಾ ಪವಿತ್ರ ಜಿತಾಹ. ನೋಡ್ರಿ ಬ್ರಹ್ಮದೇವರೇ, ತಂದೆ ಸ್ಥಾನದಲ್ಲಿ ಇದ್ದವ್ರು ನೀವು, ಎಲ್ಲಾ ನದಿಗಳಲ್ಲಿದ್ದ ಪಾವಿತ್ರ್ಯವನ್ನು ಗೆದ್ದು ಈ ತಾಪಿ ನದಿ ಕುತ್ಕೊಂಡ್ಬಿಟ್ಟದ. ಹಿಂಗಾಗಿ ಯಾರೂ ಬೇರೆ ನದಿಗಳಿಗೆ ಹೋಗ್ತಿಲ್ಲ. ನನ್ನ ಕಡೆ ಬರೋದು ಬಿಡ್ರಿ, ಯಾವ ನದಿಗೂ ಹೋಗ್ತಿಲ್ಲ. ಏನಾದರೂ ಮಾಡಿ ಇದಕ್ಕೊಂದು ವ್ಯವಸ್ಥೆ ಮಾಡ್ರಿ, ಇಲ್ಲೇ ಸಮಸ್ಯೆ ಆಗ್ತದೆ ಅಂತ ಹೇಳಿದಾಗ, ತಸ್ಯಾಸ್ತು ಸ್ನಾನ ಮಾತ್ರೇಣ ಪಾಪಿಷ್ಟ ಅಭಿಮಾನವಾಘ. ಅವಳಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ಎಂತಹ ಪಾಪಿಗಳಾದವರು ಕರ್ಮಬಂಧ ಪರಿತ್ಯಜ್ಯ ಗಚ್ಚಂತಿ ಪರಮಂ ಪದಂ, ಎಲ್ಲರೂ ಬಿಡಿಸ್ಕೊಂಡು ಮೋಕ್ಷಕ್ಕೆ ಹೊರಟು ಹೋಗ್ತಾ ಇದ್ದಾರೆ. ಅದಕ್ಕೆ ಅದ್ಯಮಿ ಯನ್ ಮಹತ್ವಂ ತತ್ವಯಾ ಸರ್ವಂ ಪರಾಹತಂ, ನನ್ನ ಮಹಿಮೆಯನ್ನು ಹಾಳು ಮಾಡ್ತಕ್ಕಂಥದ್ದಾಗಿದೆ. ಅದಕ್ಕೆ ನೋಡ್ರಿ ಅಂತ ಹೇಳಿದಾಗ ಬ್ರಹ್ಮದೇವರು ಈ ಗಂಗಾದಿ ಎಲ್ಲ ನದಿಗಳ ಪ್ರತಿನಿಧಿಯಾಗಿ ಗಂಗೆ ಬಂದಿದ್ದಾಳೆ. ಗಂಗೆಯ ಮಾತನ್ನು ಕೇಳಿಕೊಂಡು ಬ್ರಹ್ಮದೇವರು ನಾರದ ಹೇಳಿದಂತೆ, ನಾರದ ಹೋಗ್ ಆ ತಾಪಿ ನದಿಯಲ್ಲಿರುವಂತಹ ಮಹತ್ವವನ್ನೆಲ್ಲ ಆಕರ್ಷಣೆ ಮಾಡ್ಕೊಂಡು ಬಂದ್ಬಿಡು. ಕಲಾಕರ್ಷಣೆ ಮಾಡ್ಕೊಂಡು ಬರ್ತಿರ್ತಾರಲ್ಲ, ಹಂಗ ಆಕರ್ಷಣೆ ಮಾಡಿಕೊಂಡು ಬಂದ್ಬಿಡು, ಆಮೇಲೆ ಎಲ್ಲರೂ ಗಂಗಾ ನದಿ ಕಡೆಗೆ ಹೋಗ್ತಾರ ಅಂತ ತಿಳ್ಕೊಂಡು ಹೇಳಿದಂತ. ಆತು ಅಂತ ತಿಳಿದುಕೊಂಡು ಹೇಳಿ ಈ ನಾರದರು ಕೆಲವ್ರನ್ನ ಕರ್ಕೊಂಡು ಹೋಗಿ ಆ ನದಿಯಲ್ಲಿರುವಂತಹ ತಪಸ್ಸನ್ನು, ಅದರ ಪಾವಿತ್ರ್ಯವನ್ನ, ಅದರ ಮಹಿಮೆಯನ್ನ ಕಲಾಕರ್ಷಣೆ ಮಾಡ್ಲಿಕ್ಕೆ ಹೋದ್ರೆ ಎಲ್ಲರಿಗೂ ಅಜ್ಞಾನ ಪಡ್ಕೊಂಡ್ಬಿಡ್ತಂತೆ. ಉಲ್ಟಾ ಅದಕ್ಕೇನು ಮಾಡ್ಲಿಕ್ಕಾಗಲಿಲ್ಲ. ಉಲ್ಟಾ ಏನಾಯ್ತು ಅಂದ್ರೆ ಅವರಿಗೆ ಏನ್ ಮಾಡಬೇಕು ಅಂತ ತೋಚದೆ ಇದ್ದಂತೆ ಯಾಕೆ ಹೊಳೆ ಬಂದ್ಬಿಟ್ರಂತ. ಬ್ರಹ್ಮದೇವ್ರ ಕಡೆಗೆ ಹೇಳಿದಂತ, ಸ್ವಾಮಿ ನೀವು ಹೇಳಿ ಕಳಿಸಿದ್ರಿ, ಕೆಲಸಕ್ಕೆ ಹೋಗಿದ್ವಿ, ಎಡವಟ್ಟು ಮಾಡ್ಕೊಂಡು ಬಂದೀವಿ ಅಂತ. ಏನ್ ಮಾಡ್ಕೊಂಡ್ ಬಂದೀವಿ? ಅವಳ ಮಹತ್ವವನ್ನ ಕಡಿಮೆ ಮಾಡಬೇಕು ಅಂತ ಕಲಾಕರ್ಷಣೆ ಮಾಡ್ಲಿಕ್ಕೆ ಹೋದ್ರೆ ನಮ್ಮ ಬುದ್ಧಿಯೇ ಹೋಗ್ಬಿಟ್ಟದ. ಏನ್ ಮಾಡಬೇಕು ತೋಚುವಂತಾಗಿದೆ, ನಾವು ಯಾರು ಏನಂತ ಗೊತ್ತಾಗಲ್ತಾಗಿದೆ, ದಯಮಾಡಿ ನೀವು ಇದು ವ್ಯವಸ್ಥೆ ಮಾಡಬೇಕು ಅಂತ. ಬ್ರಹ್ಮದೇವರು ಅಂದ್ರು, ಇಷ್ಟು ಸಾಮರ್ಥ್ಯದ ನಾಟಿಗೆ ನನಗೆ ಅನುವರ್ತಿಗಳು ಇಂಥ ಬ್ರಹ್ಮದೇವರೇ ಬಂದು ತಾಪಿ ಕೇಳಿದ್ರಂತ, ಏನಮ್ಮ ನೀನು ಎಲ್ಲಕ್ಕಿಂತ ಶ್ರೇಷ್ಠ ಆಗಿ ಕೂತ್ಬಿಟ್ರೆ ಉಳಿದ ದೇವರು ಏನ್ ಮಾಡ್ಬೇಕು ಅಂತ. ದೇವರು ಸೃಷ್ಟಿ ಮಾಡಿದ್ದಾನೆ, ನಂದೇನಲ್ಲ, ನೀವು ಹೆಂಗಂತೀರಿ ಹಂಗೆ ಕೇಳ್ತೀರಿ ಅಂತ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಬ್ರಹ್ಮದೇವ ಹೇಳಿದಂತ, ಅದನ್ನ ನಾ ಹೇಳಿದ್ ಕೇಳೋದು ಆಮೇಲೆ ಇವರೆಲ್ಲ ಬಂದಿದ್ರಲ್ಲ ನಿನ್ನ ಮಹಿಮಾ ಅಪಕರ್ಷಣೆ ಮಾಡಬೇಕು ಅಂತ. ಇವರಿಗೆಲ್ಲ ಜ್ಞಾನ ಹೊರಟು ಹೋಗಿದೆ, ಮೊದಲು ಇವ್ರಿಗೊಂದೇ ವ್ಯವಸ್ಥೆ ಮಾಡುವಂತ. ಅದು ಸ್ನಾನ ಮಾಡಲಿ, ನನ್ನಲ್ಲಿ ಸ್ನಾನ ಮಾಡಿದ್ರೆ ಅವರಿಗೆಲ್ಲ ದೋಷಗಳು ಹೊರಟು ಹೋಗಿ ಮತ್ತೆ ಜ್ಞಾನ ಬರ್ತದೆ ಅಂತ ಆಯಿತು ಅಂತ ಎಲ್ಲರೂ ಗಂಗಾ ನದಿ ತಾಪಿ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಅಜ್ಞಾನ ಹೊರಟು ಹೋಗಿ ಪುನಃ ಜ್ಞಾನ ಬರ್ತದೆ. ಆಗ ಬ್ರಹ್ಮದೇವ ವ್ಯವಸ್ಥೆ ಮಾಡಿದ್ರಂತ, ನೋಡು ನೀನು ಹಿಂಗೆ ಸದಾ ಕಾಲ ಇಷ್ಟು ಕೆಲಸ ಮಾಡ್ಕೋದು ಕೂತ್ರು ಉಳಿದ ನದಿಗಳಿಗೆಲ್ಲ ಮಹತ್ವ ಕಡಿಮೆ ಆಗ್ತದೆ, ಅದಕ್ಕೊಂದು ವ್ಯವಸ್ಥೆ ಮಾಡೋಣ ಅಂತ ಇವತ್ತಿನಿಂದ ಆಷಾಢ ಮಾಸದಲ್ಲಿ ಮಾತ್ರ ನಿನ್ನಲ್ಲಿ ಸ್ನಾನ ಮಾಡಲಿ ಎಲ್ಲರೂ.
ಆಗ ಮಾತ್ರ ನಿನ್ನಲ್ಲಿ ಸ್ನಾನ ಮಾಡಿದಾಗ ಎಲ್ಲ ಪುಣ್ಯಗಳು ಬರಲಿ. ಉಳಿದ 11 ತಿಂಗಳು ಬೇರೆ ಬೇರೆ ನದಿಗಳಲ್ಲಿ ಸ್ನಾನ ಮಾಡಲಿ, ಗಂಗಾದಿಗಳಲ್ಲಿ ಮಾಡಲಿ ಅಂತ ತಿಳ್ಕೊಂಡು ವ್ಯವಸ್ಥೆ ಮಾಡಿದಾಗ ತಾಪಿ ನದಿ ಅವಶ್ಯವಾಗಿ ನೀವು ಹೆಂಗಂತೀರಿ ಹೆಂಗೆ ಮಾಡ್ತೀನಿ ಅಂತ ತಿಳ್ಕೊಂಡು ಒಪ್ಪಿಕೊಳ್ತಾಳೆ. ಅವತ್ತಿನಿಂದ ತಾಪಿ ನದಿ ಆಷಾಢ ಮಾಸ ಸ್ನಾನ ಅಂತ ಒಂದು ಬಂದಿದೆ ಅಂತ ರುದ್ರದೇವರೇ ಸ್ಕಂದನಿಗೆ ಹೇಳುವಂತಹದ್ದು, ಸ್ಕಂದ ಮುಂದೆ ಋಷಿಗಳಿಗೆ ಹೇಳುವಂತಹ ವಿಚಾರ ತಿಳಿಸಿಕೊಡ್ತಾರೆ. ಮತ್ತು ನೋಡೋಣ ಶ್ರೀಕೃಷ್ಣ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತೆ ದೋಖಾನಿ ಯನ್ನಾಮತಃ ಅಕ್ಷರೋ ಯೋಜನಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಯಾದಿಕಂ ಪ್ರೀಣಯಾಮೋ ವಾಸುದೇವಂ.